ಎಲ್ರಿಗೂ ನಮಸ್ಕಾರ, ಶುಭ ದಿನ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ GS, ನಾನು ನಿಮ್ಮ ಬಯಾಲಜಿ ಲೆಕ್ಚರರ್. ಸೊ ಎಲ್ಲರೂ ಹೇಗಿದ್ದೀರಪ್ಪ? ಎಲ್ಲರೂ ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿದ್ದೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಏನು ವಿಶೇಷ, ಯಾವ ವಿಷಯದ ಬಗ್ಗೆ ನಾವು ಕಲಿತಾ ಇದ್ದೀವಿ? ಇವತ್ತು ನಾವು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಈ ಚಾಪ್ಟರ್ನಲ್ಲಿ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಹ್ಯೂಮನ್ ಬೀಯಿಂಗ್ಸ್ಗೆ ಹೇಗೆ ಬೆನಿಫಿಷಿಯಲ್ ಆಗಿದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇದ್ದೀವಿ. ಹಿಂದಿನ ಚಾಪ್ಟರ್ನಲ್ಲಿ ನಾವು ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಉಂಟಾಗುವಂಥ ಒಂದಷ್ಟು ರೋಗಗಳ ಬಗ್ಗೆ ತಿಳ್ಕೊಂಡಿದ್ವಿ ಕೂಡ, ಸರಿನಾ? ಈ ಚಾಪ್ಟರ್ನಲ್ಲಿ ಅದೇ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಮನುಷ್ಯನಿಗೆ ಯಾವ ಯಾವ ರೀತಿಯ ಬೆನಿಫಿಟ್ಸ್ಗಳಿದೆ ಅನ್ನೋದನ್ನ ತಿಳ್ಕೊಳ್ತಾ ಇದ್ದೀವಿ, ಸರಿನಾ? ಹಾಗಿದ್ರೆ ಬನ್ನಿ ಶುರು ಮಾಡೋಣ ಇವತ್ತಿನ ಈ ಕ್ಲಾಸನ್ನು. ಆಸ್ ಯೂಶುವಲ್ ಮೊದಲಿಗೆ ನಾವು ಈ ಚಾಪ್ಟರ್ನಲ್ಲಿ ಇರುವಂಥ ಒಂದಷ್ಟು ಮೇಜರ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ ತಿಳ್ಕೊಂಬರೋಣ. ಏನೆಲ್ಲ ಅಂಶಗಳಿದೆ ಈ ಚಾಪ್ಟರ್ನಲ್ಲಿ ಅಂತ ಹೇಳಿ. ಮೊದಲು ನಾವು ಮೈಕ್ರೋಬ್ಸ್ಗಳನ್ನು ಎಲ್ಲೆಲ್ಲಿ ಯಾವ ಯಾವ ಕಡೆಗಳಲ್ಲೆಲ್ಲ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬಳಸ್ತಾ ಇದ್ದೀವಿ, ಯಾವ ಯಾವ ರೀತಿಯಾದ ಉಪಯೋಗಗಳಿದೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಅಂತ ಹೇಳಿ ಈ ಚಾಪ್ಟರ್ನಲ್ಲಿ ಮುಖ್ಯವಾಗಿ ಕಲಿತಾ ಇದ್ವಿ, ಸರಿನಾ? ಉದಾಹರಣೆಗೆ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ಗಳಲ್ಲಿ ಯಾವ ಯಾವ ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ನಾವು ಬಳಸ್ತಾ ಇದ್ದೀವಿ, ಎಲ್ಲಿ ಬಳಸ್ತಾ ಇದ್ದೀವಿ, ಹಾಗೆ ಇಂಡಸ್ಟ್ರೀಸ್ಗಳಲ್ಲಿ ಯಾವ ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನ ಬಳಸ್ತಾ ಇದ್ದೀವಿ, ಹಾಗೆ ಸೀವೇಜ್ ಟ್ರೀಟ್ಮೆಂಟ್ನಲ್ಲಿ ಯಾವ ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಗಳು ಬಳಕೆ ಆಗ್ತಾ ಇದೆ, ಜೊತೆಗೆ ಬಯೋಗ್ಯಾಸ್ ಪ್ರೊಡಕ್ಷನ್ನಲ್ಲಿ ಹಾಗೆ ಅಗ್ರಿಕಲ್ಚರ್ನಲ್ಲಿ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಯಾವ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನ ಬಳಸ್ತಾ ಇದ್ದೀವಿ, ಹಾಗೆ ಬಯೋ ಫರ್ಟಿಲೈಸರ್ಸ್ಗಳಾಗಿ ಯಾವ ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ಬಳಸ್ತಾ ಇದ್ದೀವಿ ಅನ್ನೋದನ್ನು ಈ ಚಾಪ್ಟರ್ನಲ್ಲಿ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ, ಸರಿನಾ? ರೈಟ್. ಸೊ ಮೊದಲಿಗೆ ಮೈಕ್ರೋಬ್ಸ್ಗಳಂದ್ರೆ ಏನು? ನಾವು ಮೈಕ್ರೋಬ್ಸ್ಗಳ ಬಗ್ಗೆ ಸಣ್ಣ ವಯಸ್ಸಿನಿಂದಲೂ ಕೂಡ ತಿಳ್ಕೊಳ್ತಾ ಬರ್ತಾ ಇದೀವಿ ಅಲ್ವಪ್ಪ. ಮೈಕ್ರೋಬ್ಸ್ ಅಂತ ಹೇಳಿದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದಟ್ ಕೆನ್ ನಾಟ್ ಬಿ ಸೀನ್ ಥ್ರೂ ಆರ್ ನೇಕೆಡ್ ಐಸ್. ನಮ್ಮ ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯವೇ ಆಗದೆ ಇರುವಂಥ ಜೀವಿಗಳಿಗೆ ನಾವು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಅಂತ ಹೇಳಿ ಕರಿತೇವೆ. ಇದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಎಲ್ಲೆಲ್ಲ ಕಂಡು ಬರುತ್ತೆ ನಮಗೆ? ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಎಲ್ಲ ಕಡೆಗಳಲ್ಲೂ ಇದೆ, ಹೌದಲ್ವಾ? ನಮ್ಮ ಎನ್ವಿರಾನ್ಮೆಂಟನ್ನು ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಎಲ್ಲೆಲ್ಲಿ? ಭೂಮಿಯಲ್ಲಿ ಇದೆ, ನೀರಿನಲ್ಲಿ ಇದೆ, ಗಾಳಿಯಲ್ಲಿ ಇದೆ, ಹೌದಾ? ನಮ್ಮ ದೇಹದಲ್ಲೂ ಇದೆ, ಸಸ್ಯಗಳ ದೇಹದಲ್ಲೂ ಇದೆ, ಸರಿನಾ? ಸೊ ಎಲ್ಲ ಕಡೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಎಕ್ಸ್ಟ್ರೀಮ್ ಕಂಡೀಷನ್ಸ್ಗಳಲ್ಲಿ, ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ಸ್ಗಳಲ್ಲಿ ಕೂಡ ಇರೋದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ತುಂಬ ಚಳಿ ಇರುವಂಥ ಜಾಗಗಳಲ್ಲಿ, ಸ್ನೋ ಇರುವಂಥ ಜಾಗಗಳಲ್ಲಿ, ಹಾಗೆ ಕೆಲವೊಂದು ಕಂಡೀಷನ್ಸ್ಗಳಲ್ಲಿ ತುಂಬ ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸ್ಗಳಿರುವಂಥ ಜಾಗಗಳಲ್ಲಿಯೂ ಕೂಡ, ಹೌದಾ? ಡೀಪ್ ಸಿ ಒಳಗಡೆಯೂ ಕೂಡ, ಸಮುದ್ರದ ಆಳದಲ್ಲಿ, ಹೌದಲ್ವಾ? ಈ ರೀತಿಯಾಗಿ ತುಂಬ ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ಸ್ಗಳಲ್ಲಿಯೂ ಕೂಡ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಗಮನಿಸ್ಬೋದು. ಅಂತ ಹೇಳಿದ್ರೆ ಎಲ್ಲ ರೀತಿಯ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಕೂಡ ಎಕ್ಸ್ಟ್ರೀಮ್ ಕಂಡೀಷನ್ಸ್ಗಳಲ್ಲಿ ನಮಗೆ ಕಾಣೋಲ್ಲ. ನಾವು ನಮ್ಮ 11th ಸ್ಟ್ಯಾಂಡರ್ಡ್ನಲ್ಲಿ ಕೂಡ ಕಲ್ತ್ವಲ್ಲಪ್ಪ, ಈ ಆರ್ಕೆ ಬ್ಯಾಕ್ಟೀರಿಯಾದಲ್ಲಿ ಕಂಡುಬರುವಂಥ ಒಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಹ್ಯಾಲೋಫೈಲ್ಸ್ ಅಂತ ಹೇಳಿದೆ, ಅಸಿಡೋಫೈಲ್ಸ್ ಅಂತ ಹೇಳಿದೆ, ಥರ್ಮೋಫೈಲ್ಸ್ ಅಂತ ಹೇಳಿದೆ ಅಲ್ವಾ? ಸೊ ಈ ರೀತಿಯಾಗಿ ಕೆಲವೊಂದು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಎಕ್ಸ್ಟ್ರೀಮ್ ಹ್ಯಾಬಿಟೇಟ್ಸ್ನಲ್ಲಿಯೂ ಕೂಡ ನಮಗೆ ಕಾಣಿಸುತ್ತವೆ, ಸರಿನಾ? ಸೊ ಈ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಸಾಮಾನ್ಯವಾಗಿ ಮ್ಯಾಗ್ನಿಫೈ ಮಾಡಿ ಮೈಕ್ರೋಸ್ಕೋಪ್ನ ಮೂಲಕನೇ ನಾವು ನೋಡಬೇಕು ಅಲ್ವಾ? ನಾವು ನಮ್ಮ ಕಾಲೇಜ್ಗಳಲ್ಲೂ ಕೂಡ ಸಾಮಾನ್ಯವಾಗಿ ಮೈಕ್ರೋಸ್ಕೋಪ್ಸ್ಗಳನ್ನು ಬಳಸ್ಕೊಂಡು ಒಂದಲ್ಲ ಒಂದು ಮೈಕ್ರೋ ಆರ್ಗ್ಯಾನಿಸಮ್ನ ನಾವು ನೋಡಿರ್ತೀವಿ. ಸಾಮಾನ್ಯವಾಗಿ ನಾವು ಕಾಲೇಜ್ಗಳಲ್ಲಿ ಬಳಸುವಂಥ ಮೈಕ್ರೋಸ್ಕೋಪ್ಸ್ ಏನಿರುತ್ತಲ್ಲ, ಅದರಲ್ಲಿ ನಾವು 10x ಹಿಡಿದು 100x ನಾವು ಝೂಮ್ ಮಾಡಿಕೊಂಡು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನೋಡಬಹುದು. ಅವುಗಳನ್ನು ಇನ್ನೂ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಬೇಕು, ಅನಲೈಸಿಸ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಹೈ ಮ್ಯಾಗ್ನಿಫೈಯಿಂಗ್ ಪವರ್ ಇರುವಂಥ ಒಂದಷ್ಟು ಮೈಕ್ರೋಸ್ಕೋಪ್ಸ್ಗಳ ಅವಶ್ಯಕತೆ ಕೂಡ ಬೀಳುತ್ತೆ. ಸೊ ಹೀಗೆ ಆ ಮ್ಯಾಗ್ನಿಫಿಕೇಷನ್ ಕೆಪಾಸಿಟಿನ ಜಾಸ್ತಿ ಮಾಡಿಕೊಂಡು 1000x ಮ್ಯಾಗ್ನಿಫೈಡ್ ವ್ಯೂನ ನಾವು ನೋಡ್ಕೊಳ್ಬಹುದು, ಹೌದಲ್ವಾ? ಅಥವಾ 10,000x ಮ್ಯಾಗ್ನಿಫೈಡ್ ವ್ಯೂನ ನಾವು ನೋಡಬಹುದು. ಇನ್ನು ನಮಗೆಲ್ಲ ಗೊತ್ತಿರೋ ಹಾಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಲ್ಲಿ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ, ಫಂಗಸ್ಸು, ವೈರಸ್ ಇದೆಲ್ಲ ಇದೆ ಅಂತ ನಮಗೆ ಗೊತ್ತು, ಪ್ರೋಟೋಜೋನ್ಸ್ಗಳೆಲ್ಲ ಇದೆ ಅಂತ ಹೇಳಿ. ಇಲ್ಲಿ ಈ ಬ್ಯಾಕ್ಟೀರಿಯಾ, ಫಂಗೈಯನ್ನು ನಾವು 100x 1000x ನಾವು ನೋಡಬಹುದು ಕೂಡ. ಆದರೆ ಈ ವೈರಸಸ್ಗಳನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವೈರಸಸ್ಗಳು ತುಂಬ ಸಣ್ಣದಾಗಿರುತ್ತೆ, ಸರಿನಾ? ಎಷ್ಟು ಸಣ್ಣದಾಗಿರ್ಬೋದು ವೈರಸಸ್ಗಳು? ನೀವು ಕಮೆಂಟ್ ಮಾಡ್ಬೋದಾ? ಸಾಮಾನ್ಯ ಈಗ ಒಂದು ಲಿವಿಂಗ್ ಸೆಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ವೈರಸಸ್ಗಳನ್ನು ನಾವು ಲಿವಿಂಗ್ ಸೆಲ್ ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ. ಈಗ ನಮ್ಮ ಇಡೀ ನಮ್ಮ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ ನಮ್ಮ ಜೀವ ಜಗತ್ತಿನಲ್ಲಿ ಇರುವಂಥ ಸ್ಮಾಲೆಸ್ಟ್ ಸೆಲ್ಸ್ಗಳು ಯಾವುದು? ಬ್ಯಾಕ್ಟೀರಿಯಾನ, ಫಂಗೈನ, ವೈರಸನ್ನು ನಾವು ಲಿವಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಲ್ಲ. ಈಗ ಲಿವಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಯಾವುದು ಸ್ಮಾಲೆಸ್ಟ್ ಅಂತ ಹೇಳಿ ನೀವು ಕಮೆಂಟ್ ಮಾಡ್ಬೋದಾ? ನೀವು ಕಲ್ತಿದ್ದೀರಾ ಅಂತ ಹೇಳಿ ಕೂಡ ನಾನು ಭಾವಿಸ್ತಾ ಇದ್ದೀನಿ, ಸರಿನಾ? ಆ ರೀತಿಯಾದ ಲಿವಿಂಗ್ ಸೆಲ್ಸ್ಗಳು, ಬ್ಯಾಕ್ಟೀರಿಯಾಗಳನ್ನು, ಫಂಗೈಗಳನ್ನು ನಾವು ಕಾಂಪೌಂಡ್ ಮೈಕ್ರೋಸ್ಕೋಪ್ಸ್ಗಳನ್ನು ಬಳಸ್ಕೊಂಡು ಕೂಡ ನೋಡಬಹುದು. ಆದರೆ ವೈರಸಸ್ಗಳನ್ನು ನೋಡಬೇಕು ಅಂತ ಹೇಳಿದ್ರೆ ನಮಗೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್ಗಳ ಅವಶ್ಯಕತೆ ಬೀಳುತ್ತೆ.
ಸರಿನಾ. ಸೊ ಅವುಗಳಿಗೆ ಒಂದು 1,00,000x ಟೈಮ್ಸ್ ಮ್ಯಾಗ್ನಿಫೈಯಿಂಗ್ ಕೆಪಾಸಿಟಿ ಇರುವಂಥ ಒಂದಷ್ಟು ಮೈಕ್ರೋಸ್ಕೋಪ್ಸ್ಗಳನ್ನು ಬಳಸ್ಕೊಂಡು ಅವುಗಳನ್ನು ನಾವು ನೋಡಬೇಕಾಗುತ್ತೆ ಕೂಡ, ಸರಿನಾ. ಸೊ ಈ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳೇನಿದೆಯಲ್ಲ ಅವುಗಳಲ್ಲಿ ಸಾಮಾನ್ಯವಾಗಿ ನಾವು ಬ್ಯಾಕ್ಟೀರಿಯಾವನ್ನು ಹಾಗೆ ಫಂಗೈಯನ್ನು ಲ್ಯಾಬೊರೇಟರಿಗಳಲ್ಲಿಯೂ ಕೂಡ ನಾವು ಬೆಳಿತೇವೆ. ಈ ಆರ್ಟಿಫಿಷಿಯಲ್ ನ್ಯೂಟ್ರಿಯೆಂಟ್ ಮೀಡಿಯಮ್ಗಳನ್ನು ಬಳಸ್ಕೊಂಡು ಈ ರೀತಿಯಾದ ಒಂದು ಪೆಟ್ರಿ ಡಿಶ್ಗಳಲ್ಲಿ ನಾವು ಬ್ಯಾಕ್ಟೀರಿಯಾ ಹಾಗೆ ಫಂಗಸ್ ಎರಡನ್ನೂ ಕೂಡ ನಮ್ಮ ಅಧ್ಯಯನಕ್ಕೋಸ್ಕರ ನಾವು ಸ್ಟಡಿ ಮಾಡೋದಕ್ಕೋಸ್ಕರ ನಾವು ಲ್ಯಾಬೊರೇಟರಿಗಳಲ್ಲಿಯೂ ಕೂಡ ಕಲ್ಚರ್ ಮಾಡಿ ಬೆಳಿಬಹುದು, ಸರಿನಾ. ಅರ್ಥ ಆಗ್ತಿದೆಯಪ್ಪ. ಸೊ ಇಲ್ಲಿ ಒಂದಷ್ಟು ಪಿಕ್ಚರ್ಸ್ಗಳನ್ನು ನಾನು ನಿಮ್ಗೆ ಕೊಟ್ಟಿದ್ದೇನೆ, ಸರಿನಾ. ಎಷ್ಟು ಮ್ಯಾಗ್ನಿಫೈಯಿಂಗ್ ಕೆಪಾಸಿಟಿಯನ್ನು ಬಳಸ್ಕೊಂಡು ನಾವು ಯಾವ ರೀತಿಯಾಗಿ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ನೋಡ್ಬೋದು ಅಂತ ಹೇಳಿ, ಸರಿನಾ. ಸಾಮಾನ್ಯವಾಗಿ ನಮ್ಮ ಕಾಂಪೌಂಡ್ ಮೈಕ್ರೋಸ್ಕೋಪ್ಗಳಲ್ಲಿ ನೋಡಿದಾಗ ಈ ರೀತಿಯಾದ ಸ್ಟ್ರಕ್ಚರ್ಸ್ಗಳು ನಮ್ಗೆ ಕಾಣಿಸೋಲ್ಲ, ಸರಿನಾ. ತುಂಬ ಈಗ ನಾನು ಮುಂದೆ ಚಿತ್ರವನ್ನು ಕೂಡ ತೋರಿಸ್ತೀನಿ. ಒಂದಷ್ಟು ಬ್ಯಾಕ್ಟೀರಿಯಾದ್ದು ಹೈ ಮ್ಯಾಗ್ನಿಫೈಯಿಂಗ್ ಪವರ್ ಇರುವಂಥ ಮೈಕ್ರೋಸ್ಕೋಪ್ಸ್ಗಳನ್ನು ಬಳಸ್ಕೊಂಡು ನಾವು ಅವುಗಳ ರಚನೆಯನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ ಕೂಡ, ಸರಿನಾ. ಸೊ ಹಾಗೆ ವೈರಸಸ್ಗಳಲ್ಲಿ ಕೂಡ ನಮಗೆ ಸಾಕಷ್ಟು ವೈರಸಸ್ಗಳನ್ನು ನಾವು ಗಮನಿಸ್ಬೋದು, ಹೌದಾ. ಬ್ಯಾಕ್ಟೀರಿಯಾದಲ್ಲೂ ಕೂಡ ಸಾಕಷ್ಟು ಬ್ಯಾಕ್ಟೀರಿಯಾಗಳಿದೆ ಅಲ್ವಾ, ಬೇಸ್ಡ್ ಆನ್ ಶೇಪ್ ಆಗಿರ್ಬೋದು ಅಲ್ವಾ. ಹಾಗೆ ಅವುಗಳು ಬದುಕುವಂಥ ಹ್ಯಾಬಿಟೇಟ್ಸ್ ಆಗಿರ್ಬೋದು, ಹೇಗೆ ಅವು ಆಹಾರವನ್ನು ಹೇಗೆ ಪಡ್ಕೊಳ್ಳುತ್ತವೆ ಬೇಸ್ಡ್ ಆನ್ ದೇರ್ ಅಂದರೆ ತಮ್ಮ ಆಹಾರ ಅಂದರೆ ನ್ಯೂಟ್ರಿಷನ್ನ ಆಧಾರದ ಮೇಲೆ ಕೂಡ ನಾವು ಬೇರೆ ಬೇರೆ ರೀತಿಯಾದ ಮೈಕ್ರೋ ಆರ್ಗಾನಿಸಮ್ಗಳನ್ನು ಅಲ್ಲಿ ಗುರುತಿಸಬಹುದು ಕೂಡ. ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ, ಚಿತ್ರದಲ್ಲಿ ಕೊಟ್ಟಿದ್ದಾರೆ. ವೈರಸಸ್ಗಳಿಗೆ ಎಕ್ಸಾಂಪಲ್ ಆಗಿ ಅಡಿನೋ ವೈರಸ್ ಆಗಿರ್ಬೋದು, ಈ ರಾಡ್ ಶೇಪ್ನಲ್ಲಿರುವಂಥ ಟೊಬ್ಯಾಕೊ ಮೊಸಾಯಿಕ್ ವೈರಸ್ ಆಗಿರಬಹುದು, ಹೌದಾ. ಸೊ ಈ ರೀತಿಯಾಗಿ ಬ್ಯಾಕ್ಟೀರಿಯೋಫೇಜ್ ಕೂಡ ಒಂದು ರೀತಿಯ ವೈರಸ್ಸೇನೆ. ಈ ಬ್ಯಾಕ್ಟೀರಿಯೋಫೇಜ್ಗಳು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾವನ್ನು ಇನ್ಫೆಕ್ಟ್ ಮಾಡುವಂಥ ವೈರಸಸ್ಗಳಾಗಿರುತ್ತೆ, ಸರಿನಾ. ಸೊ ಇಂಥ ವೈರಸಸ್ಗಳನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಸ್ಗಳನ್ನೇ ಬಳಸ್ಕೊಳ್ಬೇಕು, ಸರಿನಾ. ಸೊ ಈ ರೀತಿಯಾದ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು ಅಥವಾ ವೈರಸ್ ಆಗಿರ್ಬೋದು ಯಾವ ರೀತಿ ನಮಗೆ ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ಈಗ ತಿಳ್ಕೊಳ್ತಾ ಹೋಗೋಣ, ಸರಿನಾ. ಸೊ ವೈರಸಸ್ಗಳು ಸಾಮಾನ್ಯವಾಗಿ ಇನ್ಫೆಕ್ಷಿಯಸ್ ಏಜೆಂಟ್ಸ್ಗಳು, ಅವುಗಳಿಂದ ಉಪಯೋಗ ಕಡಿಮೆ. ನ್ಯಾಚುರಲಿ ಅವು ನಮಗೆ ಹಾನಿಯನ್ನು ಉಂಟು ಮಾಡುತ್ತೆ ವೈರಸಸ್ಗಳು. ಆದರೆ ಈ ವೈರಸಸ್ಗಳಲ್ಲಿ ಇರುವಂತಹ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ನಾವು ಗಮನದಲ್ಲಿಟ್ಕೊಂಡು ಅವುಗಳನ್ನು ಒಂದಷ್ಟು ಕಡೆಗಳಲ್ಲಿ ಕೂಡ ನಾವು ಬಳಸ್ತೇವೆ. ಅದ್ರ ಬಗ್ಗೆ ಮುಂದೆ ಹೇಳ್ಕೊಡ್ತೀನಿ, ಸರಿನಾ. ಸೊ ಮೊದಲಿಗೆ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ಗಳಲ್ಲಿ, ನಮ್ಮ ಗೃಹ ಉಪಯೋಗಿ ವಸ್ತುಗಳಲ್ಲಿ, ನಾವು ಮನೆಗಳಲ್ಲಿ ನಾವು ಬಳಸುವಂಥ ಪದಾರ್ಥಗಳೇನಿದೆಯಲ್ಲ ಅಲ್ಲಿ ಎಲ್ಲೆಲ್ಲಿ ನಾವು ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ಬಳಸ್ತೀವಿ ಅನ್ನೋದನ್ನು ತಿಳ್ಕೊಂಬಿಡೋಣ, ಸರಿನಾ. ನಮಗೆಲ್ಲ ಗೊತ್ತಿರೋ ಹಾಗೆ ಹಾಲನ್ನು ಮೊಸರಾಗಿ ಬದಲಾಯಿಸುವಂಥ ಮೈಕ್ರೋ ಆರ್ಗಾನಿಸಮ್ ಯಾವುದು ನಾವು ನಮ್ಮ ಲೋವರ್ ಗ್ರೇಡ್ಸ್ನಲ್ಲಿ ಕೂಡ ಕಲ್ತ್ಕೊಂಡಿದ್ದೀವಿ. ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂಥ ಪದವನ್ನು ನೀವು ಕೇಳಿದ್ದೀರಿ ಕೂಡ ಅಲ್ವಾ. ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಏನಿದೆಯಲ್ಲ, ಈ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾದ ಗುಂಪು, ಇದು ಒಂದು ಜೀನಸ್ ಇದು, ಸರಿನಾ. ಇದರಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ಲಿ ಬೇರೆಯಾದ ಸ್ಪೀಷೀಸ್ಗಳನ್ನು ಕೂಡ ನಾವು ಗಮನಿಸ್ಬೋದು, ಸರಿನಾ. ಈ ಲ್ಯಾಕ್ಟೋಬ್ಯಾಸಿಲಸ್ ನಮ್ಮ ಹಾಲನ್ನು ಮೊಸರಾಗಿ ಫರ್ಮೆಂಟ್ ಮಾಡುವಂಥ ಅಥವಾ ಕನ್ವರ್ಟ್ ಮಾಡುವಂಥ ಶಕ್ತಿಯನ್ನು ಹೊಂದಿರುವಂಥ ಬ್ಯಾಕ್ಟೀರಿಯಾ. ಈ ಲ್ಯಾಕ್ಟೋಬ್ಯಾಸಿಲಸ್ ಅಥವಾ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಒಂದು ಗುಂಪನ್ನು ನಾವಿಲ್ಲಿ ಗುರುತಿಸ್ಬೋದು ಕೂಡ. LAB ಅಂತ ಹೇಳಿ ಕೂಡ ಕರಿತೇವೆ, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು, ಸರಿನಾ. ಇವು ಏನು ಮಾಡುತ್ತವೆ, ಹಾಲನ್ನು ಹಾಲಿನಲ್ಲಿರುವಂತಹ ಲ್ಯಾಕ್ಟೋಸ್ ಏನಿದೆಯಲ್ಲಪ್ಪ ಆ ಲ್ಯಾಕ್ಟೋಸನ್ನು ಬ್ರೇಕ್ ಡೌನ್ ಮಾಡ್ತಾ ಅದರಲ್ಲಿ ಮತ್ತೆ ಅನರೋಬಿಕ್ ಫರ್ಮೆಂಟೇಷನ್ ನಡೆಸೋದ್ರ ಮೂಲಕ ಲ್ಯಾಕ್ಟಿಕ್ ಆಸಿಡನ್ನು ಉತ್ಪತ್ತಿ ಮಾಡುತ್ತವೆ, ಸರಿನಾ. ಸೊ ಈಗ ಅಗೈನ್ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಏನು, ಅನರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಏನು, ಇದು ನಿಮಗೆ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ, ಸರಿನಾ. ಅನರೋಬಿಕ್ ರೆಸ್ಪಿರೇಷನಲ್ಲಿ ಸಾಮಾನ್ಯವಾಗಿ ಆಕ್ಸಿಜನ್ ಇಲ್ಲದೆ ಜೀವಿಗಳು ಆ ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡಿ ಒಂದು ಎಂಡ್ ಪ್ರಾಡಕ್ಟನ್ನು ಬೈ ಪ್ರಾಡಕ್ಟನ್ನು ಉತ್ಪತ್ತಿ ಮಾಡುತ್ತವೆ ಅಂತ ನಮಗಿಲ್ಲಿ ಗೊತ್ತು, ಸರಿನಾ. ಸೊ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಏನಿದೆಯಲ್ಲ ಇದು ಸಾಮಾನ್ಯವಾಗಿ ಮೊಸರಿನಲ್ಲಿ ಕಂಡುಬರುವಂಥ ಬ್ಯಾಕ್ಟೀರಿಯಾದ ಗುಂಪು. ಹಾಗಿದ್ರೆ ಈ ಬ್ಯಾಕ್ಟೀರಿಯಾ ಮೊಸರಿನಲ್ಲಿ ಬೆಳೀತಾ ಇದೆ, ಸರಿ. ಬೇರೆ ಬ್ಯಾಕ್ಟೀರಿಯಾಗಳು ಅದೇ ಮೀಡಿಯಾದಲ್ಲಿ ಬೆಳಿಬೋದಲ್ವಾ, ಮತ್ತು ಯಾಕೆ ಬೆಳೀತಾ ಇಲ್ಲ? ಈಗ ಲ್ಯಾಕ್ಟಿಕ್ ಆಸಿಡ್ ಮಾತ್ರ ಅಲ್ಲಿ ಸರ್ವೈವ್ ಆಗುತ್ತಾ? ಹೇಗೆ? ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಏನಿದೆಯಲ್ಲ, ನಾನು ಆಗಲೇ ಹೇಳಿದಾಗೆ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನನ್ನು ನಡೆಸುವಂತಹ ಬ್ಯಾಕ್ಟೀರಿಯಾದ ಗುಂಪು ಇದು. ಇಲ್ಲಿ ಸಾಮಾನ್ಯವಾಗಿ ಉತ್ಪತ್ತಿ ಆಗೋದು ಎಂಡ್ ಪ್ರಾಡಕ್ಟಲ್ಲಿ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ಅಸಿಡಿಕ್ ಮೀಡಿಯಮ್ ಅನ್ನೋದು ಇಲ್ಲಿ ಅಥವಾ ಅಸಿಡಿಟಿ ಅನ್ನೋದು ಇಲ್ಲಿ ಹೆಚ್ಚಾಗುತ್ತೆ ಯಾವುದೇ ಮೀಡಿಯಾದಲ್ಲಿ ಇದ್ರೂ ಕೂಡ. ಈ ಬ್ಯಾಕ್ಟೀರಿಯಾಗಳು ಎಲ್ಲಿ ಬೆಳೀತಾ ಇದೆ ಅಲ್ಲಿ ಅಸಿಡಿಟಿ ಜಾಸ್ತಿ ಇದೆ ಅಂತೇಳಿ ಅರ್ಥ. ಈ ಕಾರಣದಿಂದ ಆ ಅಸಿಡಿಕ್ ಮೀಡಿಯಂ ಇರೋದ್ರಿಂದ ಬೇರೆ ಬ್ಯಾಕ್ಟೀರಿಯಾಗಳು ಆ ಮೀಡಿಯಂನಲ್ಲಿ ಬೆಳೆಯೋದಿಲ್ಲ. ಹೀಗೆ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಎಲ್ಲಿ ಬೆಳೀತಾ ಇದೆ ಅಲ್ಲಿ ಬೇರೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಬೆಳೆಯೋದಕ್ಕೆ ಬೆಳೆಯೋ ಸಾಧ್ಯತೆ ಕಡಿಮೆ. ಸೊ ಆ ರೀತಿಯಾಗಿ ನಮ್ಮ ಕರಡು ಏನಿದೆಯಲ್ಲ ಆ ಕರಡು ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳಿಂದ ಪ್ರೊಟೆಕ್ಟೆಡ್ ಆಗಿರುತ್ತೆ.
ಬರೀ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಮಾತ್ರ ಅಲ್ಲಿ ಗ್ರೋ ಆಗಲಿಕ್ಕೆ ಸಾಧ್ಯ. ಅರ್ಥ ಆಗ್ತಿದೆಯಪ್ಪ? ಸೊ ಇದನ್ನು ನೀವೇನಾದರೂ ಆ ಮೊಸರುದು ಸ್ಮಿಯರ್ನ ತಗೊಂಡು ಮೈಕ್ರೋಸ್ಕೋಪ್ನಲ್ಲಿ ಏನಾದರೂ ನೋಡಿದ್ರೆ, ಸ್ಟೈನ್ ಮಾಡಿ ನೋಡಿದ್ರೆ ಈ ರೀತಿಯಾಗಿ ಕ್ಲಸ್ಟರ್ಸ್ಗಳಿರುವಂಥ ಸಣ್ಣ 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 ಸಣ್ಣದಾದ ಚುಕ್ಕೆಗಳನ್ನು ನೀವು ನಿಮ್ಮ ಕಾಲೇಜ್ ಮೈಕ್ರೋಸ್ಕೋಪ್ಗಳಲ್ಲಿ ನಾವು ಗಮನಿಸ್ಬೋದು. ಹೈ ಮ್ಯಾಗ್ನಿಫೈಯಿಂಗ್ ಪವರ್ ಇರುವಂತಹ ಮೈಕ್ರೋಸ್ಕೋಪ್ಸ್ಗಳಲ್ಲಿ ನೀವು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾನ ಈ ರೀತಿಯಾಗಿ ನೋಡಬಹುದು. ಸರಿನಾ? ಅರ್ಥ ಆಗ್ತಿದೆಯಲ್ಲಪ್ಪ? ನಾನು ಆಗಲೇ ಹೇಳಿದೆ ಏನು ಉತ್ಪತ್ತಿ ಆಗುತ್ತೆ ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾದಿಂದ. ಅಲ್ಟಿಮೇಟ್ ಆಗಿ ಲ್ಯಾಕ್ಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಅಲ್ಲಿ ಅಸಿಡಿಟಿ ಜಾಸ್ತಿ ಇರೋದ್ರಿಂದ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು ಅಲ್ಲಿ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಗಳು ಆ ಮೀಡಿಯಾದಲ್ಲಿ ಬೆಳೆಯೋದಿಲ್ಲ. ಸೊ ಈಗ ನಮಗೆ ಗೊತ್ತಿರೋ ಹಾಗೆ ನಾವು ಹಾಲನ್ನು ಹೇಗೆ ಮೊಸರು ಮಾಡ್ತೀವಿ, ಹಾಲನ್ನು ಕಾಯಿಸಿಟ್ಟಿರ್ತೀವಿ, ಅದಾದಮೇಲೆ ನಿಧಾನವಾಗಿ ಅದು ಮೊಸರಾಗಿ ಬದಲಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಮೊದಲೇ ಮಾಡಿಟ್ಟಿರುವಂಥ ಮೊಸರನ್ನು ತಗೊಂಡು ನಾವು ಹಾಲಿಗೆ ಹಾಕ್ತೀವಿ ಅಲ್ವಾ? ಸೊ ಅದನ್ನು ನಾವು ಇನಾಕ್ಯುಲೇಷನ್ ಅಂತ ಹೇಳಿ ಕೂಡ ಕರಿತೇವೆ. ಈಗ ನಮಗೆ ಲ್ಯಾಕ್ಟೋಬ್ಯಾಸಿಲಸ್ ಇರುವಂಥ ಆ ಕರ್ಡಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇದೆ, ಸರಿನಾ? ಆ ಲ್ಯಾಕ್ಟೋಬ್ಯಾಸಿಲಸ್ ಇರುವಂತಹ ಒಂದು ಚೂರು ಮೊಸರನ್ನು ತಗೊಂಡು ನಾವು ಹಾಲಿಗೆ ಹಾಕಿ ಮತ್ತೆ ಅದನ್ನು ಮೊಸರು ಮಾಡ್ತೀವಿ ಅಲ್ವಾ? ಇದೇ ನಾವು ಬಳಸುವಂಥ ಪದ್ಧತಿ ಕೂಡ. ಈ ರೀತಿಯಾಗಿ ಹಾಲಿಗೆ ಸಾಮಾನ್ಯವಾಗಿ ನಾವು ಏನು ಆ ಮೊಸರನ್ನು ಹಾಕ್ತೀವಲ್ಲ ಅದನ್ನು ಇನಾಕ್ಯುಲೇಷನ್ ಅಥವಾ ಸ್ಟಾರ್ಟರ್ ಕಲ್ಚರ್ ಅಂತ ಹೇಳಿ ಕೂಡ ಕರಿತೇವೆ. ಆ ಸಣ್ಣ ಆ ಕ್ವಾಂಟಿಟಿ ಆಫ್ ಮೊಸರೇನಿತ್ತಲ್ಲ ಅದನ್ನು ನಾವು ಇನಾಕ್ಯುಲಮ್ ಅಂತ ಹೇಳಿ ಕೂಡ ಕರಿತೇವೆ. ಈಗ ಈ ಬ್ಯಾಕ್ಟೀರಿಯಾಗಳು ಬೆಳೆಯೋದಕ್ಕೆ ಒಂದು ಒಳ್ಳೆ ಟೆಂಪ್ರೇಚರ್ ಇರಬೇಕು, ವಾರ್ಮ್ತ್ ಇರಬೇಕು, ಸರಿನಾ? ಹಾಗಾಗಿ ನಿಧಾನವಾಗಿ ಆ ಕ್ಲೀನ್ ಕಂಟೈನರಲ್ಲಿ ನಾವು ತಗೊಂಡಿರುವಂಥ ಏನು ಹಾಲೇನಿದೆಯಲ್ಲ ಅದು ನಿಧಾನವಾಗಿ ಮೊಸರಾಗಿ ಬದಲಾಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗೆ ಮೊಸರಾಗಿ ಬದಲಾದಂಥ ಈ ಉತ್ಪನ್ನ ಏನಿದೆಯಲ್ಲ, ಈ ಹಾಲೇನಿದೆಯಲ್ಲ, ಇದರಲ್ಲಿ ಕೂಡ ಸಾಕಷ್ಟು ನ್ಯೂಟ್ರಿಷನಲ್ ವ್ಯಾಲ್ಯೂ ಇರೋದನ್ನು ನಾವು ಗಮನಿಸ್ಬೋದು. ಈಗ ಮೊಸರಿನಲ್ಲಿ ಯಾವ ರೀತಿಯಾದ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದೆ? ಮೊಸರಿನಲ್ಲಿ ಸಾಮಾನ್ಯವಾಗಿ ಈ ಫರ್ಮೆಂಟೇಷನ್ ಪ್ರಕ್ರಿಯೆ ನಡೆಯೋದ್ರ ಮೂಲಕ ಏನಾಗುತ್ತೆ, ಅಲ್ಲಿ B12ನ ಕ್ವಾಂಟಿಟಿ ಜಾಸ್ತಿ ಆಗೋದನ್ನು ನಾವಲ್ಲಿ ಗಮನಿಸ್ಬೋದು. ಹಾಗಾಗಿ ಇದರ ನ್ಯೂಟ್ರಿಷನಲ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಮೊಸರನ್ನು ಈ ಲ್ಯಾಕ್ಟೋಸ್ ಇಂಟಾಲರೆಂಟ್ ಪೀಪಲ್ ಕೂಡ ಇರ್ತಾರಲ್ಲ, ಕೆಲವೊಬ್ಬರಿಗೆ ಹಾಲನ್ನು ತಿಂದರೆ ಆಗಲ್ಲ, ಹಾಲನ್ನು ಕುಡಿದ್ರೆ ಆಗಲ್ಲ, ಹೌದಲ್ವಾ? ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳಿ ನಾವು ಕರಿತೇವೆ. ಆ ರೀತಿಯಾದ ವ್ಯಕ್ತಿಗಳು ಕೂಡ ಇಲ್ಲಿ ಈ ಮೊಸರನ್ನು ಕನ್ಸ್ಯೂಮ್ ಮಾಡಬಹುದು, ಸರಿನಾ? ಹಾಗಾಗಿ ಈ ಮೊಸರಿನಲ್ಲಿರುವಂಥ ಈ ಲ್ಯಾಕ್ಟೋಬ್ಯಾಸಿಲಸ್ ನಮ್ಮ ಗಟ್ನಲ್ಲಿ ಕೂಡ, ನಮ್ಮ ಅನ್ನನಾಳದಲ್ಲಿ ಕೂಡ ಸಾಕಷ್ಟು ಉಪಯೋಗಗಳನ್ನು ನಮಗೆ ತಂದುಕೊಡುತ್ತೆ, ಸರಿನಾ? ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ, ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಸರಿನಾ? ಹಾಗೆ ಆ ಮೊಸರಿನ ಆ ಹಾಲಿನ ಈ ಉತ್ಪನ್ನ ಏನಿದೆಯಲ್ಲ ಅದರ ಟೆಕ್ಸ್ಚರು, ಫ್ಲೇವರು ಎಲ್ಲ ಕೂಡ ಒಂದು ರೀತಿ ಬದಲಾಗೋದ್ರಿಂದ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಮಗೆ ಗೊತ್ತಿಲ್ಲದೆ ನಾವು ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ನಮ್ಮ ಮೊಸರು ಮಾಡೋ ಪ್ರಕ್ರಿಯೆಯಲ್ಲಿ ನಾವು ಬಳಸ್ತಾ ಇದ್ದೀವಿ. ಇದೇ ರೀತಿಯಾದ ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಏನಿದೆಯಲ್ಲ, ಈ ಬ್ಯಾಕ್ಟೀರಿಯಾ ನಮ್ಮ ಇಡ್ಲಿ ಹಾಗೆ ದೋಸೆ ಮಾಡುವಂಥ ಆ ಡೋ ಏನಿದೆಯಲ್ಲ ಅದರಲ್ಲಿಯೂ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಸೊ ನಮ್ಮ ಆ ದೋಸೆಯ ಆ ಗರಿ ದೋಸೆ ತಿನ್ಬೇಕಾದ್ರೆ ಆ ಕ್ರಿಸ್ಪಿನೆಸ್ ಇರುತ್ತಲ್ಲ ಅದು, ಅಥವಾ ಆ ಇಡ್ಲಿನ ತಿನ್ನಬೇಕಾದ್ರೆ ಆ ಸಾಫ್ಟ್ನೆಸ್ಸು, ಆ ಫ್ಲಫಿನೆಸ್ಸು, ಇದೆಲ್ಲ ಅಗೈನ್ ಇದೇ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾದಿಂದ ಆಗ್ತಾ ಇರೋದು, ಸರಿನಾ? ಮತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲರೂ ಹೇಳ್ತಾರಲ್ವಾ, ಈಗ ದೋಸೆಗಳಲ್ಲಿ ಎಲ್ಲರ ಮನೆ ದೋಸೆನಲ್ಲೂ ತೂತೆ ಅಂತ ಅಲ್ವಾ? ದೋಸೆಗಳಲ್ಲಿ ಆ ರಂಧ್ರಗಳು ಯಾಕೆ ಅಂತ ಹೇಳಿದ್ರೆ, ಈಗ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ನಡೆಯುವಾಗ ಕಾರ್ಬನ್ ಡೈಆಕ್ಸೈಡ್ ಕೂಡ ಅಲ್ಟಿಮೇಟ್ ಆಗಿ ಉತ್ಪತ್ತಿ ಆಗುತ್ತೆ, ಸರಿನಾ? ನೀವು ಆ ಮೆಟಬಾಲಿಕ್ ಪಾತ್ವೇನ ಇನ್ನೊಂದು ಸರ್ತಿ ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಯಾವಾಗ ಈ ಕಾರ್ಬನ್ ಡೈಆಕ್ಸೈಡ್ ಎಸ್ಕೇಪ್ ಆಗುತ್ತೋ ಅದು ದೊಡ್ಡ ರಂಧ್ರಗಳನ್ನು ಉಳಿಸಿ ಹೋಗೋದನ್ನು ನಾವಿಲ್ಲಿ ಗಮನಿಸಬೇಕು, ಸರಿನಾ? ಸೊ ಯಾಕೆ ಹೋಲ್ಸಿದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತದೆ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಓಕೆ, ಸೊ ಹೀಗೆ ಆ ದೋಸೆಗಳಲ್ಲಿ, ಇಡ್ಲಿಗಳಲ್ಲಿ ಕಂಡುಬರುವಂಥ ಸಣ್ಣ ಸಣ್ಣ ಹೋಲ್ಗಳಾಗಿರ್ಬೋದು, ಅಥವಾ ಕ್ರಿಸ್ಪಿನೆಸ್, ಅಥವಾ ಆ ಇಡ್ಲಿಯಲ್ಲಿ ಕಂಡುಬರುವಂಥ ಫ್ಲಫಿನೆಸ್, ಸಾಫ್ಟ್ನೆಸ್, ಇದೆಲ್ಲದೂ ಕೂಡ ಯಾವುದರಿಂದ ಆಗ್ತಾ ಇರೋದು? ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನಿಂದ ನಡೀತಾ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಇಡ್ಲಿ ಅಥವಾ ದೋಸೆ ಏನಾದರೂ ಮಾಡಬೇಕಾದ್ರೆ ಮೊದಲು ಅಕ್ಕಿಯನ್ನು ಅಥವಾ ಬೇಳೆಯನ್ನು ರುಬ್ಬಿ ಓವರ್ನೈಟ್ ಇಟ್ಟು ಅದಾದ ಮೇಲೆ ಮಾರನೇ ದಿನ ನಾವು ಅದನ್ನು ಬಳಸ್ತೇವೆ ಅಲ್ವಾ? ಈಗ ನಾವು ರಾತ್ರಿ ಪೂರ ಏನು ಇಡ್ತೀವಲ್ಲ ಆ ಸಂದರ್ಭದಲ್ಲೇ ಈ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ನಡೆದು ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾಗಳು ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನನ್ನು ನಡೆಸಿ ಒಂದಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಕೂಡ ರಿಲೀಸ್ ಮಾಡ್ತಾ ಇರ್ತವೆ, ಸರಿನಾ? ಹೀಗೆ ನಿಧಾನವಾಗಿ ಆ ಡೋ ಇದ್ದಿದ್ದು ನಿಧಾನವಾಗಿ ರೈಸ್ ಆಗೋದನ್ನು ಕೂಡ ನಾವು ಗಮನಿಸ್ಬೋದು ಅಲ್ವಾ? ನಾವು ಮಾಡಿದ್ದಿಷ್ಟಾದರೆ ನಿಧಾನವಾಗಿ ಬೆಳಗ್ಗೆ ಆಗೋಷ್ಟೊತ್ತಿಗೆ ಒಂದಷ್ಟು ಡೋ ಇಷ್ಟು ದೊಡ್ಡದಾಗಿರುತ್ತೆ. ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾ ಏನು ಮಾಡ್ತಾ ಇದೆ, ಅಲ್ಲಿ ಒಳಗಡೆ ಇರುವಂತಹ ಆ ಕಾರ್ಬೋಹೈಡ್ರೇಟ್ಸನ್ನು, ಗ್ಲೂಕೋಸನ್ನು ನಿಧಾನವಾಗಿ ಬ್ರೇಕ್ ಮಾಡಿ ಲ್ಯಾಕ್ಟಿಕ್ ಆ್ಯಸಿಡ್ ಉತ್ಪತ್ತಿಯನ್ನು ಮಾಡ್ತಾ ಇದೆ ಅಂತ ಹೇಳಿ ಅರ್ಥ, ಸರಿನಾ? ಸೊ ಹೀಗೆ ಮೊಸರು ಮಾಡೋದ್ರಲ್ಲಿ, ಇಡ್ಲಿ ಮಾಡೋದ್ರಲ್ಲಿ, ದೋಸೆ ಮಾಡೋದ್ರಲ್ಲಿ ನಾವು ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ಬಳಸ್ತಾ ಇದ್ದೀವಿ ಕೂಡ, ಸರಿನಾ? ಹಾಗೆ ತುಂಬ ಸಾಮಾನ್ಯವಾಗಿ ನಾವೆಲ್ಲ ಗಮನಿಸಿರೋ ಹಾಗೆ ಬೇಕರಿ ಇಂಡಸ್ಟ್ರಿನಲ್ಲಿ, ಬ್ರೆಡ್ ಮೇಕಿಂಗ್ನಲ್ಲಿ,
ನಾವು ಈಸ್ಟನ್ನು ಕೂಡ ಬಳಸ್ತೇವೆ ಅಲ್ವಾ. ಹಾಗಾಗಿ ಅದನ್ನು ಬೇಕರ್ಸ್ ಈಸ್ಟ್ ಅಂತ ಹೇಳಿ ಕೂಡ ಕರಿತೇವೆ. ಇದೇ ಈಸ್ಟ್ ಆಲ್ಕೋಹಾಲ್ ಇಂಡಸ್ಟ್ರಿನಲ್ಲಿ ಕೂಡ ಉಪಯೋಗ ಆಗುತ್ತೆ. ಹಾಗಾಗಿ ಅದನ್ನು ನಾವು ಬ್ರೀವರ್ಸ್ ಈಸ್ಟ್ ಅಂತ ಹೇಳಿ ಕೂಡ ಕರಿತೇವೆ, ಸರಿನಾ. ಸೊ ಇಲ್ಲಿ ಈ ಬ್ರೆಡ್ ಮೇಕಿಂಗ್ನಲ್ಲಿ ಸಾಮಾನ್ಯವಾಗಿ ಬಳಸುವಂಥ ಒಂದು ಈಸ್ಟ್ ಇದೆ, ಅದನ್ನು ನಾವು ಬೇಕರ್ಸ್ ಈಸ್ಟ್ ಅಂತ ಹೇಳಿ ಕರಿತೇವಲ್ಲ. ಅದರ ಸೈಂಟಿಫಿಕ್ ನೇಮ್ ಏನಿದೆ, ಸ್ಯಾಕರೋಮೈಸಸ್ ಸರ್ವೇಸಿಯೇ ಅಂತ ಹೇಳಿ, ಸರಿನಾ. ಇದು ಈಸ್ಟ್ನ ಸೈಂಟಿಫಿಕ್ ನೇಮ್. ಇದು ನಮಗೆ ಗೊತ್ತಿರೋ ಹಾಗೆ ಇಲ್ಲಿ ಅಗೈನ್ ಈಸ್ಟ್ ಕೂಡ ಎನರೋಬಿಕ್ ಆಗಿ ರೆಸ್ಪಿರೇಟ್ ಮಾಡ್ತಾ ಮಾಡ್ತಾ ಎಥನಾಲನ್ನು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು, ಸರಿನಾ. ಸೊ ಅಗೈನ್ ಇಲ್ಲಿರುವಂಥ ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ಸ್ಗಳನ್ನ ಈಸ್ಟ್ ಬಳಸ್ಕೊಂಡು ಆ ಬ್ರೆಡ್ನಲ್ಲಿ ಆ ಬ್ರೆಡ್ಗೆ ಬೇಕಿರುವಂಥ ಡೋನ ನಾವೇನು ಪ್ರಿಪೇರ್ ಮಾಡ್ತೀವಲ್ಲ ಅದರಲ್ಲಿ ಇರುವಂಥ ಕಾರ್ಬೋಹೈಡ್ರೇಟ್ಸ್ಗಳನ್ನು ಬಳಸ್ಕೊಂಡು ಈಸ್ಟ್ ಅಲ್ಟಿಮೇಟ್ ಆಗಿ ಏನನ್ನು ಉತ್ಪತ್ತಿ ಮಾಡುತ್ತೆ, ಎಥನಾಲನ್ನು ಉತ್ಪತ್ತಿ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಕಾರ್ಬನ್ ಡೈಆಕ್ಸೈಡನ್ನು ಕೂಡ ರಿಲೀಸ್ ಮಾಡುತ್ತೆ, ಸರಿನಾ. ಸೊ ಇದು ಅನರೋಬಿಕ್ ರೆಸ್ಪಿರೇಷನ್ ಪ್ರಕ್ರಿಯೆಯಲ್ಲಿ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ, ಅಂದರೆ ಒಂದು ಪ್ರೋಸೆಸ್ ಇದು, ಸರಿನಾ. ಹಾಗಿದ್ರೆ ಈಸ್ಟ್ ಏರೋಬಿಕ್ ಆಗಿ ಏನಾದರೂ ರೆಸ್ಪಿರೇಟ್ ಮಾಡುತ್ತಾ, ಹುಡುಕ್ಬೋದಾ? ಈಸ್ಟ್ನಲ್ಲಿ ಅನರೋಬಿಕ್ ರೆಸ್ಪಿರೇಷನ್ನಲ್ಲಿ ಈ ಪ್ರಾಡಕ್ಟ್ಸ್ಗಳು ಉತ್ಪತ್ತಿ ಆಗ್ತದೆ ಅಂತ ಹೇಳಿ ಗೊತ್ತಾಗ್ತದೆ. ಈಸ್ಟ್ ಏನಾದರೂ ಏರೋಬಿಕ್ ಮೂಲಕ ಅಂದರೆ ಏರೋಬಿಕ್ ರೆಸ್ಪಿರೇಷನ್ನಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದೆಯಾ, ಗಮನಿಸಿ, ನೋಡಿ, ಹುಡುಕಿ, ಸರಿನಾ. ಇಲ್ಲಿ ಎಥನಾಲ್ ಅಥವಾ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ ಇದನ್ನು ನಾವು ಆಲ್ಕೋಹಾಲ್ ಫರ್ಮೆಂಟೇಷನ್ ಅಂತ ಹೇಳಿ ಕೂಡ ಕರಿತೇವೆ, ಸರಿನಪ್ಪ. ಅರ್ಥ ಆಗ್ತಿದೆಯಾ? ಸೊ ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಆ ಡೋನ ಒಳಗಡೆ ಜಾಸ್ತಿ ಆಗುತ್ತೋ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೋ, ಆಗ ಡೋ ನಿಧಾನವಾಗಿ ರೈಸ್ ಆಗೋದನ್ನು ನಾವೆಲ್ಲಿ ಗಮನಿಸ್ಬೋದು. ಯಾವಾಗ ನಾವು ಅದೇ ಡೋನ ಬಳಸ್ಕೊಂಡು ಅದನ್ನು ಆ ಬ್ರೆಡ್ಡನ್ನು ಬೇಯಿಸ್ತೀವೋ ಆಗ ಕಾರ್ಬನ್ ಡೈಆಕ್ಸೈಡ್ ಎಸ್ಕೇಪ್ ಆಗಿ ಈ ರೀತಿಯಾಗಿ ಸಣ್ಣದಾದ ಕೆಲವೊಮ್ಮೆ ದೊಡ್ಡದಾದ ರಂಧ್ರಗಳು ಕೂಡ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು, ಸರಿನಾ. ಸೊ ಆ ಸಾಫ್ಟ್ನೆಸ್ಸು ಆ ಫ್ಲಫಿನೆಸ್ ಏನಿದೆಯಲ್ಲ ಅದು ಈ ಲ್ಯಾಕ್ಟಿಕ್ ಈಗ ನಮ್ಮ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಹೇಗೆ ಫರ್ಮೆಂಟ್ ಮಾಡಿದ್ವೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಈಸ್ಟ್ ಅನ್ನೋದು ಇಲ್ಲಿ ಫರ್ಮೆಂಟೇಷನನ್ನು, ಆಲ್ಕೋಹಾಲಿಕ್ ಫರ್ಮೆಂಟೇಷನನ್ನು ನಡೆಸ್ತಾ ಇದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು. ಅರ್ಥ ಆಗ್ತಿದೆಯಪ್ಪ? ಸೊ ಬ್ರೆಡ್ ಮೇಕಿಂಗ್ನಲ್ಲಿ ಕೂಡ ಬಳಸ್ತೇವೆ, ಹಾಗೆ ಇನ್ನೆಲ್ಲಿ ಚೀಸ್ ಮೇಕಿಂಗ್ನಲ್ಲಿ ಕೂಡ ಬಳಸ್ತೇವೆ. ಚೀಸ್ ಅನ್ನೋದು ನಮ್ಮಲ್ಲಿ ಅಷ್ಟು ಫೇಮಸ್ ಅಲ್ಲ, ಅಫ್ಕೋರ್ಸ್ ನಾವು ಕೂಡ ಮಾಡ್ತೇವೆ. ನಮ್ಮಲ್ಲಿ ಗಿಣ್ಣು ಮಾಡೋದು ಅಂತ ಹೇಳಿ ಕರೀತಾರೆ, ಹಳ್ಳಿಗಳಲ್ಲಿ ಈಗಲೂ ಮಾಡ್ತಾರೆ ಕೂಡ ಗಿಣ್ಣು ಅಂತ ಹೇಳಿ. ಸೊ ಈ ಚೀಸ್ ಇದೆಯಲ್ಲ ಇದು ನಮ್ಮ ಈಗ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಅಂದರೆ ಬೇರೆ ಬೇರೆ ದೇಶಗಳಲ್ಲಿಯೂ ಕೂಡ ತುಂಬ ಹಳೆಯ ಕಾಲದಿಂದಲೂ ಕೂಡ ತುಂಬ ಹಿಂದಿನಿಂದಲೂ ಕೂಡ ಇದನ್ನು ಫುಡ್ ಐಟಮ್ ಆಗಿ ಬಳಸ್ತಾ ಇದ್ದಾರೆ ಕೂಡ. ಈ ಚೀಸ್ ಮೇಕಿಂಗ್ನಲ್ಲೂ ಕೂಡ ಮೈಕ್ರೋ ಆರ್ಗನಿಸಮ್ಸ್ಗಳು ಬಳಕೆ ಆಗ್ತಾ ಇದೆ. ಬೇರೆ ಬೇರೆ ರೀತಿಯಾದ ಮೈಕ್ರೋ ಆರ್ಗನಿಸಮ್ಸ್ಗಳನ್ನು ಬಳಸ್ಕೊಂಡು ಬೇರೆ ಬೇರೆ ರೀತಿಯಾದ ಫ್ಲೇವರ್ಸ್ಗಳಿರುವಂಥ ಚೀಸನ್ನು ಕೂಡ ಜನ ಉತ್ಪತ್ತಿ ಮಾಡ್ತಾರೆ, ಸರಿನಾ. ಉದಾಹರಣೆಗೆ ನೋಡಿ, ಈಗ ಚೀಸ್ ಸಾಮಾನ್ಯವಾಗಿ ಏನಕ್ಕೆ ಇಷ್ಟ ಆಗುತ್ತೆ, ಅದರ ಟೆಕ್ಸ್ಚರ್ ಆಗಿರ್ಬೋದು ಅಥವಾ ಫ್ಲೇವರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಅಲ್ವಾ. ಸೊ ಹೀಗೆ ಅದರ ಟೆಕ್ಸ್ಚರನ್ನು, ಆ ಫ್ಲೇವರನ್ನು, ಅದನ್ನೆಲ್ಲ ಬೇರೆ ಬೇರೆಯಾಗಿ ಪಡೆಯೋದಕ್ಕೆ ಬೇರೆ ಬೇರೆ ರೀತಿಯಾದ ಸೋರ್ಸನ್ನು, ಕೆಲವೊಂದು ಸರ್ತಿ ಹಸುವಿನ ಹಾಲಿನ ಮೂಲಕ ಚೀಸನ್ನು ಮಾಡ್ತಾರೆ, ಕೆಲವೊಂದು ಸರ್ತಿ ಕುರಿ ಹಾಲಿನ ಮೂಲಕ ಆಡು ಅಥವಾ ಕುರಿ ಹಾಲಿನ ಮೂಲಕ ಬೇರೆ ರೀತಿಯಾದ ಚೀಸನ್ನು ಮಾಡ್ತಾರೆ. ಸೊ ಈ ರೀತಿಯಾಗಿ ಹಾಗೆ ಬೇರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಬಳಸ್ಕೊಂಡು ಬೇರೆ ರೀತಿಯಾದ ಟೆಕ್ಸ್ಚರು, ಬೇರೆ ರೀತಿಯ ಫ್ಲೇವರನ್ನು ಕೂಡ ಪಡ್ಕೊಳ್ಬಹುದು. ಉದಾಹರಣೆಗೆ ಇಲ್ಲಿ ಸ್ವಿಸ್ ಚೀಸ್ ಹಾಗೂ ರಾಕ್ಫೋರ್ಟ್ ಚೀಸ್ ಅಂತ ಹೇಳಿ ಒಂದೆರಡಿದೆ ಎಕ್ಸಾಂಪಲ್ಸ್ಗಳು, ಸರಿನಾ. ಈ ಸ್ವಿಸ್ ಚೀಸನ್ನು ಸಾಮಾನ್ಯವಾಗಿ ಹಸುವಿನ ಹಾಲಿನಿಂದ ಮಾಡೋದು. ಈ ರಾಕ್ಫೋರ್ಟ್ ಚೀಸ್ ಏನಿದೆಯಲ್ಲ ಇದನ್ನು ಸಾಮಾನ್ಯವಾಗಿ ಕುರಿ ಹಾಲಿನಿಂದ ಮಾಡುವಂಥದ್ದು, ಸರಿನಾ. ಸೊ ಅಗೈನ್ ಇಲ್ಲಿ ಸ್ವಿಸ್ ಚೀಸ್ನ ಮಾಡಬೇಕಾದ್ರೆ ಕೂಡ ಸಾಕಷ್ಟು ರೀತಿಯ ಬ್ಯಾಕ್ಟೀರಿಯಾಗಳು, ಸಾಕಷ್ಟು ರೀತಿಯ ಮೈಕ್ರೋ ಆರ್ಗನಿಸಮ್ಸ್ಗಳು ಅಲ್ಲಿ ಉಪಯೋಗ ಆಗ್ತಾ ಇದೆ. ಉದಾಹರಣೆಗೆ ಈಗ ಮೊದಲು ಹಾಲಿಂದ ಮೊಸರಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಅಲ್ಲಿ ಕೆಲಸ ಮಾಡಿದೆ ಅಂತೇಳಿ ಅರ್ಥ, ಸರಿನಾ. ಈಗ ಪ್ರೊಡ್ಯೂಸ್ ಆಗಿರುವಂಥ ಈ ಲ್ಯಾಕ್ಟಿಕ್ ಆ್ಯಸಿಡನ್ನು ಈ ಒಂದು ಬ್ಯಾಕ್ಟೀರಿಯಾ ಯಾವುದು, ಪ್ರಾಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಅಂತ ಹೇಳುವಂಥ ಒಂದು ಈ ಬ್ಯಾಕ್ಟೀರಿಯಾ ಆ ಲ್ಯಾಕ್ಟಿಕ್ ಆ್ಯಸಿಡನ್ನು ಈಗ ಕಾರ್ಬನ್ ಡೈಆಕ್ಸೈಡ್ ಆಗಿ, ಹಾಗೆ ಪ್ರಾಪಿಯೋನಿಕ್ ಆ್ಯಸಿಡ್ ಆಗಿ ಮತ್ತು ಅಸಿಟಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ, ಸರಿನಾ. ಯಾವ ಬ್ಯಾಕ್ಟೀರಿಯಂ ಇದು, ಇಲ್ಲಿ ನೋಡಿ, ಪ್ರಾಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಅಂತ ಹೇಳಿ ಕರೆಯುವಂಥ ಈ ಒಂದು ಬ್ಯಾಕ್ಟೀರಿಯಮನ್ನು ನಾವು ಇಲ್ಲಿ ಸ್ವಿಸ್ ಚೀಸ್ ಮೇಕಿಂಗ್ನಲ್ಲಿ ಬಳಸ್ತಾ ಇದ್ದೀವಿ, ಸರಿನಾ. ಸೊ ಹೀಗೆ ಉತ್ಪತ್ತಿಯಾದಂಥ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆಯಲ್ಲ, ಈ ಕಾರ್ಬನ್ ಡೈಆಕ್ಸೈಡಿಂದ ಏನಾಗ್ತಾ ಇದೆ, ಆ ಸ್ವಿಸ್ ಚೀಸ್ನ ಒಳಗಡೆ ದೊಡ್ಡದಾದ ಬಬಲ್ಸ್ಗಳು ಅಥವಾ ರಂಧ್ರಗಳನ್ನು ನಾವಿಲ್ಲಿ ಕಾಣಬಹುದು, ಸರಿನಾ. ಸೊ ಈ ದೊಡ್ಡದಾದ ಬಬಲ್ಸ್ಗಳು ಏನಕ್ಕೆ ಬರ್ತಾ ಇದೆ, ಯಾವುದರಿಂದ ಬರ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಉತ್ಪತ್ತಿ ಆಗಿದ್ರಿಂದ ಯಾವ ಬ್ಯಾಕ್ಟೀರಿಯಾ ಮೇಲೆ ಆ ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇರುವಂಥ ಈ ಪ್ರಾಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ಅಂತ ಹೇಳುವಂಥ ಈ ಒಂದು ಬ್ಯಾಕ್ಟೀರಿಯಾ, ಸರಿನಾ. ಅರ್ಥ ಆಗ್ತಿದೆಯಪ್ಪ? ಇದೇ ರೀತಿ ಇಲ್ಲಿ ನೋಡಿ, ಇದು ರಾಕ್ಫೋರ್ಟ್ ಚೀಸ್ ಏನಿದೆಯಲ್ಲ ಇದನ್ನು
ಸಾಮಾನ್ಯವಾಗಿ ಕುರಿಯ ಹಾಲಿಂದ ಬಳಸ್ತಾರೆ ಅಂತ ಹೇಳಿದಲ್ಲ, ಅಲ್ಲಿ ಬಳಸ್ತಾ ಇರುವಂಥ ಒಂದು ಫಂಗಸ್ ನೋಡಿ, ಇದನ್ನು ಪೆನ್ಸಿಲಿಯಂ ರಾಕ್ಫೋರ್ಟಿ ಅಂತ ಹೇಳಿ ಕರೆಯುವಂಥ ಒಂದು ಫಂಗಸ್ನ ಬಳಸ್ಕೊಂಡು ಇಲ್ಲಿ ಈ ಚೀಸ್ನ ಫ್ಲೇವರನ್ನು, ಟೆಕ್ಸ್ಚರನ್ನು ಬೇರೆ ಬೇರೆ ರೀತಿಯಾಗಿ ನಾವು ಪಡ್ಕೊಳ್ಬೋದು. ಸರಿನಾ? ಈ ರೀತಿಯಾಗಿ ಬೇರೆ ಬೇರೆ ಸೋರ್ಸ್ನಿಂದ ಅಥವಾ ಬೇರೆ ಬೇರೆ ಮೈಕ್ರೋ ಆರ್ಗಾನಿಸಮ್ಸ್ಗಳಿಂದ ನಾವು ಬೇರೆ ಬೇರೆ ರೀತಿಯಾದ ಟೆಕ್ಸ್ಚರ್ ಇರುವಂಥ, ಫ್ಲೇವರ್ ಇರುವಂಥ ಚೀಸನ್ನು ಉತ್ಪತ್ತಿ ಮಾಡ್ತೀವಿ ಅಂತ ಹೇಳಿ ನಮಗೆ ಗೊತ್ತಾಯಿತು. ಸರಿನಾ? ಅದೇ ರೀತಿ ನಾವು ಸಾಕಷ್ಟು ಸಂಪ್ರದಾಯಗಳಲ್ಲಿ ನೋಡಿರೋ ಹಾಗೆ ನಮ್ಮಲ್ಲಿಯೂ ಕೂಡ ಇದು ಸಾಮಾನ್ಯವಾಗಿ ನಾವು ಗಮನಿಸ್ಬೋದು, ನಾವು ಟಾಡಿಯನ್ನು ಉತ್ಪತ್ತಿ ಮಾಡ್ತೀವಿ ಕೂಡ. ಇದು ಕನ್ನಡದಲ್ಲಿ ನಾವು ಇದನ್ನು ನೀರ ಅಥವಾ ಶೇಂದಿ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಸಾಮಾನ್ಯವಾಗಿ ಈ ಶೇಂದಿಯನ್ನು ನಾವು ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಈ ಶುಗರ್ ಪಾಮ್ ಟ್ರೀ, ಕನ್ನಡದಲ್ಲಿ ಈಚಲು ಮರ ಅಂತ ಹೇಳಿ ಕೂಡ ಕರಿತೇವೆ. ಈಚಲು ಮರದಿಂದ ನಾವು ಏನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ? ಈಚಲು ಮರದಿಂದ ಆ ಸ್ಯಾಪನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸ್ಯಾಪ್ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಒಂದು ಪ್ಲ್ಯಾಂಟ್ನ ಒಳಗಡೆ ಇರುವಂತಹ ನೀರಿನ ಅಂಶ ಅಂಥೇಳಿ ನೀವು ಭಾವಿಸ್ಬೇಕು. ಸರಿನಾ? ಸೊ ಇಲ್ಲಿ ಆ ಸ್ಯಾಪನ್ನು ಫರ್ಮೆಂಟ್ ಮಾಡೋದ್ರ ಮೂಲಕ ನಾವು ಟಾಡಿಯನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ, ಹಾಗೆ ಬಳಸ್ತಾ ಇದ್ದೀವಿ ಕೂಡ. ಈಗ ಈ ಸ್ಯಾಪನ್ನು ಫರ್ಮೆಂಟ್ ಮಾಡಲಿಕ್ಕೂ ಕೂಡ ಈಸ್ಟ್ ಬಳಕೆ ಆಗ್ತಾ ಇದೆ. ಸರಿನಾ? ಎಲ್ಲೆಲ್ಲಿ ಆಲ್ಕೋಹಾಲಿಕ್ ಬೆವರೇಜಸ್ಗಳನ್ನು ನಾವು ಉತ್ಪತ್ತಿ ಮಾಡ್ತಾ ಇದ್ದೀವೋ ಅಲ್ಲಿ ಸಾಮಾನ್ಯವಾಗಿ ಈಸ್ಟ್ ಇರುತ್ತೆ ಅಂತ ಹೇಳಿ ನೀವು ಗಮನಿಸಬೇಕು. ಸರಿನಾ? ಯಾಕಂತ ಹೇಳಿದ್ರೆ ಈಸ್ಟು ಆಲ್ಕೋಹಾಲಿಕ್ ಫರ್ಮೆಂಟೇಷನನ್ನು ನಡೆಸುತ್ತೆ. ನಮ್ಮ ಕೈಗಳಲ್ಲಿ ಈಸ್ಟ್ ಇರುತ್ತೆ, ನಮ್ಮ ಎನ್ವಿರಾನ್ಮೆಂಟ್ನಲ್ಲಿ ಈಸ್ಟ್ ಇರುತ್ತೆ. ಆ ಸ್ಯಾಪು ಅಲ್ಲಿರುವಂತಹ, ಅಂದರೆ ಆ ಈಸ್ಟು ಆ ಸ್ಯಾಪ್ನ ಒಳಗಡೆ ಫರ್ಮೆಂಟೇಷನ್, ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ನಡೆಸೋದ್ರ ಮೂಲಕ ಸಾಮಾನ್ಯವಾಗಿ ಒಂದು 2-3 ಗಂಟೆಗಳು ಬೆಳಗಿನ ಜಾವ ಇಳಿಸಿದ್ರೆ ಒಂದು 2-3 ಗಂಟೆ ಆದ ನಂತರ ಫ್ರೆಶ್ ಟಾಡಿಯನ್ನು ನಾವು ಕುಡಿಬಹುದು ಕೂಡ. ಸರಿನಾ? ಸೊ ಇದು ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯಗಳಲ್ಲೂ ಕೂಡ ನಾವು ಬಳಸ್ತೇವೆ. ಸರಿನಾ? ಸಾಕಷ್ಟು ಕಡೆ ಇದನ್ನು ಉಪಯೋಗ ಮಾಡ್ತಾರೆ ಕೂಡ, ಈಗಲೂ ಕೂಡ ಮಾಡ್ತಾರೆ. ಸೊ ಈ ರೀತಿಯಾಗಿ ನಾವು ನಮ್ಮ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ಗಳಲ್ಲಿ ಎಲ್ಲೆಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳು ಬಳಕೆ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡ್ವಿ. ಅದೇ ರೀತಿ ನಾವು ಇಂಡಸ್ಟ್ರೀಸ್ಗಳಲ್ಲಿ ಎಲ್ಲೆಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನ ಬಳಸ್ತಾ ಇದ್ದೀವಿ ಅಂತ ಈಗ ತಿಳ್ಕೊಂಬರೋಣ. ಸರಿನಾ? ಈಗ ಸಾಮಾನ್ಯವಾಗಿ ಇಂಡಸ್ಟ್ರೀಸ್ಗಳಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರಾಡಕ್ಟ್ಸ್ಗಳನ್ನು, ಉತ್ಪನ್ನಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತೇವೆ. ಉದಾಹರಣೆಗೆ ಹೆಚ್ಚಿಗೆ ಕ್ವಾಂಟಿಟಿನಲ್ಲಿ ದೊಡ್ಡದಾಗಿ ನಾವು ಆಲ್ಕೋಹಾಲಿಕ್ ಇಂಡಸ್ಟ್ರಿನ ನಾವು ಬೆಳೆಸ್ತಾ ಇದ್ದೀವಿ ಅಥವಾ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡದಾದ ಫರ್ಮೆಂಟರ್ಸ್ಗಳು, ಫರ್ಮೆಂಟೇಷನ್ ಯೂನಿಟ್ಗಳು ಇವೆಲ್ಲವುಗಳನ್ನು ನಾವು ಮಾಡಿಕೊಂಡು ಉತ್ಪನ್ನಗಳನ್ನು ಜಾಸ್ತಿ ಮಾಡ್ತೇವೆ ಕೂಡ ಅಲ್ವಾ ಸರ್? ಹ್ಯೂಮನ್ ವೆಲ್ಫೇರ್ ಅಂತ ಹೇಳಿಬಿಟ್ಟು ಆಲ್ಕೋಹಾಲ್ ಪ್ರೊಡಕ್ಷನ್ನಲ್ಲಿ ನಾವು ಮೈಕ್ರೋ ಆರ್ಗಾನಿಸಮ್ನ ಬಳಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ? ನೋಡಿ, ಇಲ್ಲಿ ಒಂದು ಕಾಯಿನ್ಗೆ ಹೇಗೆ 2 ಮುಖಗಳಿದೆಯೋ ಅದೇ ರೀತಿಯಾಗಿ ಇಲ್ಲಿ ನಾವು ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ದೊಡ್ಡ ಇಂಡಸ್ಟ್ರೀಸ್ಗಳಲ್ಲಿ, ಆಲ್ಕೋಹಾಲಿಕ್ ಇಂಡಸ್ಟ್ರೀಸ್ಗಳಲ್ಲಿ ಬಳಸ್ತಾ ಇದ್ದೀವಿ ನಿಜ. ಆದರೆ ನಮಗೆ ಗೊತ್ತಿಲ್ಲದೆ ಈ ಆಲ್ಕೋಹಾಲ್ ಏನಿದೆಯಲ್ಲ ನಮ್ಮ ಸಮಾಜದ ಒಂದು ಭಾಗವಾಗಿ ಉಳ್ಕೊಂಡು ಹೋಗ್ಬಿಟ್ಟಿದೆ. ಸರಿನಾ? ಈಗ ನಮ್ಮ ಎಕನಾಮಿಗೆ, ನಮ್ಮ ಸಿಸ್ಟಮ್ಗೆ ಸಾಕಷ್ಟು ಹಣವನ್ನು ತಂದು ಕೊಡೋದು ಕೂಡ ಇದೇ ಆಲ್ಕೋಹಾಲ್ ಇಂಡಸ್ಟ್ರಿ. ಆದರೆ ಒಂದು ಅಂಶವನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಆಲ್ಕೋಹಾಲ್ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಸಂಪ್ರದಾಯಗಳಲ್ಲೂ ಕೂಡ, ಎಲ್ಲ ಸಮಾಜದಲ್ಲಿಯೂ ಕೂಡ ಬಳಕೆಯಲ್ಲಿದ್ದಂಥ ಒಂದು ಅಂಶ. ಸರಿನಾ? ಇದನ್ನು ಹೆಚ್ಚಿಗೆ ಬಳಸಿದ್ರೆ ಆಬ್ವಿಯಸ್ಲಿ ಅದರಿಂದ ಸಾಕಷ್ಟು ಅನಾನುಕೂಲಗಳು ಉಂಟಾಗುತ್ತೆ. ಅದು ನಮ್ಗೆ ಕಲ್ತಿದ್ದೀವಿ ಕೂಡ. ಹಿಂದಿನ ಕ್ಲಾಸ್ನಲ್ಲಿ ನಾವು ಆಲ್ಕೋಹಾಲ್ ಕುಡಿಯೋದ್ರಿಂದ ಯಾವ ರೀತಿಯ ನೆಗೆಟಿವ್ಸ್ ಇದೆ ಅಂತ ಹೇಳಿ ಕೂಡ ನಾವು ಕಲ್ತಿದ್ದೇವೆ. ಆದರೆ ಇಲ್ಲಿ ನಾವು ಯಾವ ಪರ್ಸ್ಪೆಕ್ಟಿವಿಂದ ನೋಡ್ತಾ ಇದ್ದೀವಿ? ಎಕಾನಮಿ ಪರ್ಸ್ಪೆಕ್ಟಿಂದ ನೋಡ್ತಾ ಇದ್ದೀವಿ. ಸರಿನಾ? ಆಲ್ಕೋಹಾಲಿಕ್ ಇಂಡಸ್ಟ್ರಿ ಏನಿದೆ ಅದರಿಂದ ನಮಗೆ ಯಾವ ರೀತಿಯಾದ ಬೆನಿಫಿಟ್ಸ್ಗಳಿದೆ. ಸರಿನಾ? ಸೊ ಆ ಪರ್ಸ್ಪೆಕ್ಟಿವಿಂದ ನೋಡ್ತಾ ಇದ್ದೀವಿ ಕೂಡ. ಸೊ ಇಂಥ ದೊಡ್ಡದಾದ ದೊಡ್ಡ ಇಂಡಸ್ಟ್ರೀಸ್ಗಳಲ್ಲಿ ನಾವು ಇಂಡಸ್ಟ್ರಿಯಲೈಸೇಷನ್ ನಡೆಸೋದ್ರ ಮೂಲಕ ನಾವು ಏನು ಇಂಡಸ್ಟ್ರೀಸ್ಗಳನ್ನು ಸ್ಥಾಪಿಸಿ ನಮ್ಮ ಎಕನಾಮಿಕ್ ಗ್ರೋತನ್ನು ನಾವು ಕಾಣ್ತಾ ಇದ್ದೀವಿ, ಅದರಲ್ಲಿ ಸಾಕಷ್ಟು ಕಡೆಗಳಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳು ಬಳಕೆಯಾಗಿದೆ ಕೂಡ. ಸರಿನಾ? ಅದರಲ್ಲಿ ಒಂದು ಆಲ್ಕೋಹಾಲ್ ಇಂಡಸ್ಟ್ರೀಸ್, ಬೆವರೇಜ್ ಇಂಡಸ್ಟ್ರೀಸ್. ಸರಿನಾ? ಸೊ ಹೀಗೆ ದೊಡ್ಡ ಮಟ್ಟದಲ್ಲಿ ನಾವು ಏನಾದರೂ ಆಲ್ಕೋಹಾಲ್ಗಳನ್ನು ಉತ್ಪತ್ತಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಆಬ್ವಿಯಸ್ಲಿ ನಮಗೆ ದೊಡ್ಡದಾದ ಇಂಡಸ್ಟ್ರಿಯಲ್ ಸ್ಕೇಲ್ನಲ್ಲಿ ಇರುವಂತಹ ದೊಡ್ಡದಾದ ಫರ್ಮೆಂಟರ್ಸ್ಗಳ ಅವಶ್ಯಕತೆ ಬೀಳುತ್ತೆ. ಒಂದು ದೊಡ್ಡ ಫರ್ಮೆಂಟೇಷನ್ ಪ್ಲಾಂಟನ್ನು ಕೂಡ ನಾವು ಬಳಸಬೇಕಾಗತ್ತೆ ಅಲ್ವಾ? ಯಾಕಂತ ಹೇಳಿದ್ರೆ ಲಾರ್ಜ್ ಕ್ವಾಂಟಿಟಿನಲ್ಲಿ, ಹೆಚ್ಚಿಗೆ ಕ್ವಾಂಟಿಟಿನಲ್ಲಿ ನಾವಲ್ಲಿ ಮೈಕ್ರೋಬ್ಸ್ಗಳನ್ನು ಬೆಳೆಸಬೇಕಾಗತ್ತೆ ಕೂಡ. ಈ ಕಾರಣಕ್ಕೆ ಈ ಚಿತ್ರದಲ್ಲಿ ನೀವು ಫರ್ಮೆಂಟರ್ಸ್ಗಳನ್ನು, ಒಂದು ಫರ್ಮೆಂಟೇಷನ್ ಪ್ಲಾಂಟನ್ನು ಕೂಡ ಗಮನಿಸಬಹುದು. ಸರಿನಾ? ರೈಟ್. ಸೊ ಹೀಗೆ ಇಂಡಸ್ಟ್ರೀಸ್ಗಳಲ್ಲಿ ಮುಖ್ಯವಾಗಿ ಎಲ್ಲೆಲ್ಲಿ ನಾವು ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ಬಳಸ್ತೀವಿ ಅನ್ನೋದನ್ನು ನೋಡ್ಬಿಡೋಣ. ಸರಿನಾ? ಈಗ ಪ್ರೊಡಕ್ಷನ್ ಆಫ್ ವೇರಿಯಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಲೈಕ್ ಬೆವರೇಜಸ್, ಹಾಗೆ ಫಾರ್ಮಸ್ಯೂಟಿಕಲ್ಸ್ ಹಾಗೂ ಕೆಮಿಕಲ್ಸ್ಗಳು, ಈ 3 ಮೇಜರ್ ಪ್ರಾಡಕ್ಟ್ಸ್ಗಳೇನಿದೆಯಲ್ಲ, ಈ 3 ಮೇಜರ್ ಪ್ರಾಡಕ್ಟ್ಸ್ಗಳ ಉತ್ಪತ್ತಿಯಲ್ಲಿ, ಉತ್ಪಾದನೆಯಲ್ಲಿ ನಾವು ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ಹೆಚ್ಚಿಗೆ ಬಳಸ್ತೇವೆ ಕೂಡ.
ಫರ್ಮೆಂಟೆಡ್ ಬೆವರೇಜಸ್ಗಳಂತ ಹೇಳಿ ಬಂದಾಗ ಫರ್ಮೆಂಟೆಡ್ ಬೆವರೇಜಸ್ ಅಗೇನ್ ಇಲ್ಲಿ ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ಗಳು ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬೇಕು, ಸರಿನಾ? ರೈಟ್. ಸೊ ಇಲ್ಲಿ ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದೆ, ಈಸ್ಟ್ ಅನ್ನೋದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅನ್ನು ನಡೆಸುತ್ತೆ. ಆ ಕಾರಣಕ್ಕಾಗಿ ಇಲ್ಲಿ ಫರ್ಮೆಂಟೆಡ್ ಬೆವರೇಜಸ್ಗಳನ್ನು ಉತ್ಪಾದನೆ ಮಾಡೋದ್ರಲ್ಲಿ ಕೂಡ ನಾವು ಈಸ್ಟ್ಗಳನ್ನು ಇಲ್ಲಿ ಬಳಸ್ತಾ ಇದ್ದೀವಿ, ಸರಿನಾ? ಯಾವ ರೀತಿಯ ಪ್ರಾಡಕ್ಟ್ಸ್ಗಳನ್ನು ನಾವು ಇಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ? ಉದಾಹರಣೆಗೆ ನೋಡಿ, ಸಾಮಾನ್ಯವಾಗಿ ಗೊತ್ತಿರೋ ಹಾಗೆ ವೈನ್ ಆಗಿರ್ಬೋದು, ರಮ್ ಆಗಿರಬಹುದು, ಬಿಯರ್ ಆಗಿರಬಹುದು, ಈ ರೀತಿಯಾದ ಆಲ್ಕೋಹಾಲಿಕ್ ಬೆವರೇಜಸ್ಗಳನ್ನು ಉತ್ಪತ್ತಿ ಮಾಡುವಾಗ ನಾವು ಈಸ್ಟ್ಗಳನ್ನು ಬಳಸ್ತಾ ಇದ್ದೀವಿ, ಸರಿನಾ? ನಮಗಾಗಲೇ ಗೊತ್ತಿದೆ ಸೈಂಟಿಫಿಕ್ ಹೆಸರು ಏನಪ್ಪ? ಸ್ಯಾಕರೋಮೈಸಿಸ್ ಸರ್ವೇಸಿಯೇ, ಸರಿನಾ? ಇದನ್ನು ನಾವು ಬ್ರೆಡ್ ಮೇಕಿಂಗ್ನಲ್ಲಿ ಕೂಡ ಬಳಸ್ತಾ ಇದ್ವಿ, ಹಾಗಾಗಿ ಅಲ್ಲಿ ಬೇಕರ್ ಸೀಸ್ಟ್ ಅಂತ ಹೇಳಿ ಕರೆದ್ವಿ. ಇಲ್ಲಿ ನೋಡಿ ಅಗೇನ್ ಇದೇ ಸ್ಯಾಕರೋಮೈಸಿಸ್ ಸರ್ವೇಸಿಯನ್ನು ನಾವಿಲ್ಲಿ ಬ್ರೀವರ್ ಸೀಸ್ಟ್ ಅಂತ ಹೇಳಿ ಕೂಡ ಕರಿತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಆಲ್ಕೋಹಾಲಿಕ್ ಇಂಡಸ್ಟ್ರೀಸ್ನಲ್ಲಿ ಕೂಡ ಇದನ್ನು ಸಾಮಾನ್ಯವಾಗಿ ಬಳಸ್ತೇವೆ ಕೂಡ. ಅಗೇನ್ ಇಲ್ಲಿಯೂ ಕೂಡ ಯಾವ ರೀತಿಯ ಸೋರ್ಸ್ ಅಂದರೆ ಯಾವ ಪದಾರ್ಥದಿಂದ ನಾವು ಆಲ್ಕೋಹಾಲನ್ನು ಉತ್ಪತ್ತಿ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಬೇರೆ ಬೇರೆ ರೀತಿಯಾದ ಪ್ರಾಡಕ್ಟ್ಸ್ಗಳು ಕೂಡ ಇದೆ. ಉದಾಹರಣೆಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಪದಗಳನ್ನು ನೀವು ಜ್ಞಾಪಕ ಇಟ್ಕೊಂಡ್ಬಿಡಿ. ಈಗ ಬಿಯರ್ ಏನಿದೆಯಲ್ಲ, ಸಾಮಾನ್ಯವಾಗಿ ನಾವು ವೀಟ್ನಿಂದ ಅದನ್ನು ಉತ್ಪಾದನೆ ಮಾಡ್ತೀವಿ, ಗೋಧಿಯಿಂದ. ಹಾಗೆ ಶುಗರ್ ಕೇನಿಂದನೂ ನಾವು ಫರ್ಮೆಂಟೆಡ್ ಬೆವರೇಜನ್ನು ಪ್ರೊಡ್ಯೂಸ್ ಮಾಡ್ತೀವಿ. ವಿಸ್ಕಿಯನ್ನು ಬಾರ್ಲಿಯಿಂದ ಪ್ರೊಡ್ಯೂಸ್ ಮಾಡ್ತೀವಿ. ಹಾಗೆ ವೋಡ್ಕಾ ಪೊಟ್ಯಾಟೋಸಿಂದ, ಹಾಗೆ ಗ್ರೇಪ್ಸ್ಗಳಿಂದ ವೈನನ್ನು ಪ್ರೊಡ್ಯೂಸ್ ಮಾಡೋದು. ಹೀಗೆ ಬೇರೆ ಬೇರೆ ರೀತಿಯಾದ ರಾ ಮೆಟೀರಿಯಲ್ಸ್ಗಳಿಂದ ಬೇರೆ ಬೇರೆ ರೀತಿಯಾದ ಆಲ್ಕೋಹಾಲ್ ಪ್ರಾಡಕ್ಟ್ಸ್ಗಳನ್ನು, ಬೆವರೇಜಸ್ಗಳನ್ನು ನಾವು ಉತ್ಪತ್ತಿ ಮಾಡ್ತೇವೆ ಕೂಡ. ಇಲ್ಲಿ ಒಂದಷ್ಟು ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ಗಳೇನಿದೆ ಇವುಗಳನ್ನು ನಾವು ಡಿಸ್ಟಿಲೇಷನ್ ಮಾಡಿ, ಪ್ರೋಸೆಸ್ ಮಾಡಿ, ಡಿಸ್ಟಿಲೇಷನ್ ಮಾಡಿ ಬಳಸ್ತೇವೆ. ಕೆಲವೊಂದನ್ನು ಹೇಗಿದೆಯೋ ಹಾಗೆ ಬಳಸ್ತೇವೆ, ಡಿಸ್ಟಿಲೇಷನ್ ಮಾಡೋದಿಲ್ಲ. ಉದಾಹರಣೆಗೆ ಈಗ ಬಿಯರು ಮತ್ತು ವೈನ್ ಏನಿದೆಯಲ್ಲ, ಇದನ್ನು ನಾವು ಡಿಸ್ಟಿಲೇಷನ್ ಮಾಡಲ್ಲ. ಇಲ್ಲಿ ಡಿಸ್ಟಿಲೇಷನ್ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಡಿಸ್ಟಿಲೇಷನ್ ಅಂತ ಹೇಳಿದ್ರೆ ಏನು? ಈಗ ಫರ್ಮೆಂಟೇಷನ್ ಆಗಿದೆಯಪ್ಪ, ಒಂದು 30 ದಿನನೋ ಒಂದು ತಿಂಗಳು ಎಷ್ಟು ಫರ್ಮೆಂಟೇಷನ್, ಆ ರಾ ಮೆಟೀರಿಯಲ್ನೆಲ್ಲ ನಾವು ಮಿಕ್ಸ್ ಮಾಡಿ ಈಸ್ಟನ್ನು ಹಾಕಿ ಫರ್ಮೆಂಟೇಷನ್ಗೆ ಇಟ್ಟು, ಫರ್ಮೆಂಟೇಷನ್ ಆದಮೇಲೆ ನಾವೇನು ಮಾಡ್ತೀವಿ, ಆ ರಾ ಮೆಟೀರಿಯಲ್ನಲ್ಲಿ ಇರುವಂಥ ಆರ್ಗ್ಯಾನಿಕ್ ಮೆಟೀರಿಯಲ್ನೆಲ್ಲ ಸಪ್ರೇಟ್ ಮಾಡಿ ಅದನ್ನು ಕುದಿಸ್ತೇವೆ, ಹೀಟ್ ಮಾಡ್ತೇವೆ. ಹೀಟ್ ಮಾಡಿದಾಗ ಏನಾಗುತ್ತೆ, ನೀವು ಡಿಸ್ಟಿಲೇಷನನ್ನು ನೀವು ನಿಮ್ಮ ಕೆಮಿಸ್ಟ್ರಿನಲ್ಲಿ ಕೂಡ ಇನ್ನೂ ಡೀಟೇಲಾಗಿ ಕಲಿತೀರಿ, ಸರಿನಾ? ನಾನು ಇದು ಸರಳವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹೀಟ್ ಮಾಡಿದಾಗ ಏನಾಗುತ್ತೆ, ಆ ಆಲ್ಕೋಹಾಲ್ ಇದ್ದಿದ್ದು ಮೊದಲು ಆವಿಯಾಗುತ್ತೆ. ಆವಿಯಾಗಿ ಆ ವೇಪರ್ ಫಾರ್ಮ್ನಲ್ಲಿ ಹೊರಗಡೆ ಬರ್ತಾ ಇರುವಂಥ ಆ ಆಲ್ಕೋಹಾಲನ್ನು ಮತ್ತೆ ಕಂಡೆನ್ಸ್ ಮಾಡಿ, ಮತ್ತೆ ಕೂಲ್ ಮಾಡಿ ಲಿಕ್ವಿಡ್ ಫಾರ್ಮ್ಗೆ ತಗೊಂಡು ಅದನ್ನು ನಾವು ಸಪ್ರೇಟ್ ಮಾಡಿ ಇಡ್ತೇವೆ. ಇದನ್ನೇ ನಾವು ಡಿಸ್ಟಿಲೇಷನ್ ಅಂತ ಹೇಳಿ ಕೂಡ ಕರೆಯೋದು. ಸಾಮಾನ್ಯವಾಗಿ ಈ ರಮ್ಮು, ವಿಸ್ಕಿ, ಬ್ರ್ಯಾಂಡಿ ಎಲ್ಲ ಏನಿದೆಯಲ್ಲಪ್ಪ, ಇದನ್ನು ನಾವು ಡಿಸ್ಟಿಲೇಷನ್ ಮಾಡಿ ಪ್ರೊಡ್ಯೂಸ್ ಮಾಡ್ತೇವೆ. ಈ ವೈನು ಹಾಗೆ ಬಿಯರ್ ಇದೆಲ್ಲ ಏನಿದೆಯಲ್ಲಪ್ಪ, ಇದನ್ನು ನಾವು ಡಿಸ್ಟಿಲೇಷನ್ ಮಾಡದೆ ಕೂಡ ಬಳಸ್ತೇವೆ, ಸರಿನಾ? ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದ ಆಲ್ಕೋಹಾಲಿಕ್ ಡ್ರಿಂಕ್ಸ್ಗಳನ್ನು ನಾವು ಬೇರೆ ಬೇರೆ ರೀತಿಯಾದ ರಾ ಮೆಟೀರಿಯಲ್ಸ್ಗಳನ್ನು ಬಳಸ್ಕೊಂಡು ಒಂದಷ್ಟು ಬೇರೆ ಬೇರೆ 2 ಮೇಜರ್ ಪ್ರೋಸೆಸ್ಗಳನ್ನು ನಾವು ಉತ್ಪತ್ತಿ ಮಾಡೋದನ್ನು ಕೂಡ ಗಮನಿಸಬೇಕು, ಸರಿನಾ? ಸೊ ಫರ್ಮೆಂಟೆಡ್ ಬೆವರೇಜಸ್ಗಳಾಯಿತು. ಹಾಗೆ ಇನ್ನೆಲ್ಲಿ ಬಳಸ್ತೇವೆ? ಆ್ಯಂಟಿಬಯೋಟಿಕ್ಸ್ಗಳನ್ನು ಉತ್ಪತ್ತಿ ಮಾಡೋದ್ರಲ್ಲಿ. ನೋಡಿ, ಈ ಆ್ಯಂಟಿಬಯೋಟಿಕ್ಸ್ಗಳೇನಿದೆಯಲ್ಲ, ಇದು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ನಮ್ಮ ಈ ಮನುಷ್ಯ ಸಂಕುಲ ಏನಿದೆಯಲ್ಲ, ಅದನ್ನು ಉಳಿಸ್ಲಿಕ್ಕೆ ಅದು ಎಷ್ಟು ಸಹಾಯ ಮಾಡಿದೆಯೋ ಏನೋ ಈ ಆ್ಯಂಟಿಬಯೋಟಿಕ್ಸ್ಗಳು. ಯಾಕಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ಸ್ಗಳ ಉತ್ಪತ್ತಿ ಆದ ನಂತರ ಸಾಕಷ್ಟು ಡಿಸೀಸಸ್ಗಳ ವಿರುದ್ಧ ನಾವು ಹೋರಾಡೋದಕ್ಕೆ ನಮಗೆ ಶಕ್ತಿ ಬಂತು. ಹಾಗೆ ನಾವು ಸಾಕಷ್ಟು ಡಿಸೀಸಸ್ಗಳಿಂದ, ಎಷ್ಟೋ ಲೈಫ್ ಥ್ರೆಟನಿಂಗ್ ಡಿಸೀಸಸ್ಗಳಿಂದ ನಾವು ಬಚಾವಾದ್ವಿ ಕೂಡ, ಸರಿನಾ? ಸೊ ಇಲ್ಲಿ ಆ್ಯಂಟಿಬಯೋಟಿಕ್ಸ್ಗಳ ಬಗ್ಗೆ ನೀವು ಲೋವರ್ ಗ್ರೇಡ್ಸ್ನಲ್ಲಿ ಕೂಡ ತಿಳ್ಕೊಂಡಿದ್ದೀರಿ. ಆ್ಯಂಟಿಬಯೋಟಿಕ್ಸ್ ಅಂತ ಹೇಳಿದ್ರೆ ಏನಪ್ಪ? ಆ್ಯಂಟಿ ಅಂತ ಹೇಳಿದ್ರೆ ಅಗೇನ್ಸ್ಟ್, ಬಯೋಸ್ ಅಂತ ಹೇಳಿದ್ರೆ ಲೈಫ್, ಅಗೇನ್ಸ್ಟ್ ಲಿವಿಂಗ್ ಥಿಂಗ್ಸ್ ಅಂತೇಳಿ, ಲಿವಿಂಗ್ ಬೀಯಿಂಗ್ಸ್ ಅಂತೇಳಿ ಅಂತ ಹೇಳಿದ್ರೆ ಇಲ್ಲಿ ಅಗೇನ್ಸ್ಟ್ ಹ್ಯೂಮನ್ ಬೀಯಿಂಗ್ಸಾ? ಇಲ್ಲ, ಅಗೇನ್ಸ್ಟ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳಿ. ಅರ್ಥ ಆಗ್ತಿದೆಯಪ್ಪ? ಸೊ ಹಾಗಾಗಿ ಆ್ಯಂಟಿಬಯೋಟಿಕ್ಸ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಓನ್ಲಿ, ಅಗೇನ್ಸ್ಟ್ ಹಾರ್ಮ್ಫುಲ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು, ನಾಟ್ ಅಗೇನ್ಸ್ಟ್ ಅಸ್, ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಇಲ್ಲಿ ದೇ ಆರ್ ಪ್ರೋ ಲೈಫ್, ಹ್ಯೂಮನ್ ಬೀಯಿಂಗ್ಸ್ಗೆ ದೇ ಆರ್ ಹೆಲ್ಪಿಂಗ್, ನಮಗೆ ಹೆಲ್ಪ್ ಮಾಡ್ತಾ ಇದೆ, ನಮಗೆ ಸಹಾಯ ಮಾಡ್ತಾ ಇದೆ. ಹೇಗೆ? ಆ ಲೈಫ್ ಥ್ರೆಟನಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಸಾಯಿಸೋದ್ರ ಮೂಲಕ, ಸರಿನಾ? ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಗೆ ವಿರುದ್ಧವಾಗಿ ಈ ಆ್ಯಂಟಿಬಯೋಟಿಕ್ಸ್ಗಳು ಕೆಲಸ ಮಾಡೋದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೆ ಸಾಮಾನ್ಯವಾಗಿ ಆ್ಯಂಟಿಬಯೋಟಿಕ್ಸ್ಗಳನ್ನು ನಾವು ಬಳಸೋದು ಬ್ಯಾಕ್ಟೀರಿಯಲ್ ಡಿಸೀಸ್ಗೆ ಅಗೇನ್ಸ್ಟ್ ಆಗಿ. ಯಾವಾಗಲಾದರೂ ನಮಗೆ ಬ್ಯಾಕ್ಟೀರಿಯಲ್ ಡಿಸೀಸ್ ಬಂದಿದೆ ಅಂತ ಹೇಳಿದ್ರೆ ಆಗ ಸಾಮಾನ್ಯವಾಗಿ ಡಾಕ್ಟರ್ಸು ನಮಗೆ ಆ್ಯಂಟಿಬಯೋಟಿಕ್ಸನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅಲ್ವಾ? ಈ ಆ್ಯಂಟಿಬಯೋಟಿಕ್ಸ್ಗಳು ಕೆಲವೊಮ್ಮೆ ಆ್ಯಂಟಿ ಪ್ರೋಟೋಝೋಲ್ ಎಫೆಕ್ಟ್ಸನ್ನು ಕೂಡ ತೋರಿಸುತ್ತವೆ. ಆದರೆ ಇದು ವೈರಸ್ನ ವಿರುದ್ಧವಾಗಿ ಕೆಲಸ ಮಾಡೋಲ್ಲ. ಈ ಆ್ಯಂಟಿಬಯೋಟಿಕ್ಸ್ಗಳನ್ನು ಮೊದಲು ಡಿಸ್ಕವರ್ ಮಾಡಿದ್ದು ಯಾರು, ಹೇಗೆ ಡಿಸ್ಕವರ್ ಆಯಿತು, ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನೇ. ಈ ಆ್ಯಂಟಿಬಯೋಟಿಕ್ಸನ್ನು ಮೊದಲು ಡಿಸ್ಕವರ್ ಮಾಡಿದ್ದು
ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋಂಥ ಈ ವಿಜ್ಞಾನಿ. ಸರಿನಾ? ಸೊ ನಾನು ಆಗಲೇ ಹೇಳಿದೆ, ಆ್ಯಂಟಿಬಯೋಟಿಕ್ಸ್ಗಳು ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾವನ್ನು ಸಾಯಿಸಲಿಕ್ಕೆ ನಾವು ಬಳಸ್ತೇವೆ, ಹೌದಾ, ಟು ಕಿಲ್ ಬ್ಯಾಕ್ಟೀರಿಯಾ. ಈ ಚಿತ್ರದಲ್ಲಿ ನೀವು ಗಮನಿಸಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವ್ರನ್ನ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ಮೊದಲು ಡಿಸ್ಕವರ್ ಮಾಡಿದ್ದು ಪೆನ್ಸಿಲಿನ್ ಅನ್ನುವಂಥ ಒಂದು ಆ್ಯಂಟಿಬಯೋಟಿಕ್ನ. ಹೇಗೆ ಡಿಸ್ಕವರ್ ಮಾಡಿದ್ರು ನೋಡಿ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು ತಮ್ಮ ಲ್ಯಾಬೊರೇಟರಿನಲ್ಲಿ ಸ್ಟೆಫೈಲೋಕಾಕಸ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾದ ಕುರಿತಾಗಿ ಅವರು ಸ್ಟಡಿ ಮಾಡ್ತಾ ಇರ್ತಾರೆ, ಒಂದು ಅಧ್ಯಯನ ಮಾಡ್ತಾ ಇರ್ತಾರೆ. ಸರಿನಾ? ಅಂಥ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನಾವು ಬ್ಯಾಕ್ಟೀರಿಯಾವನ್ನು ಯಾವ ರೀತಿ ಬೆಳಿತೀವಿ, ಬ್ಯಾಕ್ಟೀರಿಯಾ ಅಥವಾ ಫಂಗಸನ್ನು ನಾವು ಆ ಕಲ್ಚರ್ ನ್ಯೂಟ್ರಿಯೆಂಟ್ ಮೀಡಿಯಮನ್ನು ಬಳಸ್ಕೊಂಡು ಪೆಟ್ರಿ ಡಿಶ್ನಲ್ಲಿ ಬೆಳೆಸ್ತೀವಿ ಅಂತ ಹೇಳಿ ನಾವು ಕಲ್ತ್ವಲ್ವಾ, ಪಿಕ್ಚರ್ನ ಕೂಡ ತೋರಿಸ್ತೆ ಅಲ್ವಾ. ಈ ರೀತಿಯಾಗಿ ಅವರು ಸ್ಟೆಫೈಲೋಕಾಕಸ್ ಬ್ಯಾಕ್ಟೀರಿಯಾದ ಬಗ್ಗೆ ಡಿಸ್ಕವರಿ ಮಾಡ್ತಾ ಇರುವಾಗ, ಅಂದರೆ ಅಧ್ಯಯನ ಮಾಡ್ತಾ ಇರುವಾಗ, ಒಂದಷ್ಟು ಅನ್ವಾಶ್ಡ್ ಡಿಶ್ ಅಥವಾ ಅನ್ವಾಶ್ಡ್ ಪೆಟ್ರಿ ಪ್ಲೇಟ್ಸ್ಗಳಲ್ಲಿ ಅವರಿಗೆ ಒಂದು ಹಸಿರು ಬಣ್ಣದಲ್ಲಿರುವಂಥ ಒಂದು ಮೌಲ್ಡ್ ಬೆಳೆಯೋದು ಕಾಣಿಸ್ತಾ ಇರುತ್ತೆ. ಸರಿನಾ? ಆ ಮೌಲ್ಡ್ ಎಲ್ಲಿ ಬೆಳೀತಾ ಇರುತ್ತೋ ಆ ಭಾಗದಲ್ಲಿ ಅದರ ಸುತ್ತ ಈ ಸ್ಟೆಫೈಲೋಕಾಕಸ್ ಬೆಳೀತಾ ಇರೋಲ್ಲ. ಸ್ಟೆಫೈಲೋಕಾಕೈ ಪ್ಲೂರಲ್, ಇಲ್ಲಿ ಕಾಕೈ ಅಂದರೆ ಪ್ಲೂರಲ್ ಅಷ್ಟೇ. ಅದರ ಅರ್ಥ ಏನು? ಆ ಮೌಲ್ಡ್ ಬೆಳೆದಿರುವಂಥ ಆ ಜಾಗದ ಸುತ್ತ ಈ ಸ್ಟೆಫೈಲೋಕಾಕಸ್ ಅನ್ನುವಂಥ ಬ್ಯಾಕ್ಟೀರಿಯಾ ಬೆಳೆದಿಲ್ಲ. ಯಾಕೆ ಬೆಳೀತಾ ಇಲ್ಲ ಅಂತ ಹೇಳಿ ಅವರು ಅದನ್ನು ಹುಡುಕ್ತಾ ಹೋದಾಗ ಅವರಿಗೆ ಗೊತ್ತಾಗೋದು, ಹಿ ಫೌಂಡ್ ದಟ್ ಇಟ್ ವಾಸ್ ಡ್ಯೂ ಟು ಅ ಕೆಮಿಕಲ್ ಪ್ರೊಡ್ಯೂಸ್ಡ್ ಬೈ ದಟ್ ಮೌಲ್ಡ್ ಕಾಲ್ಡ್ ಪೆನಿಸಿಲಿಯಂ ನೋಟಾಟಮ್. ಸೊ ಆ ಫಂಗಸ್ನ ಹೆಸರೇನಪ್ಪ? ಪೆನಿಸಿಲಿಯಂ ನೋಟಾಟಮ್ ಅನ್ನುವಂಥ ಈ ಹಸಿರು ಬಣ್ಣದಲ್ಲಿರುವಂಥ ಈ ಫಂಗಸ್ ಏನು ಕಾಣಿಸ್ತಿದೆ ಇಲ್ಲಿ ನಿಮ್ಮ ಚಿತ್ರದಲ್ಲಿ, ಈ ಫಂಗಸ್ನಿಂದ ರಿಲೀಸ್ ಆದಂಥ ಒಂದಷ್ಟು ಕೆಮಿಕಲ್ಸ್ಗಳು ಆ ಸ್ಟೆಫೈಲೋಕಾಕಸ್ ಬ್ಯಾಕ್ಟೀರಿಯಾ ಬೆಳೀದೇ ಇರೋ ರೀತಿ ತಡೀತಾ ಇದ್ವು ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅದೇ ಕೆಮಿಕಲನ್ನು ಅವರು ಪೆನ್ಸಿಲಿನ್ ಅಂಥೇಳಿ ನೇಮ್ ಮಾಡ್ತಾರೆ. ಸರಿನಾ? ಸೊ ಹೀಗೆ ಮೊದಲ ಆ್ಯಂಟಿಬಯೋಟಿಕ್ ಅನ್ನೋದು ಉತ್ಪತ್ತಿ ಆಯಿತು. ಸರಿನಾ? ಹೀಗೆ ಪೆನ್ಸಿಲಿನ್ ಉತ್ಪತ್ತಿಯಾದ ನಂತರ ಸಾಕಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಸಾಕಷ್ಟು ಆ್ಯಂಟಿಬಯೋಟಿಕ್ಸ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡಿದ್ವಿ ಕೂಡ. ಆದರೆ ಆ್ಯಕ್ಚುಯಲ್ ಆಗಿ ಈ ಪೆನ್ಸಿಲಿನ್ನ ಎಫಿಕೇಸಿ ಏನಿದೆ, ಅದರ ಪರಿಣಾಮ ಏನಿದೆ, ಅದರ ಶಕ್ತಿ ಏನಿದೆ, ಅದನ್ನು ಕಂಡುಹಿಡಿದಿದ್ದು ಈ ಇನ್ನಿಬ್ಬರು ವಿಜ್ಞಾನಿಗಳು ನೋಡಿ, ಅರ್ನ್ಸ್ಟ್ ಚೇನ್ ಹಾಗೂ ಹಾವರ್ಡ್ ಫ್ಲೋರೆ ಎನ್ನುವಂಥ ಇನ್ನಿಬ್ಬರು ವಿಜ್ಞಾನಿಗಳು. ದೇ ಫೌಂಡ್ ದ ಫುಲ್ ಪೊಟೆನ್ಷಿಯಲ್ ಆಫ್ ಪೆನ್ಸಿಲಿನ್ ಆ್ಯಸ್ ಎನ್ ಎಫೆಕ್ಟಿವ್ ಆ್ಯಂಟಿಬಯೋಟಿಕ್. ಸೊ ಇವರಿಬ್ಬರು ಆ ಪೆನ್ಸಿಲಿನ ಕುರಿತಾಗಿ ಇನ್ನೊಂದಷ್ಟು ರಿಸರ್ಚ್ಗಳನ್ನು ಮಾಡ್ತಾ ಅದರ ಟೋಟಲ್ ಪೊಟೆನ್ಷಿಯಲ್ ಏನಿದೆ, ಅದರ ಸಂಪೂರ್ಣ ಶಕ್ತಿ ಏನಿದೆ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದು ಇವರು. ಸರಿನಾ? ಈ ಇಬ್ಬರು ವಿಜ್ಞಾನಿಗಳು. ಆ ಕಾರಣದಿಂದ ಈ ಆ್ಯಂಟಿಬಯೋಟಿಕ್ಕನ್ನು ನಾವು ನಮ್ಮ ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಅಮೆರಿಕನ್ ಸೋಲ್ಜರ್ಸ್ಗಳನ್ನ ಟ್ರೀಟ್ ಮಾಡಲಿಕ್ಕೆ ಕೂಡ ಈ ಆ್ಯಂಟಿಬಯೋಟಿಕ್ಸ್ಗಳನ್ನು ಬಳಸ್ತಾರೆ. ಇದಾದ ನಂತರ 1945ರಲ್ಲಿ ಇವರಿಗೆ ಫ್ಲೆಮಿಂಗ್ ಹಾಗೆ ಈ ಚೇನ್ ಹಾಗೂ ಫ್ಲೋರೆ ಇವರು ಮೂರು ಜನರಿಗೆ ಕೂಡ ನೊಬೆಲ್ ಪ್ರೈಸ್ ಅನ್ನೋದು ಇಲ್ಲಿ ಸಿಗುತ್ತೆ. ಸರಿನಾ? ಈ ಡಿಸ್ಕವರಿಯ ಕಾರಣದಿಂದಾಗಿ. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಈ ಚಿತ್ರದಲ್ಲಿ ನಿಮಗೆ ನಾವು ಪೆನ್ಸಿಲಿನ್ ಆದ ನಂತರ ಯಾವ ಮೈಕ್ರೋಬ್ಸ್ಗಳಿಂದ ಯಾವ ಆ್ಯಂಟಿಬಯೋಟಿಕ್ಕನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಅನ್ನೋದ್ರ ಕುರಿತಾಗಿ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಟ್ಟಿದ್ದೀನಿ. ಸರಿನಾ? ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ನೀವು ಸ್ಟ್ರೆಪ್ಟೊಮೈಸಿನ್ ಅಂತೂ ಕೇಳಿರ್ತೀರಿ, ಟೆಟ್ರಾಸೈಕ್ಲಿನ್ ಅಂತೂ ಕೇಳಿರ್ತೀರಿ ಅಲ್ವಾ? ಈ ರೀತಿಯಾಗಿ ಸಾಕಷ್ಟು ಆ್ಯಂಟಿಬಯೋಟಿಕ್ಸ್ಗಳನ್ನು ನಾವು ಸಾಕಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಆಫ್ಟರ್ ಪೆನ್ಸಿಲಿನ್. ಸರಿನಪ್ಪ? ರೈಟ್. ಸೊ ಆ್ಯಂಟಿಬಯೋಟಿಕ್ಸ್ ಬಂದ ನಂತರ ನಮ್ಮಲ್ಲಿ ಯಾವ ಬದಲಾವಣೆ ಆಯಿತು, ನಮಗೆ ಆ್ಯಂಟಿಬಯೋಟಿಕ್ಸ್ಗಳು ಹೇಗೆ ಸಹಾಯ ಮಾಡಿದ್ವು ನೋಡಿ. ಆ್ಯಂಟಿಬಯೋಟಿಕ್ಸ್ಗಳು ನಾನು ಆಗಲೇ ಹೇಳಿದಾಗೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಏನಿದೆಯಲ್ಲ, ಅಥವಾ ನಮ್ಮ ಕೆಪ್ಯಾಸಿಟಿ ಏನಿದೆಯಲ್ಲ, ನಮ್ಮ ಆ ಡೆಡ್ಲಿ ಡಿಸೀಸಸ್ಗಳನ್ನು ಟ್ರೀಟ್ ಮಾಡುವಂಥ ಕೆಪ್ಯಾಸಿಟಿಯನ್ನು ಇನ್ಕ್ರೀಸ್ ಮಾಡ್ತು, ನಮ್ಮ ಕ್ವಾಲಿಟಿ ಆಫ್ ಲೈಫನ್ನು ಕೂಡ ಇಂಪ್ರೂವ್ ಮಾಡ್ತು. ಹೇಗೆ ಮೊದಲು ಸಾಕಷ್ಟು ಲೈಫ್ ಥ್ರೆಟನಿಂಗ್ ಡಿಸೀಸಸ್ಗಳಿದ್ವು. ಉದಾಹರಣೆಗೆ ಪ್ಲೇಗ್ ಆಗಿರಬಹುದು, ವೂಪಿಂಗ್ ಕಾಫ್ ಆಗಿರ್ಬೋದು, ಹಾಗೆ ಡಿಪ್ತೇರಿಯಾ ಆಗಿರ್ಬೋದು, ಲೆಪ್ರೋಸಿ ಆಗಿರ್ಬೋದು. ಈ ರೀತಿಯಾದ ಡಿಸೀಸ್ಗಳಿಗೂ ಕೂಡ ಈಗ ನಾವು ಆ್ಯಂಟಿಬಯೋಟಿಕ್ಸ್ಗಳಂದರೆ ಬ್ಯಾಕ್ಟೀರಿಯಲ್ ಡಿಸೀಸಸ್ಗಳಿಗೆ ನಾವು ಆ್ಯಂಟಿಬಯೋಟಿಕ್ಸ್ಗಳನ್ನು ಬಳಸ್ಕೊಂಡು ಅವುಗಳಿಂದ ಪಾರಾಗಬಹುದು ಕೂಡ. ಸರಿನಾ? ಇವೆಲ್ಲ ಮೊದಲು ನಮ್ಮ ಸಮಾಜದಲ್ಲಿ ಇದ್ದಂಥ ಲೈಫ್ ಥ್ರೆಟನಿಂಗ್ ಡಿಸಾರ್ಡರ್ಸ್ಗಳು ಈಗಲೂ ಕೂಡ ಇದೆ. ಸರಿನಾ? ಈ ವೂಪಿಂಗ್ ಕಾಫ್ ಏನಿದೆಯಲ್ಲ, ಇದನ್ನು ನಾವು ಕನ್ನಡದಲ್ಲಿ ನಾಯಿ ಕೆಮ್ಮು ರೋಗ ಅಂತ ಹೇಳಿ ಕೂಡ ಕರಿತೇವೆ. ಡಿಪ್ತೇರಿಯಾಗೆ ಗಂಟಲು ಮಾರಿ ರೋಗ ಅಂತ ಹೇಳಿ ಕರಿತೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಲೆಪ್ರೋಸಿ ಕುಷ್ಠರೋಗ ಅಂತ ಹೇಳಿ ಕೂಡ ಕರಿತೇವೆ. ಈ ರೀತಿಯಾದ ಡಿಸೀಸ್ಗಳಿಗೂ ಕೂಡ ಈಗ ನಾವು ಆ್ಯಂಟಿಬಯೋಟಿಕ್ಸ್ಗಳನ್ನು ಬಳಸ್ತೇವೆ. ಸರಿನಾ? ಸೊ ಹೀಗೆ ನಮ್ಮ ಜೀವನನ ಕ್ವಾಲಿಟಿ ಆಫ್ ಲೈಫ್ ಏನಿದೆಯಲ್ಲ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನಮಗೆ ಆ್ಯಂಟಿಬಯೋಟಿಕ್ಸ್ಗಳಿಂದ ಸಾಕಷ್ಟು ಉಪಯೋಗ ಆಗಿದೆ. ಸೊ ಅದೇ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ನಾವು ಸಾಕಷ್ಟು ಕೆಮಿಕಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, ಎನ್ಸೈಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, ಹಾಗೆ ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕೂಡ ಬಳಸ್ಕೊಳ್ತೇವೆ. ಉದಾಹರಣೆಗೆ ಇಲ್ಲಿ ನೋಡಿ,
ಕೆಮಿಕಲ್ಸ್ಗಳು ಎನ್ಸೈಮ್ಸ್ಗಳು ಅಂತ ಹೇಳಿ ಬಂದಾಗ ಸಾಕಷ್ಟು ಮೆಟೀರಿಯಲ್ಸ್ಗಳನ್ನ ನಾವಿಲ್ಲಿ ಗುರುತಿಸ್ಬೋದು. ಆರ್ಗ್ಯಾನಿಕ್ ಆ್ಯಸಿಡ್ಸ್ಗಳಿದೆ, ಸಾಕಷ್ಟು ಎನ್ಸೈಮ್ಸ್ಗಳಿದೆ, ಸಾಕಷ್ಟು ಮಾಲಿಕ್ಯೂಲ್ಸ್ಗಳಿದೆ. ಕೆಮಿಕಲ್ಸ್ ಅಂತ ಹೇಳಿದರೆ ಎನಿ ಮೆಟೀರಿಯಲ್ ವಿಚ್ ಇಸ್ ಹ್ಯಾವಿಂಗ್ ಅ ಡೆಫಿನೆಟ್ ಕೆಮಿಕಲ್ ಕಾಂಪೋಸಿಷನ್. ಎನ್ಸೈಮ್ಸ್ಗಳು ಸಾಮಾನ್ಯವಾಗಿ ಸಬ್ಸ್ಟೆನ್ಸಸ್ ದಟ್ ಆ್ಯಕ್ಟ್ ಆಸ್ ಬಯೋಲಾಜಿಕಲ್ ಕ್ಯಾಟಲಿಸ್ಟ್. ಯಾವುದಾದ್ರೂ ಒಂದು ಏನೋ ಪ್ರೋಸೆಸ್ಸನ್ನು ಸಾಮಾನ್ಯವಾಗಿ ಆ ಪ್ರೋಸೆಸ್ನ ರೇಟ್ ಏನಿದೆಯಲ್ಲ, ಆ ಪ್ರಕ್ರಿಯೆ ಏನಿದೆ ಅದನ್ನು ಫಾಸ್ಟ್ ಮಾಡುವಂಥದ್ದು. ಸರಿನಾ? ಹಾಗೆ ಬಯೋಮಾಲಿಕ್ಯೂಲ್ಸ್ಗಳಿದೆ. ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ಗಳು ಸಾಮಾನ್ಯವಾಗಿ ಈ ಮಾಲಿಕ್ಯೂಲ್ಸ್ ದಟ್ ಆರ್ ಪ್ರೊಡ್ಯೂಸ್ಡ್ ಆಸ್ ಅ ರಿಸಲ್ಟ್ ಆಫ್ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್. ತುಂಬ ಸಿಂಪಲ್ ಆಗಿ ಡೆಫಿನೇಷನ್ಸ್ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಸರಿನಾ? ಆದರೆ ಯಾವ್ಯಾವ ಆರ್ಗ್ಯಾನಿಕ್ ಆ್ಯಸಿಡ್ಸ್ಗಳಿದೆ, ಯಾವ ಎನ್ಸೈಮ್ಸ್ಗಳಿದೆ ಅದು ಇಂಪಾರ್ಟೆಂಟ್ ನಮಗೆ. ಸರಿನಾ? ಸೊ ಅದನ್ನು ನೋಡ್ತಾ ಹೋಗ್ಬಿಡೋಣ. ಈಗ ನೋಡಿ, ನಾವು ಆರ್ಗ್ಯಾನಿಕ್ ಆ್ಯಸಿಡ್ಸ್ಗಳಂತ ಹೇಳಿದರೆ ಈಗ ಸಾಕಷ್ಟು ಮೈಕ್ರೋಬ್ಸ್ಗಳಿಂದ ನಾವು ಬೇರೆ ಬೇರೆ ರೀತಿಯಾದ ಆ್ಯಸಿಡ್ಸ್ಗಳನ್ನು ಕೂಡ ಪ್ರೊಡ್ಯೂಸ್ ಮಾಡ್ತೀವಿ. ಉದಾಹರಣೆಗೆ ಲ್ಯಾಕ್ಟಿಕ್ ಆ್ಯಸಿಡ್ ಆಗಿರ್ಬೋದು, ಸಿಟ್ರಿಕ್ ಆ್ಯಸಿಡ್ ಆಗಿರ್ಬೋದು, ಸರಿನಾ, ಬ್ಯೂಟರಿಕ್ ಆ್ಯಸಿಡ್ ಆಗಿರ್ಬೋದು. ಈ ರೀತಿಯಾಗಿ ಈ ಸಿಟ್ರಿಕ್ ಆ್ಯಸಿಡನ್ನು ನಾವು ಆಸ್ಪ್ಯಾರಜಿಲ್ಲಸ್ ನೈಗರ್ ಅನ್ನುವಂತ ಹೇಳಿ ಕರೆಯುವಂಥ ಈ ಫಂಗಸ್ನಿಂದ ನಾವು ಉತ್ಪತ್ತಿ ಮಾಡ್ತೇವೆ. ಇದನ್ನು ನಾವು ಸಾಕಷ್ಟು ಕಡೆಗಳಲ್ಲಿ ಪ್ರಿಸರ್ವೇಟಿವ್ಸ್ ಆಗಿ ಬಳಸ್ತೇವೆ. ಸರಿನಾ? ಹಾಗೆ ಫ್ಲೇವರಿಂಗ್ನಲ್ಲಿ ಬಳಸ್ತೇವೆ, ಲೆದರ್ ಟ್ಯಾನಿಂಗ್ನಲ್ಲಿ ಬಳಸ್ತೇವೆ, ಡಿಟರ್ಜೆಂಟ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಬಳಸ್ತೇವೆ. ಅದೇ ರೀತಿಯಾಗಿ ಅಸಿಟಿಕ್ ಆ್ಯಸಿಡನ್ನು ಅಸಿಟೋಬ್ಯಾಕ್ಟರ್ ಅಸಿಟೈ ಅನ್ನುವಂಥ ಒಂದು ಬ್ಯಾಕ್ಟೀರಿಯಂನಿಂದ ನಾವು ಉತ್ಪತ್ತಿ ಮಾಡ್ತೇವೆ. ಇಂಡಸ್ಟ್ರೀಸ್ಗಳಲ್ಲಿ ಸಾಕಷ್ಟು ಕಡೆ ಬಳಸ್ತೇವೆ. ಸರಿನಾ? ಹಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ಕೂಡ ಅಸಿಟಿಕ್ ಆ್ಯಸಿಡನ್ನು ನಾವು ಬಳಸೋದನ್ನು ನಾವು ಗಮನಿಸ್ಬೋದು. ಹಾಗೆ ಸಾಮಾನ್ಯವಾಗಿ ಅಸಿಟಿಕ್ ಆ್ಯಸಿಡನ್ನು ನಾವು ಫುಡ್ಸ್ಗಳಲ್ಲಿ, ಈಗ ನೀವು ನಿಮಗೆ ಇನ್ನೊಂದು ತುಂಬ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಯಾವುದಾದ್ರೂ ಒಂದು ವಿನೆಗರ್ ಬಾಟಲನ್ನು ನೋಡಿ. ಸರಿನಾ? ಆ ವಿನೆಗರ್ ಬಾಟ್ಲ್ನಲ್ಲಿ ಏನು ಹೆಸರು ಬರೆದಿರುತ್ತೆ ಅನ್ನೋದನ್ನು ನೀವು ಗಮನಿಸಬೇಕು. ಸರಿನಾ? ಸೊ ಯಾವ ರೀತಿಯಾದ ಆ್ಯಸಿಡ್ನ ಹೆಸರು ಅಲ್ಲಿರುತ್ತೆ ಅಂಥೇಳಿ. ಸರಿನಾ? ಸೊ ಅದೇ ರೀತಿ ಬ್ಯೂಟರಿಕ್ ಆ್ಯಸಿಡ್ ಆಗಿರ್ಬೋದು. ಬ್ಯೂಟರಿಕ್ ಆ್ಯಸಿಡನ್ನು ಕ್ಲೋಸ್ಟ್ರಿಡಿಯಮ್ ಬ್ಯೂಟಿಲಿಸಮ್ ಅಂಥೇಳಿ ಕರೆಯುವಂಥ ಈ ಒಂದು ಬ್ಯಾಕ್ಟೀರಿಯಂನಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೇವೆ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ನಲ್ಲಿ, ಪರ್ಫ್ಯೂಮ್ಗಳಲ್ಲಿ, ಹಾಗೆ ಫುಡ್ ಹಾಗೂ ಫ್ಲೇವರಿಂಗ್ನಲ್ಲಿ ನಾವು ಇದನ್ನು ಬಳಸ್ತೇವೆ. ನಮಗೆಲ್ಲ ಗೊತ್ತಿರೋ ಹಾಗೆ ಲ್ಯಾಕ್ಟೋಬ್ಯಾಸಿಲಿಸ್ ಅನ್ನೋ ಬ್ಯಾಕ್ಟೀರಿಯಮನ್ನು ಲ್ಯಾಕ್ಟಿಕ್ ಆ್ಯಸಿಡ್ ಉತ್ಪಾದನೆಯಲ್ಲಿ ಬಳಸ್ತೇವೆ. ಫಾರ್ಮಸ್ಯೂಟಿಕಲ್ಸ್ಗಳಲ್ಲಿ, ಕಾಸ್ಮಿಕ್ ಇಂಡಸ್ಟ್ರಿನಲ್ಲಿ ನಾವು ಬಳಸ್ತೇವೆ. ಇಲ್ಲಿ ನಮಗೆ ಮುಖ್ಯವಾಗಿ ಏನು ಬೇಕಿರೋದು, ಯಾವ ಪ್ರಾಡಕ್ಟು ಯಾವ ಬ್ಯಾಕ್ಟೀರಿಯಂನಿಂದ ಬರ್ತಾ ಇದೆ ಅಂಥೇಳಿ, ಅಷ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಸೊ ಈಸ್ಟನ್ನು ನಾವು ಆಲ್ಕೋಹಾಲ್ ಇಂಡಸ್ಟ್ರಿನಲ್ಲಿ ನಾವು ಬಳಸ್ತೇವೆ ಅಂತ ನಮಗೆ ಗೊತ್ತು. ಎಥನಾಲ್ನ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಫುಡ್ ಇಂಡಸ್ಟ್ರಿನಲ್ಲೂ ಕೂಡ ನಾವು ಬಳಸ್ತೇವೆ, ಬೇಕರಿನಲ್ಲಿ ಬಳಸ್ತೇವೆ, ಕಾಸ್ಮೆಟಿಕ್ ಇಂಡಸ್ಟ್ರಿನಲ್ಲಿ ಬಳಸ್ತೇವೆ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ನಲ್ಲಿ ಕೂಡ ನಾವು ಈಸ್ಟನ್ನು ಬಳಸ್ತಾ ಇದ್ದೇವೆ. ಸರಿನಾ? ಉತ್ಪತ್ತಿ ಮಾಡ್ತಾ ಇರುವಂಥ ಕಾಂಪೊನೆಂಟ್ ಯಾವುದು? ಎಥನಾಲ್. ಸರಿನಾ? ಹಾಗೆ ನೋಡಿ, ಇಲ್ಲಿ ಲೈಪೇಸಸ್ಗಳು, ಹಾಗೆ ಪೆಕ್ಟಿನೇಸ್, ಪ್ರೋಟಿಯೇಸ್ ಹಾಗೂ ಸ್ಟ್ರೆಪ್ಟೋಕೈನೇಸ್ ಅನ್ನುವಂಥ 4 ಪದಗಳನ್ನು ನೀವು ಗಮನಿಸಿ. ಈ ಎನ್ಸೈಮ್ಸ್ಗಳನ್ನು ನಾವು ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬಿಡೋಣ. ಸರಿನಾ? ಈಗ ನೋಡಿ, ಲೈಪೇಸು, ಪೆಕ್ಟಿನೇಸು, ಪ್ರೋಟಿಯೇಸು, ಸ್ಟ್ರೆಪ್ಟೋಕೈನೇಸ್ ಅನ್ನುವಂಥ ಎನ್ಸೈಮ್ಸ್ಗಳ ಹೆಸರನ್ನು ನೀವು ಕೇಳಿದ್ದೀರಾ? ಅಟ್ಲೀಸ್ಟ್ ಲೈಪೇಸ್ ಅಂತೂ ಕೇಳಿದ್ದೀರಿ, ಪ್ರೋಟಿಯೇಸ್ ಅಂತೂ ಕೇಳಿದ್ದೀರಿ ಅಲ್ವಾ? ಇಲ್ಲಿ ಎಕ್ಸ್ಕ್ಯೂಸ್ ಮೀ ಮಮ್ಮ, ಈ ಲೈಪೇಸಸ್ಗಳೇನಿದೆಯಲ್ಲ, ಸಾಮಾನ್ಯವಾಗಿ ಡಿಟರ್ಜೆಂಟ್ ಫಾರ್ಮುಲೇಷನ್ನಲ್ಲಿ, ಹಾಗೆ ಆಯಿಲಿ ಸ್ಟೇನ್ಸ್ಗಳನ್ನು ಬಟ್ಟೆಗಳಿಂದ ರಿಮೂವ್ ಮಾಡಲಿಕ್ಕೆ, ಲಾಂಡ್ರಿನಲ್ಲಿ ರಿಮೂವ್ ಮಾಡಲಿಕ್ಕೆ ಇವುಗಳನ್ನು ಬಳಸ್ತೇವೆ, ಲೈಪೇಸಸ್ಗಳನ್ನು ಬಳಸ್ತೇವೆ. ಹಾಗೆ ಈ ಪೆಕ್ಟಿನೇಸ್ ಏನಿದೆಯಲ್ಲಪ್ಪ, ಈ ಪೆಕ್ಟಿನೇಸನ್ನು ಸಾಮಾನ್ಯವಾಗಿ ನಾವು ನಮ್ಮ ಕಮರ್ಷಿಯಲ್ ಫ್ರೂಟ್ ಜ್ಯೂಸಸ್ಗಳೇನಿದೆ ಇವುಗಳನ್ನು ಕ್ಲಾರಿಫೈಯಿಂಗ್ ಏಜೆಂಟ್ಸ್ಗಳಾಗಿ ನಾವಲ್ಲಿ ಬಳಸ್ತೇವೆ. ಪೆಕ್ಟಿನೇಸಸ್ಗಳನ್ನು ಸಾಮಾನ್ಯವಾಗಿ ಪೆಕ್ಟಿನೇಸಸ್ ಹಾಗೆ ಪ್ರೋಟಿಯೇಸಸ್ ಎರಡನ್ನೂ ಕೂಡ. ಸರಿನಾ? ಇಲ್ಲಿ ಕ್ಲಾರಿಫೈಯಿಂಗ್ ಅಂತ ಹೇಳಿದ್ರೆ ಏನು, ಕ್ಲಾರಿಫಿಕೇಷನ್ ಅಂತ ಹೇಳಿದ್ರೆ ಏನು, ಸಾಮಾನ್ಯವಾಗಿ ನಾವು ನಮ್ಮ ಮನೆಗಳಲ್ಲಿ ನಾವು ಜ್ಯೂಸ್ ಮಾಡಿದಾಗ ಹೇಗಿರುತ್ತೆ, ತುಂಬ ಕ್ಲಿಯರ್ ಲಿಕ್ವಿಡ್ ಕಾಣಿಸುತ್ತಾ? ಅದೇ ನೀವು ಒಂದು ಬಾಟಲ್ಡ್ ಜ್ಯೂಸನ್ನು ತೊಗೊಬನ್ನಿ, ಫುಲ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಲ್ವಪ್ಪ? ಸೊ ಇಲ್ಲಿ ಆ ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಬರೋದಕ್ಕೆ ತುಂಬ ಅಂತ ಹೇಳಿದ್ರೆ ಅಲ್ಲಿರುವಂಥ ಸಣ್ಣದಾದ ಸಾಲಿಡ್ ಪಾರ್ಟಿಕಲ್ಸ್ಗಳು ಅಥವಾ ಆ ಆರ್ಗ್ಯಾನಿಕ್ ಕಾಂಪೊನೆಂಟ್ ಎಲ್ಲ ಏನಿದೆಯಲ್ಲ ಅದೆಲ್ಲ ರಿಮೂವ್ ಆಗಿ ಫುಲ್ ಒಂದು ಟ್ರಾನ್ಸ್ಪರೆಂಟ್ ಲಿಕ್ವಿಡ್ ಬರೋ ಥರ ಏನು ಮಾಡ್ತಾರಲ್ಲಪ್ಪ, ಅದನ್ನೇ ನಾವು ಕ್ಲಾರಿಫಿಕೇಷನ್ ಅಥವಾ ಕ್ಲಾರಿಫೈಯಿಂಗ್ ಏಜೆಂಟ್ಸ್ಗಳ ಮೂಲಕ ನಡೆಸುವಂಥ ಪ್ರಕ್ರಿಯೆ ಅಂತ ಹೇಳಿ ನಾವು ಕರಿಬೋದು. ಸರಿನಾ? ಸೊ ಹೀಗೆ ಆ ಕಮರ್ಷಿಯಲ್ ಬಾಟಲ್ಡ್ ಫ್ರೂಟ್ ಜ್ಯೂಸಸ್ಗಳೇನಿದೆಯಲ್ಲ ಅವುಗಳಲ್ಲಿ ನಾವು ಪೆಕ್ಟಿನ್ ಹಾಗೂ ಪೆಪ್ಟೈಡ್ ಬಾಂಡ್ಸ್ಗಳನ್ನು ಕ್ಲೀವ್ ಮಾಡಲಿಕ್ಕೆ, ಬ್ರೇಕ್ ಮಾಡಲಿಕ್ಕೆ ಈ ಪೆಕ್ಟಿನೇಸ್ ಹಾಗೂ ಪ್ರೋಟಿಯೇಸ್ ಎನ್ಸೈಮ್ಸ್ಗಳನ್ನು ನಾವಲ್ಲಿ ಬಳಸ್ತೇವೆ. ಸರಿನಾ? ಸೊ ಹಾಗಾಗಿ ನಮಗೆ ಒಂದು ಕ್ಲಿಯರ್ ಟ್ರಾನ್ಸ್ಪರೆಂಟ್ ಜ್ಯೂಸ್ ಅನ್ನೋದು ನಮಗೆ ಸಿಗುತ್ತೆ. ಅದೇ ರೀತಿ ಈ ಸ್ಟ್ರೆಪ್ಟೋಕೈನೇಸ್ ಏನಿದೆಯಲ್ಲಪ್ಪ, ಈ ಸ್ಟ್ರೆಪ್ಟೋಕೈನೇಸನ್ನು ನಾವು ಯಾವ ಬ್ಯಾಕ್ಟೀರಿಯಮ್ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ? ಸ್ಟ್ರೆಪ್ಟೋಕಾಕಸ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಮ್ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸರಿನಾ? ಆ್ಯಂಡ್ ಇದು ಸಾಮಾನ್ಯವಾಗಿ ಈಗ ಜೆನೆಟಿಕ್ ಇಂಜಿನಿಯರಿಂಗ್ ಬಂದ ನಂತರ ಈ ಜೆನೆಟಿಕ್ ಮಾಡಿಫಿಕೇಷನ್ಸ್ಗೆ ಒಳಪಟ್ಟು ಇದನ್ನು ನಾವು ಇಲ್ಲಿ ಕ್ಲಾಟ್ ಬಸ್ಟರ್ ಆಗಿ ಕೂಡ ಬಳಸ್ತಾ ಇದ್ದೀವಿ. ಎಲ್ಲಿ ಯಾವ ವ್ಯಕ್ತಿ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅನ್ನುವಂಥ ಈ ಕಂಡೀಷನ್ನಿಂದ ಬಳಲ್ತಾ ಇದ್ದಾರೋ ಅವರಿಗೆ. ಈಗ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅನ್ನೋದು ಇಟ್ಸ್ ಅ ಕಂಡೀಷನ್ ವೇರ್ ಬ್ಲಡ್ ಅಥವಾ ಆರ್ಟರೀಸ್ಗಳು
ಬ್ಲಾಕ್ ಆಗಿ ಯಾವುದೋ ಒಂದು ಹೃದಯದ ಯಾವುದೋ ಒಂದು ಕೋಶಕ್ಕೆ ಅಥವಾ ಯಾವುದೋ ಒಂದು ಟಿಶ್ಯೂಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಸರಿಯಾಗಿ ಆಗ್ತಾ ಇರೋಲ್ಲ. ಸರಿನಾ? ಇದನ್ನೇ ನಾವು ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಹೇಳಿ ಕೂಡ ಕರಿತೇವೆ. ಸೊ ಇಂಥ ಕಡೆಗಳಲ್ಲಿ ಕ್ಲಾಟ್ ಬಸ್ಟರ್ ಆಗಿ ನಾವು ಸ್ಟೆಪ್ಟೋಕೈನೇಸ್ ಅನ್ನುವಂಥ ಈ ಎನ್ಸೈಮನ್ನು ಕೂಡ ಬಳಸ್ತೇವೆ. ಸರಿನಾ? ಸೊ ಈಗ ಕ್ಲಾಟಲ್ಲಿ ಫಾರ್ಮ್ ಆಗೋದಕ್ಕೆ ಸಾಕಷ್ಟು ರೀಸನ್ಸ್ಗಳಿರಬಹುದು. ಸರಿನಾ? ಸೊ ಈಗ ಪ್ಲಾಕ್ ಆಗಿರಬಹುದು ಅಥವಾ ಅಲ್ಲಿ ಡೆಪಾಸಿಟ್ ಆಗಿರುವಂಥ ಕೊಲೆಸ್ಟ್ರಾಲ್ ಬೇರೆ ಯಾವುದೋ ರೀಸನ್ಸ್ಗಳಿಂದ ಬ್ಲಡ್ ಕ್ಲಾಟ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ಳೋಣ. ಸರಿನಾ? ಸೊ ಆಗ ಏನಾಗುತ್ತೆ, ಯಾವುದೋ ಒಂದಷ್ಟು ಟಿಶ್ಯೂಸ್ಗಳಿಗೆ ಯಾವುದೋ ಒಂದು ಕಾರ್ಡಿಯಾಕ್ ಮಸಲ್ಗೆ ಸರಿಯಾಗಿ ರಕ್ತ ಅನ್ನೋದು ಸರಬರಾಜು ಆಗ್ತಾ ಇಲ್ಲ. ಸರಿನಾ? ಹೀಗಾಗಿ ಏನಾಗುತ್ತೆ, ಆ ಕಾರ್ಡಿಯಾಕ್ ಟಿಶ್ಯೂಸ್ ಅಥವಾ ಆ ಹೃದಯದ ಕೋಶಗಳೇನಿದೆಯಲ್ಲ ಅದು ನಿಧಾನವಾಗಿ ಸತ್ತೋಗೋಕ್ಕೆ ಶುರು ಆಗಿಬಿಡುತ್ತೆ. ಸರಿನಾ? ಆ ಮಸಲ್ಸ್ಗಳು ನಿಧಾನವಾಗಿ ನಿಧಾನವಾಗಿ ಅಂದರೆ ಆಕ್ಸಿಜನ್ಗಳು ಸಪ್ಲೈ ಆಗದೇ ಇರೋ ಕಾರಣ, ರಕ್ತ ಸರಬರಾಜು ಆಗದೇ ಇರೋ ಕಾರಣ ಆ ಟಿಶ್ಯೂಸ್ಗಳು ಸತ್ತೋಗುವಂಥ ಸಾಧ್ಯತೆಗಳಿರುತ್ತೆ. ಸರಿನಾ? ಸೊ ಇದನ್ನು ರಿಮೂವ್ ಮಾಡಲಿಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಯಾವ ಎನ್ಸೈಮನ್ನು ಬಳಸ್ತಾ ಇದ್ದೀವಿ, ಸ್ಟ್ರೆಪ್ಟೋಕೈನೇಸನ್ನು ನಾವು ಬಳಸ್ತಾ ಇದ್ದೀವಿ. ಇದು ಏನು ಮಾಡುತ್ತೆ, ಆ ಬ್ಲಡ್ ಕ್ಲಾಟನ್ನು ರಿಮೂವ್ ಮಾಡೋದ್ರ ಮೂಲಕ ಏನಾಗುತ್ತೆ, ಆ ಸರ್ಕ್ಯುಲೇಷನನ್ನು ಈಸಿ ಮಾಡುತ್ತೆ. ಸರಿನಾ? ಸೊ ಈ ಮೂಲಕ ರಕ್ತ ಬೇರೆ ಬೇರೆ ಭಾಗಗಳಿಗೆ ಸರಬರಾಜಾಗೋದನ್ನು ಇಲ್ಲಿ ನಾವು ಗಮನಿಸ್ಬೋದು. ಸರಿನಾ? ಸೊ ಈ ರೀತಿಯಾಗಿ ಎನ್ಸೈಮ್ಸ್ಗಳ ಒಂದಷ್ಟು ಇಂಪಾರ್ಟೆನ್ಸ್ ನಮಗೆ ಅರ್ಥ ಆಗಿದೆ. ಸೊ ಇದಾದ ಮೇಲೆ ಒಂದಷ್ಟು ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ಗಳು ಕೂಡ ಇದೆ. ಈ ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ಗಳು ಕೂಡ ಸಾಕಷ್ಟು ಇಂಪಾರ್ಟೆನ್ಸನ್ನು, ವೈದ್ಯಕೀಯವಾಗಿ ಸಾಕಷ್ಟು ಇಂಪಾರ್ಟೆನ್ಸನ್ನು ಹೊಂದಿದ್ದಾವೆ ಕೂಡ. ಉದಾಹರಣೆಗೆ ನೋಡಿ, ಟ್ರೈಕೋಡರ್ಮಾ ಪಾಲಿಸ್ಪೋರಮ್ ಅಂತ ಹೇಳಿ ಕರೆಯುವಂಥ ಈ ಒಂದು ಫಂಗಸ್ಸಿಂದ ಸೈಕ್ಲೋಸ್ಪೋರಿನ್ ಎ ಅನ್ನುವಂಥ ಒಂದು ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಈ ಸೈಕ್ಲೋಸ್ಪೋರಿನ್ ಎ ಏನಿದೆಯಲ್ಲ ಇದನ್ನೇ ನಾವು ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಕೂಡ ಬಳಸ್ತೇವೆ. ಎಲ್ಲಿ ಯಾವ ವ್ಯಕ್ತಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಒಳಪಟ್ಟಿದ್ದಾನೋ ಆ ವ್ಯಕ್ತಿಗೆ. ನಾವು ಇದೇ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ನ ಬಗ್ಗೆ ನಾವು ಹಿಂದಿನ ಕ್ಲಾಸ್ನಲ್ಲಿ ಕೂಡ ಕಲ್ತಿದ್ವಿ ಅಲ್ವಾ? ಸಾಮಾನ್ಯವಾಗಿ ಯಾವ ವ್ಯಕ್ತಿಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಗುತ್ತೋ ಅಂಥ ವ್ಯಕ್ತಿ ಇಮ್ಯುನೋಸಪ್ರೆಸಿವ್ ಏಜೆಂಟ್ಸ್ಗಳನ್ನು ಜೀವನ ಪರ್ಯಂತ ತಗೊಳ್ಬೇಕು. ಇಲ್ಲ ಆ ಗ್ರಾಫ್ಟ್ಗಳು ರಿಜೆಕ್ಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಈ ಇಮ್ಯುನೋಸಪ್ರೆಸಿವ್ ಏಜೆಂಟ್ಸ್ಗಳನ್ನು ತಗೊಂಡ್ರೆ ಗ್ರಾಫ್ಟ್ ರಿಜೆಕ್ಷನ್ ಅನ್ನೋದು ಆಗಲ್ಲ. ಸರಿನಾ? ಸೊ ಈ ಮೂಲಕ ಈ ಸೈಕ್ಲೋಸ್ಪೋರಿನ್ ಎ ಅನ್ನುವಂಥ ಈ ಒಂದು ಮಾಲಿಕ್ಯೂಲ್ ಏನಿದೆಯಲ್ಲ ಇದನ್ನು ನಾವು ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಬಳಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಂದಷ್ಟು ಮಾಲಿಕ್ಯೂಲ್ಸ್ಗಳನ್ನು ನಾವಿಲ್ಲಿ ಗಮನಿಸ್ಬಿಡೋಣ. ಸರಿನಾ? ಉದಾಹರಣೆಗೆ ನೋಡಿ, ಈಗ ಸ್ಟ್ಯಾಟಿನ್ಸ್ಗಳು ಕೂಡ ನಾವಿಲ್ಲಿ ಗಮನಿಸಬೇಕು. ಸರಿನಾ? ಸ್ಟ್ಯಾಟಿನ್ಸ್ಗಳನ್ನು ನಾವು ಈಸ್ಟ್ ವೆರೈಟಿಯಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಒನ್ ಆಫ್ ದ ವೆರೈಟೀಸ್ ಮೊನಾಸ್ಕಸ್ ಪರ್ಪ್ಯೂರಿಯಸ್ ಅಂಥೇಳಿ. ಓಕೆನಾ? ಮೊನಾಸ್ಕಸ್ ಪರ್ಪ್ಯೂರಿಯಸ್ ಅಂಥೇಳಿ. ಈ ಮೊನಾಸ್ಕಸ್ ಪರ್ಪ್ಯೂರಿಯಸ್ ಈಸ್ಟ್ ವೆರೈಟಿಯಿಂದ ನಾವು ಸ್ಟ್ಯಾಟಿನ್ಸ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಈ ಸ್ಟ್ಯಾಟಿನ್ಸ್ಗಳ ಕೆಲಸ ಏನು? ಸ್ಟ್ಯಾಟಿನ್ಸ್ಗಳು ನಮ್ಮ ದೇಹದಲ್ಲಿ ಬ್ಲಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥ ಏಜೆಂಟ್ಗಳಾಗಿ ಕೆಲಸ ಮಾಡುತ್ತವೆ. ಓಕೆನಾ? ದೇ ಆರ್ ಯೂಸ್ಡ್ ಆಸ್ ಬ್ಲಡ್ ಕೊಲೆಸ್ಟ್ರಾಲ್ ಲೋರಿಂಗ್ ಏಜೆಂಟ್ಸ್. ದೇ ಆ್ಯಕ್ಟ್ ಕಾಂಪಿಟೇಟಿವ್ಲಿ ಬೈ ಇನ್ಹಿಬಿಟಿಂಗ್ ದ ಎನ್ಸೈಮ್ ರೆಸ್ಪಾನ್ಸಿಬಲ್ ಫಾರ್ ದ ಸಿಂಥಸಿಸ್ ಆಫ್ ಕೊಲೆಸ್ಟ್ರಾಲ್. ಇಲ್ಲಿ ಆ ಕೊಲೆಸ್ಟ್ರಾಲನ್ನು ಸಿಂಥಸೈಸ್ ಮಾಡುವಂತಹ ಆ ಎನ್ಸೈಮ್ ಏನಿದೆಯಲ್ಲ ಅದನ್ನು ಇನ್ಹಿಬಿಟ್ ಮಾಡೋದ್ರ ಮೂಲಕ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಉತ್ಪತ್ತಿ ಆಗದೇ ಇರೋ ರೀತಿ ಆ ಸ್ಟ್ಯಾಟಿನ್ಸ್ಗಳು ನೋಡ್ಕೊಳ್ತಾ ಇದೆ. ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ಯಾರಾದರೂ ವಯಸ್ಸಾದವರು ಇದ್ದರೆ ಅಥವಾ ಬ್ಲಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಲಿಕ್ಕೆ ಯಾರಾದರೂ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾ ಇದ್ದರೆ ನೀವು ಆ ಟ್ಯಾಬ್ಲೆಟ್ಸ್ನ ಕವರನ್ನು ಅಥವಾ ಆ ಟ್ಯಾಬ್ಲೆಟ್ ಶೀಟನ್ನು ಹಿಂಭಾಗದಲ್ಲೋ ನೀವು ಓದಿ. ಅಲ್ಲಿಯೂ ಕೂಡ ಸ್ಟ್ಯಾಟಿನ್ ಅನ್ನೋ ಒಂದು ಪದವನ್ನು ನೀವು ಗಮನಿಸ್ಬೋದು. ಅಟೋರ್ವಾ ಸ್ಟಾಟಿನ್ ಅಂತ ಹೇಳಿನೋ ಅಥವಾ ರೋಸುವಾ ಸ್ಟಾಟಿನ್ ಅಂತ ಹೇಳಿನೋ ಯಾವುದಾದ್ರೂ ಒಂದು ಸ್ಟಾಟಿನ್ ಅನ್ನೋ ಒಂದು ಪದವನ್ನು ನೀವಲ್ಲಿ ಗಮನಿಸ್ಬೋದು. ಸರಿನಾ? ರೈಟ್. ಅರ್ಥ ಆಗ್ತಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನೀವು ನನಗೆ ಹೇಳಬೇಕು. ಸರಿನಾ? ಈ ಟೇಬಲ್ನಲ್ಲಿ ನಾವು ಇದುವರೆಗೂ ಡಿಸ್ಕಸ್ ಮಾಡಿದಂಥ ಎಲ್ಲ ಕೆಮಿಕಲ್ಸ್ಗಳು, ಎನ್ಸೈಮ್ಸ್ಗಳು, ಬಯೋ ಆ್ಯಕ್ಟಿವ್ ಮಾಲಿಕ್ಯೂಲ್ಸ್ಗಳು, ಹಾಗೆ ಆಲ್ಕೋಹಾಲು, ಎಲ್ಲದರ ಪ್ರೊಡಕ್ಟ್ಸು ಹಾಗೆ ಯೂಸಸ್ಗಳನ್ನು ನಾನು ಈ ಟೇಬಲ್ನಲ್ಲಿ ಹಾಕಿದ್ದೀನಿ. ನೀವು ನೋಟ್ಸನ್ನು ಓದುವಾಗ ನಿಮಗೆ ರಿವಿಷನ್ಗೆ ಸಹಾಯ ಆಗಲಿ ಅಂತ ಹೇಳಿ. ಸರಿನಾ? ಸೊ ಈಗ ಎನ್ಸೈಮ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಲೈಪೇಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಪೆಕ್ಟಿನೇಸು, ಪ್ರೋಟಿಯೇಸು, ಇವೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಅವುಗಳ ಕೆಲಸ ಯಾವುದು, ಎಲ್ಲಿ ಲೈಪೇಸ್ ಎಲ್ಲಿ ಬಳಸ್ತಾ ಇದ್ದಾರೆ, ಪೆಕ್ಟಿನೇಸನ್ನು ಪ್ರೋಟಿಯೇಸನ್ನು ನಾವು ಎಲ್ಲಿ ಬಳಸ್ತಾ ಇದ್ದೀವಿ, ಸ್ಟ್ರೆಪ್ಟೋಕೈನೇಸ್ ಯಾವ ರೂಪದಲ್ಲಿ ನಮಗೆ ಬಳಕೆ ಆಗ್ತಾ ಇದೆ, ಕ್ಲಾಟ್ ಬಸ್ಟರ್ ಆಗಿ, ಹೌದಾ? ಸೈಕ್ಲೋಸ್ಪೋರಿನ್ ಎ ಹೇಗೆ ಬಳಕೆ ಆಗ್ತಾ ಇದೆ, ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ, ಸ್ಟ್ಯಾಟಿನ್ಸ್ಗಳು ಬ್ಲಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಂಥ ಏಜೆಂಟ್ಸ್ಗಳಾಗಿ ಕೆಲಸ ಮಾಡ್ತಾ ಇದೆ. ಹಾಗೆ ಎಥನಾಲನ್ನು ಇಲ್ಲಿ ನಾವು ಸಾಕಷ್ಟು ಕಡೆ ಆಲ್ಕೋಹಾಲಿಕ್ ಡ್ರಿಂಕ್ಸ್ಗಳಲ್ಲಿ ಬಳಸ್ತಾ ಇದ್ದೀವಿ. ಹಾಗೆ ಇನ್ನೊಂದು ನೀವು ಗಮನಿಸಬೇಕು, ಇದೇ ಎಥನಾಲನ್ನು ನಾವು ಡಿಸ್ಇನ್ಫೆಕ್ಟೆಂಟ್ ಏಜೆಂಟ್ಸ್ಗಳಾಗಿ ಕೂಡ ಬಳಸ್ತೇವೆ ಅಲ್ವಾ? ಸ್ಟೆರಿಲೈಸ್ ಮಾಡಲಿಕ್ಕೆ. ಈಗ ಸಾಮಾನ್ಯವಾಗಿ
ಎಲ್ಲ ಕಡೆ ಈಗ ಡಿಸ್ಇನ್ಫೆಕ್ಟೆಂಟ್ಸ್ಗಳಲ್ಲಿ ಅಂತ ಹೇಳಿದರೆ ನಮ್ಮ ಈ ಹ್ಯಾಂಡ್ ವಾಶ್ಗಳಲ್ಲಿ ಅಂದರೆ ಸ್ಯಾನಿಟೈಸರ್ಗಳಲ್ಲಿ ಸಾಮಾನ್ಯವಾಗಿ ಸ್ಯಾನಿಟೈಸರ್ಗಳಲ್ಲೂ ಕೂಡ ನೀವು ಸ್ಪಿರಿಟ್ನಲ್ಲಿ ಎಲ್ಲ ಕಡೆ ನೀವು ಎಥನಾಲನ್ನು ಗಮನಿಸ್ಬೋದು. ಸರಿನಾ? ಸೊ ಈ ರೀತಿಯಾಗಿ ಆ ಯೂಸಸ್ಗಳು ಹಾಗೆ ಆ ಪ್ರಾಡಕ್ಟ್ಸ್ಗಳ ಡೀಟೇಲನ್ನು ನೀವು ಆ ಒಂದು ಟೇಬಲ್ನ ಮೂಲಕ ರಿವೈಸ್ ಮಾಡ್ಕೊಳ್ಬೋದು. ಸರಿನಾ? ಈಗ ನಾವು ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಸೀವೇಜ್ ಟ್ರೀಟ್ಮೆಂಟ್ನಲ್ಲಿ ನಾವು ಎಲ್ಲಿ ಬಳಸ್ತೇವೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಸರಿನಾ? ಸೊ ಮೊದಲಿಗೆ ಸೀವೇಜ್ ಅಂದರೆ ಏನು, ಸೀವೇಜ್ ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಬರೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಮಗೆ ದೊಡ್ಡ ದೊಡ್ಡ ನಗರಗಳಲ್ಲಿ, ದೊಡ್ಡ ದೊಡ್ಡ ಟೌನ್ಗಳಲ್ಲಿ ಹಾಗೆ ಸಿಟಿಗಳಲ್ಲಿ, ಸರಿನಾ, ಬೆಂಗಳೂರಿನಂಥ ಒಂದು ಮಹಾನಗರ, ದೊಡ್ಡ ದೊಡ್ಡ ನಗರಗಳು, ಬೇರೆ ಬೇರೆಯಾದ ನಗರಗಳೆಲ್ಲೇ ಎಲ್ಲ ಕಡೆ ನೀವು ಟೌನ್ಗಳಲ್ಲಿ ಗಮನಿಸಿ, ಅಲ್ಲಿ ನಮಗೆ ಸಾಮಾನ್ಯವಾಗಿ ಸೀವೇಜ್ ಉತ್ಪತ್ತಿ ಆಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೌದಾ? ಇಲ್ಲಿ ಸೀವೇಜ್ ಅಂತ ಹೇಳಿದ್ರೆ ಏನು, ಸಾಮಾನ್ಯವಾಗಿ ನಮ್ಮ ಈ ಮುನಿಸಿಪಲ್ ವೇಸ್ಟ್ ಏನಿದೆಯಲ್ಲ ಅದನ್ನೇ ನಾವು ಸೀವೇಜ್ ಅಂತ ಹೇಳಿ ಕರಿತೇವೆ. ಈಗ ನಾವು ನಮ್ಮ ಬಾತ್ರೂಮ್ಗಳಲ್ಲಿ ಬಳಸುವಂಥ ನೀರು, ನಮ್ಮ ಹ್ಯೂಮನ್ ಎಕ್ಸ್ಕ್ರೀಟ ಎರಡೂ ಮಿಕ್ಸ್ ಆಗಿ ಹೊರಗಡೆ ಬರ್ತಾ ಇದೆ, ಅದೇ ವಾಟರನ್ನು ನಾವು ಸೀವೇಜ್ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಸೊ ಈ ವೇಸ್ಟ್ ವಾಟರ್ ಏನಿದೆಯಲ್ಲ, ಇದು ವೇಸ್ಟ್ ವಾಟರ್ ಸಾಮಾನ್ಯವಾಗಿ ನಮ್ಮ ಸೀವೇಜ್ ಸಿಸ್ಟಮ್ ಏನಿದೆ ಅದ್ರ ಮೂಲಕ ಕಲೆಕ್ಟ್ ಆಗಿ ಸಾಮಾನ್ಯವಾಗಿ ನಮ್ಮ ನ್ಯಾಚುರಲ್ ವಾಟರ್ ಬಾಡೀಸ್ಗಳೇನಿದೆಯಲ್ಲ ಅದಕ್ಕೇ ನಾವು ಬಿಡ್ತಾ ಇದ್ದೀವಿ. ಸರಿನಾ? ಸೊ ಇದರಿಂದ ಏನಾಗುತ್ತೆ, ಸಾಮಾನ್ಯವಾಗಿ ಆ ನ್ಯಾಚುರಲ್ ವಾಟರ್ ಬಾಡೀಸ್ಗಳೆಲ್ಲ ಅದೆಲ್ಲ ಪೊಲ್ಯೂಟ್ ಆಗಿ ಹೋಗ್ತಾ ಇದೆ. ಅರ್ಥ ಆಗ್ತಿದೆಯಪ್ಪ? ಸೊ ಈಗ ವೇಸ್ಟ್ ವಾಟರ್ ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ, ಹೆಚ್ಚಿಗೆ ಉತ್ಪತ್ತಿ ಆಗ್ತಿರೋದು. ಹಾಗಿದ್ರೆ ಹಳ್ಳಿಗಳಲ್ಲಿ ವೇಸ್ಟ್ ವಾಟರ್ ಉತ್ಪತ್ತಿ ಆಗಲ್ವಾ? ಅಲ್ಲಿ ಉತ್ಪತ್ತಿ ಆಗುತ್ತೆ, ಆದರೆ ಸಾಮಾನ್ಯವಾಗಿ ಅದು ಅಲ್ಲೇ ಭೂಮಿಯಲ್ಲೇ ಇಂಗು ಹೋಗಿನೋ ಇಂಗು ಗುಂಡಿಗಳನ್ನು ಮಾಡ್ಕೊಂಡಿರ್ತಾರೆ, ಅಥವಾ ಸಣ್ಣ ಪುಟ್ಟ ಊರಿನ ಅಕ್ಕಪಕ್ಕದಲ್ಲೇ ಸಣ್ಣ ಪುಟ್ಟ ಕೆರೆನೋ ಸಣ್ಣ ಪುಟ್ಟ ಗುಂಡಿಗಳನ್ನು ಮಾಡಿಕೊಂಡು ಅಲ್ಲಿ ಇಂಗೋ ರೀತಿ ಮಾಡ್ಕೊಂಡಿರ್ತಾರೆ. ಆದರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಏನಾಗುತ್ತೆ, ಇದೇ ಬಾತ್ರೂಮಿಂದ ಬಂದಂಥ ವೇಸ್ಟ್ ವಾಟರ್ ಆಗಿರ್ಬೋದು, ಅಥವಾ ನಮ್ಮ ಬಳಕೆಯಿಂದ ನಾವು ಬಳಸಿ ನಂತರ ಅದನ್ನು ವೇಸ್ಟ್ ಅಂತ ಹೇಳಿ ನಾವು ಹೊರಗಡೆ ಆಗ್ತಿರುವಂಥ ನೀರಿದು. ಸರಿನಾ? ಮೇಯ್ನಾಗಿ ನಮಗೆ ಬಾತ್ರೂಮ್ನಲ್ಲಿ ತುಂಬ ನೀರು ವೇಸ್ಟ್ ಆಗೋದು, ಹಾಗೆ ನಾವು ಹ್ಯೂಮನ್ ಎಕ್ಸ್ಕ್ರೀಟವನ್ನು ಕೂಡ ಹೇಗಿದ್ರೂ ಎಕ್ಸ್ಕ್ರೀಟ್ ಮಾಡಲೇಬೇಕು, ಹೊರಗಡೆ ಹೋಗಲೇಬೇಕು, ಅದಕ್ಕೆ ನಾವು ನೀರನ್ನು ಬಳಸ್ತೇವೆ. ಸರಿನಾ? ಈ ಮೂಲಕ ಈ ಸೀವೇಜ್ ಅನ್ನೋದು ಹೆಚ್ಚಾಗಿ ನಗರಗಳಲ್ಲಿ ಉತ್ಪತ್ತಿ ಆಗ್ತಾ ಇರೋದನ್ನು ನಾವಲ್ಲಿ ಗಮನಿಸಬೇಕು. ಸರಿನಾ? ಸೊ ಈ ಸೀವೇಜನ್ನು ಇನ್ನು ಅಗೇನ್ ತುಂಬ ಒಳ್ಳೆ ಡೆಫಿನೇಷನ್ ಕೂಡ ಇದೆ ಇಲ್ಲಿ. ಸರಿನಾ? ಸೊ ಮುನಿಸಿಪಲ್ ವೇಸ್ಟ್ ವಾಟರ್ ಕಂಟೈನಿಂಗ್ ಆರ್ಗ್ಯಾನಿಕ್ ವೇಸ್ಟ್ ಆ್ಯಂಡ್ ಮೈಕ್ರೋಬ್ಸ್ ಮೋಸ್ಟ್ಲಿ ಹ್ಯೂಮನ್ ಎಕ್ಸ್ಕ್ರೀಟ, ಇದನ್ನೇ ನಾವು ಸೀವೇಜ್ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಈ ಮುನಿಸಿಪಲ್ ವೇಸ್ಟ್ ಏನಿದೆಯಲ್ಲ ಅದರಲ್ಲಿರುವಂಥ ಆರ್ಗ್ಯಾನಿಕ್ ವೇಸ್ಟ್ಗಳು ಹಾಗೆ ಮೈಕ್ರೋಬ್ಸ್ಗಳು ಮುಖ್ಯವಾಗಿ ಹ್ಯೂಮನ್ ಎಕ್ಸ್ಕ್ರೀಟವನ್ನು ನಾವು ಸೀವೇಜ್ ಅಂತ ಹೇಳಿ ಕರಿತೇವೆ. ಈ ಸೀವೇಜ್ನಲ್ಲಿ ಸಾಮಾನ್ಯವಾಗಿ ಹ್ಯೂಮನ್ ಎಕ್ಸ್ಕ್ರೀಟ ಒಂದು ಮೇಜರ್ ಕಾಂಪೊನೆಂಟ್ ಆದರೆ ಅದರ ಜೊತೆಗೆ ಸಾಕಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಮತ್ತು ಒಂದಷ್ಟು ಆರ್ಗ್ಯಾನಿಕ್ ಮಟೀರಿಯಲ್ಸ್ಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದು, ವೇಸ್ಟ್. ಸರಿನಾ? ಸೊ ಈ ಸೀವೇಜ್ ಏನಾದರೂ ಆ ಸೀವೇಜನ್ನು ನಾವು ಟ್ರೀಟ್ ಮಾಡದೆ ನ್ಯಾಚುರಲ್ ವಾಟರ್ ಬಾಡಿಗಳಿಗೆ ಬಿಟ್ವಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅದು ನಮ್ಮ ನ್ಯಾಚುರಲ್ ವಾಟರ್ ಬಾಡಿಯನ್ನು ಸ್ಪಾಯಿಲ್ ಮಾಡುತ್ತೆ ಅಲ್ವಪ್ಪ. ಅಲ್ಲಿ ಇರುವಂಥ ಅಕ್ವಾಟಿಕ್ ಅನಿಮಲ್ಸ್ಗಳು ಸತ್ತು ಹೋಗ್ಬೋದು, ಅಥವಾ ಆ ನೀರನ್ನು ನಾವು ಕುಡಿಯೋದಕ್ಕೆ ಅಥವಾ ಬೇರೆ ಇನ್ಯಾವುದೇ ಕೆಲಸಕ್ಕೆ ಬಳಸೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಹಾಗೆ ವಾಟರ್ ಬಾರ್ನ್ ಡಿಸೀಸ್ಗಳು ಕೂಡ ಅದರಿಂದ ಸ್ಪ್ರೆಡ್ ಆಗೋದನ್ನು ನಾವೆಲ್ಲಿ ಗಮನಿಸ್ಬೋದು. ಹಾಗಾಗಿ ಸಾಮಾನ್ಯವಾಗಿ ನಾವು ಏನನ್ನು ಗಮನದಲ್ಲಿಟ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ನಾವು ವೇಸ್ಟ್ ವಾಟರನ್ನು, ನಾವು ಸೀವೇಜನ್ನು ನೀರಿಗೆ ಬಿಡೋ ಮುಂಚೆ, ನ್ಯಾಚುರಲ್ ವಾಟರ್ ಬಾಡಿಗೆ ಬಿಡೋ ಮುಂಚೆ ನಾವು ಅದನ್ನು ಟ್ರೀಟ್ ಮಾಡಿ ಬಿಡಬೇಕು, ಟ್ರೀಟ್ ಮಾಡದೆ ಬಿಡಬಾರ್ದು. ಸರಿನಾ? ದುರದೃಷ್ಟ ನಮ್ಮಲ್ಲಿ ನಮ್ಮ ನಗರಗಳು ಬೆಳೀತಾ ಇರೋ ಈ ರೇಟ್ ಏನಿದೆಯಾ, ನಮ್ಮ ನಗರಗಳು ಬೆಳೀತಾ ಇರುವಂಥ ಈ ವೇಗ ಏನಿದೆಯಲ್ಲ, ಇದಕ್ಕೆ ತಕ್ಕಂಗೆ ನಾವು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳನ್ನು ಸ್ಥಾಪನೆ ಮಾಡಿಲ್ಲ ಕೂಡ. ಆ ಕಾರಣದಿಂದಾಗಿ ಹೆಚ್ಚಿನ ಸೀವೇಜ್, ನಗರಗಳಲ್ಲಿ ಉತ್ಪತ್ತಿಯಾದಂಥ ಹೆಚ್ಚಿನ ಸೀವೇಜ್ ಏನಿದೆ ಇದು ನ್ಯಾಚುರಲ್ ವಾಟರ್ ಬಾಡೀಸ್ಗಳಿಗೆ ಹಾಗೆ ತಲುಪ್ತಾ ಇದೆ. ಸರಿನಾ? ಸೊ ಈ ಸೀವೇಜನ್ನು ನಾವು ಟ್ರೀಟ್ ಮಾಡಲಿಕ್ಕೆ ನಾವು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳನ್ನು ಬಳಸ್ತೇವೆ. ಈ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳಲ್ಲಿ ಏನಾಗುತ್ತೆ, ಇಲ್ಲಿ ಸೀವೇಜ್ ಏನಿದೆಯಲ್ಲ ಅದು ಮಲ್ಟಿಪಲ್ ಸ್ಟೇಜಸ್ಗಳಲ್ಲಿ ಪ್ಯೂರಿಫೈ ಆಗ್ತಾ ಟ್ರೀಟ್ ಮಾಡ್ತಾ ನಂತರ ಅದು ಸೇಫ್ ಅನಿಸಿದ ನಂತರ ಅದನ್ನು ನಾವು ನ್ಯಾಚುರಲ್ ವಾಟರ್ ಬಾಡಿಗೆ ಬಿಡೋದು. ಸರಿನಾ? ಸೊ ಇಲ್ಲಿ ಏನು ಮಾಡ್ತೀವಿ, ಸಾಕಷ್ಟು ಚೇಂಬರ್ಸ್ಗಳ ಮೂಲಕ ಸೀವೇಜನ್ನು ಟ್ರೀಟ್ ಮಾಡಿ ಜೊತೆಗೆ ಮೈಕ್ರೋಬ್ಸ್ಗಳನ್ನು ಕೂಡ ಬಳಸ್ಕೊಂಡು ಅಲ್ಲಿರುವಂಥ ಒಂದಷ್ಟು ಆರ್ಗ್ಯಾನಿಕ್ ಮಟೀರಿಯಲನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಹೆಟಿರೋಟ್ರೋಪಿಕ್ ಮೈಕ್ರೋಬ್ಸ್ಗಳನ್ನು ಬಳಸ್ಕೊಂಡು ಸೀವೇಜನ್ನು ಟ್ರೀಟ್ ಮಾಡ್ತಾ ಇದ್ದೀವಿ. ಸರಿನಾ? ಸೊ ಅದಾದ ನಂತರ ನಾವು ಆ ಸೀವೇಜನ್ನು ನ್ಯಾಚುರಲ್ ವಾಟರ್ ಬಾಡೀಸ್ಗಳಿಗೆ ನಾವು ಕಳಿಸ್ತಾ ಇದ್ದೀವಿ. ಎಲ್ಲ ಕಡೆಗಳಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಸೀವೇಜನ್ನು ವಾಟರ್ ಬಾಡೀಸ್ಗಳಿಗೆ, ಹಳ್ಳಗಳಿಗೋ ನದಿಗಳಿಗೋ ಇಲ್ಲಿಗೇ ನಾವು ತಲುಪಿಸೋದು. ಬೇರೆ ಇನ್ನೆಲ್ಲೂ ದಾರಿನೇ ಇಲ್ವಲ್ಲ ನಮಗೆ ಅಲ್ವಾ? ಸೊ ಒಂದು ಕಡೆ ನಾವು ಹೆಲ್ಪ್ಲೆಸ್, ಆದರೆ
ನಮ್ಮ ಟೆಕ್ನಾಲಜಿನ ನಾವು ಬಳಸ್ಕೊಂಡು ಆ ನೀರನ್ನು ಟ್ರೀಟ್ ಮಾಡಿ ನಾವು ಬಿಡ್ಬೋದಲ್ವಾ? ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಹೀಗೆ ಈ ಸೀವೇಜ್ ಟ್ರೀಟ್ಮೆಂಟ್ನಲ್ಲಿ ಮುಖ್ಯವಾಗಿ 2 ಸ್ಟೇಜ್ಗಳನ್ನು ನಾವು ಗಮನಿಸ್ಬೋದು. ಪ್ರೈಮರಿ ಸೀವೇಜ್ ಟ್ರೀಟ್ಮೆಂಟ್ ಅಂತ ಹೇಳಿ, ಹಾಗೆ ಸೆಕೆಂಡರಿ ಸೀವೇಜ್ ಟ್ರೀಟ್ಮೆಂಟ್ ಅಂತ ಹೇಳಿ. ಸರ್, ಮತ್ತು ಇಲ್ಲಿ 5 ಡಬ್ಬಗಳನ್ನು ಕೊಟ್ಬಿಟ್ಟಿದ್ದೀರಾ. 5 ಡಬ್ಬಗಳು ಏನು ರೆಪ್ರೆಸೆಂಟ್ ಮಾಡುತ್ತೆ ನೋಡಿ. ಈ ಫಸ್ಟು ಟೂ ಸ್ಟೇಜಸ್ ಏನಿದೆಯಲ್ಲ, ಇದನ್ನೇ ನಾವು ಪ್ರೈಮರಿ ಸೀವೇಜ್ ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೇವೆ. ಮತ್ತೆ ಉಳಿದಿರುವಂಥ ಇನ್ನು 3 ಸ್ಟೇಜ್ಗಳೇನಿದೆಯಲ್ಲ, ಇದನ್ನು ನಾವು ಸೆಕೆಂಡರಿ ಟ್ರೀಟ್ಮೆಂಟ್ ಅಂತ ಹೇಳಿ ಕರಿತೇವೆ, ಸೆಕೆಂಡರಿ ಸೀವೇಜ್ ಟ್ರೀಟ್ಮೆಂಟ್ ಅಂತ ಹೇಳಿ. ಸೊ ಇಲ್ಲಿ ಯಾಕೆ ನಿಮಗೆ ಈ ಡಬ್ಬಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಒಂದೊಂದು ಸ್ಟೆಪ್ ಆದ ನಂತರ ಒಂದೊಂದು ಸ್ಟೆಪ್ಗೆ ವ್ಯತ್ಯಾಸಗಳಿದೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಅಷ್ಟೇ. ಸರಿನಾ? ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. 2 ಮೇಜರ್ ಸ್ಟೆಪ್ಸ್ಗಳು, ಪ್ರೈಮರಿ ಸೀವೇಜ್ ಟ್ರೀಟ್ಮೆಂಟ್ ಹಾಗೂ ಸೆಕೆಂಡರಿ ಸೀವೇಜ್ ಟ್ರೀಟ್ಮೆಂಟ್. ಈ ಎಂಟೈರ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ನಲ್ಲಿ ಈ 5 ಚೇಂಬರ್ಸ್ಗಳು ಸಾಮಾನ್ಯವಾಗಿ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಏನೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬರೋಣ. ಈಗ ಪ್ರೈಮರಿ ಸೀವೇಜ್ ಟ್ರೀಟ್ಮೆಂಟ್ನ ಬಗ್ಗೆ ತಿಳ್ಕೊಂಬರೋಣ. ಸರಿನಾ? ಪ್ರೈಮರಿ ಅಂತ ಹೇಳಿದ್ರೆ ಏನೋ ನಮಗೆ ಗೊತ್ತಾಗಬೇಕು. ನೋಡಿ, ಪ್ರೈಮರಿ ಸೀವೇಜ್ ಟ್ರೀಟ್ಮೆಂಟ್ನಲ್ಲಿ ನಾವು 2 ರೀತಿಯಾದ ಟ್ಯಾಂಕ್ಸ್ಗಳನ್ನು ಗಮನಿಸಬೇಕು ಇಲ್ಲಿ ನೀವು. ಸರಿನಾ? ಫಿಲ್ಟ್ರೇಷನ್ ಟ್ಯಾಂಕ್ ಅಂತ ಹೇಳಿ ಒಂದು, ಇನ್ನೊಂದು ಸೆಡಿಮೆಂಟೇಷನ್ ಟ್ಯಾಂಕ್ ಅಂತ ಹೇಳಿ. ಪ್ರೈಮರಿ ಟ್ರೀಟ್ಮೆಂಟ್ನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಸಾಮಾನ್ಯವಾಗಿ ಈ ಸೀವೇಜ್ ಏನು ಬರ್ತಾ ಇದೆಯಲ್ಲ, ಈ ಸೀವೇಜ್ನಲ್ಲಿ ಆರ್ಗ್ಯಾನಿಕ್ ಮಟೀರಿಯಲ್ನ ಜೊತೆಗೆ ಸಾಕಷ್ಟು ವೇಸ್ಟ್ಗಳು ಕೂಡ ಬರ್ಬೋದು. ಬಟ್ಟೆಗಳು ಬರ್ಬೋದು, ಶೂಸ್ಗಳು ಬರ್ಬೋದು, ಪೇಪರು, ಅದು ಇದು, ಕಲ್ಲು, ಮಣ್ಣು ಎಲ್ಲ ಬರುತ್ತಲ್ವಾ? ಸೊ ಹಾಗೆ ಬರುವಂತಹ ಎಲ್ಲ ಫಿಸಿಕಲ್ ಅಥವಾ ಡೆಬ್ರಿಸ್ಗಳಾಗಿರ್ಬೋದು, ಆ ಫ್ಲೋಟಿಂಗ್ ಪಾರ್ಟಿಕಲ್ಸ್ಗಳೇನಿದೆಯಲ್ಲ, ನೀರಿನಲ್ಲಿ ತೇಲುವಂತಹ ಆ ಪಾರ್ಟಿಕಲ್ಸ್ಗಳು, ಯಾವುದಾದ್ರೂ ಬಟ್ಟೆ, ಪ್ಲಾಸ್ಟಿಕ್ಕು, ಪೆನ್ನು, ಅದು ಇದು ಎಲ್ಲ ನೀವು ಅನ್ಕೊಂಬಿಡಿ. ಸರಿನಾ? ಹೀಗೆ ಆ ಪಾರ್ಟಿಕಲ್ಸ್ಗಳನ್ನು ಫಿಸಿಕಲ್ ಆಗಿ ಫಿಲ್ಟರ್ ಮಾಡೋದ್ರ ಮೂಲಕ ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಏನು ಮಾಡ್ತೀವಿ, ಫಿಲ್ಟರ್ ಆದ ನಂತರ ಆ ನೀರೇನಿದೆಯಲ್ಲ ಅದನ್ನು ನಾವು ಸೆಟಲ್ ಆಗೋಕ್ಕೆ, ಸೆಡಿಮೆಂಟ್ ಆಗ್ಲಿಕ್ಕೆ ಬಿಡ್ತಾ ಇದ್ದೀವಿ. ಆವಾಗ ಏನಾಗುತ್ತೆ, ಆ ಒಳಗಡೆ ಇರುವಂಥ ಕಲ್ಲು, ಮಣ್ಣು, ದಪ್ಪ ಪಾರ್ಟಿಕಲ್ಸ್ಗಳೇನಿದೆಯಲ್ಲ, ನೀರಿಗಿಂತ ತೂಕವಾಗಿರುವಂಥದ್ದು ಅದೆಲ್ಲ ಸೆಡಿಮೆಂಟ್ ಆಗುತ್ತೆ, ಸೆಟಲ್ ಆಗುತ್ತೆ, ಮತ್ತು ಅದನ್ನು ನೆಕ್ಸ್ಟ್ ಸ್ಟೇಜ್ಗೆ ತೊಗೊಂಡು ಹೋಗ್ತೀವಿ. ಸರಿನಾ? ಸೊ ಈ ರೀತಿಯಾಗಿ ಪ್ರೈಮರಿ ಟ್ರೀಟ್ಮೆಂಟ್ನಲ್ಲಿ ಈ 2 ಮೇಜರ್ ಪ್ರೊಸೆಸ್ಗಳನ್ನು ನಾವು ಮಾಡ್ತೇವೆ. ಸರಿನಾ? ಹಾಗಿದ್ರೆ ಇಲ್ಲಿ ಮೈಕ್ರೋಬ್ಸ್ ಎಲ್ಲಿ ಬಳಕೆ ಆಗ್ತಾ ಇದೆ? ಇಲ್ಲಿ ಮೈಕ್ರೋಬ್ಸ್ಗಳು ಬಳಕೆ ಆಗ್ತಾ ಇಲ್ಲ, ಮುಂದೆ ಬಳಕೆ ಆಗುತ್ತೆ, ಅದನ್ನು ಗಮನಿಸೋಣ. ಸರಿನಾ? ರೈಟ್. ಸೊ ಈಗ ನಾನು ಆಗಲೇ ಹೇಳಿದೆ, ಫಿಲ್ಟ್ರೇಷನ್ ಟ್ಯಾಂಕ್ನಲ್ಲಿ ನಾನು ಏನು ಹೇಳಿದೆ, ಈಗ ಫಿಲ್ಟ್ರೇಷನ್ ಟ್ಯಾಂಕ್ನ ಒಳಗಡೆ ಕೂಡ ಸಾಕಷ್ಟು ಮಲ್ಟಿಪಲ್ ಫಿಲ್ಟರ್ಸ್ಗಳಲ್ಲಿ ಇರುತ್ತವೆ. ಸರಿನಾ? ಸೊ ಸೈಜ್ನ ಆಧಾರದ ಮೇಲೆ ಬರುವಂಥ ಎಲ್ಲ ಆ ಫ್ಲೋಟಿಂಗ್ ಪಾರ್ಟಿಕಲ್ಸ್ಗಳೇನಿದೆಯಲ್ಲ ಅವೆಲ್ಲವನ್ನು ನಿಧಾನವಾಗಿ ನಾವು ಮೆಕ್ಯಾನಿಕಲ್ ಆಗಿ ರಿಮೂವ್ ಮಾಡ್ತೇವೆ. ಸರಿನಾ? ಡೈಪರ್ಸ್ಗಳು, ಕ್ಲಾತ್ಸ್ಗಳು, ಬಾಟಲ್ಸು, ಶೂಸು, ಇದೆಲ್ಲ ನಿಧಾನವಾಗಿ ಫಿಲ್ಟರ್ ಆಗುತ್ತೆ ಫಸ್ಟ್ ಟ್ಯಾಂಕ್ನಲ್ಲಿ. ಅದಾದಮೇಲೆ ಆ ಮೇಜರ್ ಫ್ಲೋಟಿಂಗ್ ಸಬ್ಸ್ಟೆನ್ಸಸ್ಗಳೆಲ್ಲ ಏನಿದ್ವಲ್ಲ, ಸಾಲಿಡ್ ಡ್ರಬ್ಸ್ಗಳು ಏನಿದೆಯಲ್ಲ, ಅದೆಲ್ಲ ನಿಧಾನವಾಗಿ ರಿಮೂವ್ ಮಾಡಿದ್ಮೇಲೆ ನಾವು ಸೆಕೆಂಡ್ ಟ್ಯಾಂಕ್ಗೆ ಕಳಿಸ್ತೀವಿ. ಅಲ್ಲಿ ನಾವೇನು ಮಾಡ್ತೀವಿ, ಆ ಫಿಲ್ಟರ್ಡ್ ಲಿಕ್ವಿಡ್ ಏನಿದೆಯಲ್ಲ ಅದನ್ನು ಸೆಡಿಮೆಂಟೇಷನ್ ಪ್ರೊಸೆಸ್ಗೆ ಒಳಪಡಿಸ್ತಾ ಇದ್ದೀವಿ. ಸೊ ಈಗ ಏನಾಗುತ್ತೆ, ಆ ಸ್ಮಾಲರ್ ಪಾರ್ಟಿಕಲ್ಸ್, ಕಲ್ಲು, ಮಣ್ಣು, ಡೆಬ್ರಿಸ್ ಏನಿದೆಯಲ್ಲ, ಅದು ಗ್ರಿಟ್ ಅಂತ ಹೇಳಿ ಕೂಡ ನಾವು ಕರಿತೇವೆ. ಸಾಯಿಲ್ ಹಾಗೂ ಸಣ್ಣದಾದ ಪೆಬಲ್ಸ್ಗಳು. ಸೊ ಇವೆಲ್ಲ ಹೆವಿಯರ್ ಆಗಿರೋದ್ರಿಂದ ಏನಾಗುತ್ತೆ, ನಿಧಾನವಾಗಿ ಈ ಗ್ರಿಟ್, ಮಣ್ಣು ಎಲ್ಲ, ಕಲ್ಲು, ಸಣ್ಣದಾದ ಕಲ್ಲುಗಳು ಹಾಗೆ ಮಣ್ಣು ಎಲ್ಲ ನಿಧಾನವಾಗಿ ತಳದಲ್ಲಿ ಸೆಟಲ್ ಆಗುತ್ತೆ. ಆ ಟ್ಯಾಂಕನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಸೊ ಅದನ್ನೇ ನಾವು ಸೆಡಿಮೆಂಟ್ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಸೆಡಿಮೆಂಟೇಷನ್ ಟ್ಯಾಂಕ್ನಲ್ಲಿ ಆ ಸೆಟಲ್ ಆದಂತಹ ಆ ಸಾಲಿಡ್ ಪಾರ್ಟಿಕಲ್ಸ್ಗಳು ಎಲ್ಲವನ್ನು ನಾವು ಏನಂತ ಹೇಳಿ ಕರಿತೇವೆ, ಸೆಡಿಮೆಂಟ್ ಅಂತ ಹೇಳಿ ಕರಿತೇವೆ. ಇದನ್ನು, ಅದೇ ಸೆಡಿಮೆಂಟನ್ನು ನಾವು ಪ್ರೈಮರಿ ಸ್ಲಡ್ಜ್ ಅಂತ ಹೇಳಿ ಕರಿತೇವೆ. ಅರ್ಥ ಆಗ್ತಿದೆಯಪ್ಪ? ಪ್ರೈಮರಿ ಸ್ಲಡ್ಜ್ ಅಂತ ಹೇಳಿ ಕರಿತಾ ಇದ್ದೇವೆ. ಈಗ ಕೆಳಗಡೆ ಇರುವಂಥದ್ದು ಸೆಡಿಮೆಂಟು, ಪ್ರೈಮರಿ ಸ್ಲಡ್ಜು, ಮತ್ತು ತೇಲ್ತಾ ಇರುವಂಥ ಈ ಭಾಗ ಏನಿದೆಯಲ್ಲ, ನೀರಿನ ಭಾಗ ಏನಿದೆಯಲ್ಲ, ಅದನ್ನು ನಾವು ಎಫ್ಲುಯೆಂಟ್ ಅಂತ ಹೇಳಿ ಕೂಡ ಕರಿತೇವೆ. ಸೂಪರ್ ನ್ಯಾಟೆಂಟ್ ಲಿಕ್ವಿಡ್. ಸರಿನಾ? ಈಗ ಒಂದು ಟ್ಯಾಂಕ್ ಇದೆ ಅಂತ ಅಂದ್ಕೊಳ್ಳಿ, ಕೆಳಗಡೆ ಹೆವಿ ಮಟೀರಿಯಲ್ಸ್ ಎಲ್ಲ ಇಲ್ಲಿ ಸೆಟಲ್ ಆಯಿತು, ಇದನ್ನೇ ನಾವು ಸೆಡಿಮೆಂಟ್ ಅಂತ ಹೇಳಿ ಕರೆದ್ವಿ. ಓಕೆನಾ? ಮೇಲ್ಗಡೆ ತೇಲ್ತಾ ಇರುವಂಥ ಈ ಫಿಲ್ಟರ್ಡ್ ಭಾಗ ಏನಿದೆಯಲ್ಲ, ನೀರಿನ ಭಾಗ ಏನಿದೆಯಲ್ಲ, ಇದನ್ನು ನಾವು ಎಫ್ಲುಯೆಂಟ್ ಅಂತ ಹೇಳಿ ಕೂಡ ಕರೆದ್ವಿ. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಈಗ ಸೂಪರ್ ನ್ಯಾಟೆಂಟನ್ನು ನಾವೇನಂತ ಹೇಳಿ ಕರೆದ್ವಿ, ಎಫ್ಲುಯೆಂಟ್. ಸೆಡಿಮೆಂಟನ್ನು ಪ್ರೈಮರಿ ಸ್ಲಡ್ಜ್ ಅಂತ ಹೇಳಿ ಕರೆದ್ವಿ. ಇಲ್ಲಿಗೆ ಪ್ರೈಮರಿ ಟ್ರೀಟ್ಮೆಂಟ್ ಮುಗೀತು. ಪ್ರೈಮರಿ ಟ್ರೀಟ್ಮೆಂಟ್ ಆದಮೇಲೆ ಈಗ ಸೆಕೆಂಡರಿ ಟ್ರೀಟ್ಮೆಂಟ್ ಆಗಬೇಕು. ಮತ್ತೆ ಇನ್ನು ಉಳಿದಿರುವಂಥ ಈ 3 ಟ್ಯಾಂಕ್ಗಳನ್ನು ನೀವು ಗಮನಿಸಬೇಕು. ಈಗ ಸೆಡಿಮೆಂಟೇಷನ್ ಟ್ಯಾಂಕಿಂದ ಏನಾಗುತ್ತೆ, ಈಗ ಅದೇ ಸೂಪರ್ ನ್ಯಾಟೆಂಟ್ ಈಗ ಈ ಕಡೆ ಥರ್ಡ್ ಟ್ಯಾಂಕಿಗೆ ಬರ್ತಾ ಇದೆ. ಇಲ್ಲಿ ಏನಾಗುತ್ತೆ, ಮುಖ್ಯವಾಗಿ ಸೆಕೆಂಡರಿ ಟ್ರೀಟ್ಮೆಂಟ್ನಲ್ಲಿ
ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆಯಲ್ಲಪ್ಪ, ಈ ಆರ್ಗ್ಯಾನಿಕ್ ಮ್ಯಾಟರ್ ಯಾವುದಾದ್ರೂ ಒಂದು ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್, ಆ ಸೀವೇಜ್ನಲ್ಲಿ ಸಸ್ಪೆಂಡ್ ಆಗಿರುವಂಥ ಎಲ್ಲ ಆರ್ಗ್ಯಾನಿಕ್ ಮ್ಯಾಟರನ್ನು ಕೂಡ ನಾವು ಮೈಕ್ರೋಬಿಯಲ್ ಆ್ಯಕ್ಷನ್ಸ್ನ ಮೂಲಕ ಕಡಿಮೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಇಲ್ಲಿ ಮೈಕ್ರೋಬ್ಸ್ಗಳು ಉಪಯೋಗಕ್ಕೆ ಬರ್ತಾ ಇದೆ ಸೆಕೆಂಡರಿ ಟ್ರೀಟ್ಮೆಂಟ್ನಲ್ಲಿ. ನೋಡೋಣ ಬನ್ನಿ ಏನೇನಾಗುತ್ತೆ. ಸೆಡಿಮೆಂಟೇಷನ್ ಟ್ಯಾಂಕ್ ಆದ ನಂತರ ಕೊನೆಗೆ ಬರೋ ಒಂದು ಮೂರನೇದು ಏರಿಯೇಷನ್ ಟ್ಯಾಂಕ್ ಅಂತ ಹೇಳಿ. ಈಗ ಎಫ್ಲುಯೆಂಟ್ ಫ್ರಮ್ ದ ಸೆಡಿಮೆಂಟೇಷನ್ ಟ್ಯಾಂಕ್ ಈಸ್ ಸೆಂಟ್ ಟು ಏರಿಯೇಷನ್ ಟ್ಯಾಂಕ್. ಆ ಎಫ್ಲುಯೆಂಟನ್ನು ನಾವೀಗ ಏರಿಯೇಷನ್ ಟ್ಯಾಂಕ್ಗೆ ಕಳಿಸ್ತಾ ಇದ್ದೀವಿ. ಅಲ್ಲಿ ಏನು ಮಾಡ್ತೀವಿ, ನಮಗೆಲ್ಲ ಗೊತ್ತಿರೋ ಹಾಗೆ ಈಗ ಈ ಎಫ್ಲುಯೆಂಟ್ನಲ್ಲೂ ಕೂಡ ಆರ್ಗ್ಯಾನಿಕ್ ಮಟೀರಿಯಲ್ ಇದೆ. ಈ ಏರಿಯೇಷನ್ ಟ್ಯಾಂಕ್ನಲ್ಲಿ ಅದೇ ಎಫ್ಲುಯೆಂಟನ್ನು ನಾವು ಸ್ಟಿರ್ ಮಾಡೋದ್ರ ಮೂಲಕ, ಅಂದರೆ ಮೆಕ್ಯಾನಿಕಲ್ ಎಜಿಟೇಷನ್ ಅಂತ ಹೇಳಿ ಕೂಡ ಕರಿತೇವೆ. ಸೊ ದಿಸ್ ಲಾರ್ಜ್ ಟ್ಯಾಂಕ್ ಈಸ್ ಯೂಶುವಲಿ ಎಜಿಟೇಟೆಡ್ ಆ್ಯಂಡ್ ಏರ್ ಈಸ್ ಕಾನ್ಸ್ಟೆಂಟ್ಲಿ ಪಂಪ್ಡ್ ಇನ್ ಟು ಇಟ್. ಈ ಸೆಕೆಂಡರಿ ಟ್ರೀಟ್ಮೆಂಟ್ ಪ್ಲಾಂಟ್ನೊಳಗೆ ಏರಿಯೇಷನ್ ಟ್ಯಾಂಕ್ನ ಒಳಗಡೆ ಆ ಫ್ಲೂಯಿಡ್ ಏನಿದೆಯಲ್ಲ ಅದನ್ನು ಸ್ಟಿರ್ ಮಾಡ್ತಾ ಏರ್ ಕೂಡ ಅದರೊಳಗಡೆ ಹೋಗ್ತಾ ಇದೆ ಅಂತ ಹೇಳಿ ನೀವು ಭಾವಿಸ್ಬೇಕು. ಈಗ ಏನಾಗುತ್ತೆ, ಹೀಗೆ ಏರಲ್ಲಿ ಹೋಗೋದ್ರಿಂದ ಅಲ್ಲಿ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ಗಳು, ಮೈಕ್ರೋಬ್ಸ್ಗಳು ಮತ್ತೆ ಅಲ್ಲಿ ಬೆಳೀತಾ ಹೋಗೋದನ್ನು ನಾವಲ್ಲಿ ಗಮನಿಸಬೇಕು. ಯಾವ ರೀತಿಯಾದ ಮೈಕ್ರೋಬ್ಸ್ಗಳು ಅಲ್ಲಿ ಬೆಳೆಯುತ್ತೆ, ಅಲ್ಲಿ ಈ ಮೆಕ್ಯಾನಿಕಲ್ ಎಜಿಟೇಷನ್ ಹಾಗೆ ಏರನ್ನು ಪಂಪ್ ಮಾಡೋದ್ರ ಮೂಲಕ ನಾವು ಯೂಸ್ಫುಲ್ ಏರೋಬಿಕ್ ಮೈಕ್ರೋಬ್ಸ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಗಮನ ಇಟ್ಟು ನೋಡಿ, ಏರೋಬಿಕ್ ಮೈಕ್ರೋಬ್ಸು ಸರಿನಾ, ಆಕ್ಸಿಜನನ್ನು ಬಳಸ್ಕೊಂಡು ತಾವು ರೆಸ್ಪಿರೇಟ್ ಮಾಡುತ್ತವೆ ಅಂತೇಳಿ ಅರ್ಥ. ಏರೋಬಿಕ್ ಮೈಕ್ರೋಬ್ಸ್ಗಳ ಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಇದೇ ಏರೋಬಿಕ್ ಮೈಕ್ರೋಬ್ಸ್ಗಳು ಬೆಳೀತಾ ಅಲ್ಲಿ ಒಂದು ಮೆಶ್ನ ರೀತಿಯಾದ ರಚನೆ ಫಾರ್ಮ್ ಆಗುತ್ತೆ. ಅದೇ ಮೈಕ್ರೋಬಿಯಲ್ ಮೆಷನ್ನು ನಾವೇನಾದರೂ ಮೈಕ್ರೋಸ್ಕೋಪ್ನಲ್ಲಿ ನೋಡಿದ್ರೆ ಆ ಮೈಕ್ರೋಸ್ಕೋಪ್ನಲ್ಲಿ ಏನು ಕಾಣಿಸುತ್ತೆ, ಈ ಮೈಕ್ರೋಬಿಯಲ್ ಮೆಶ್ ಏನಿದೆಯಲ್ಲ ಅದು ಫಂಗಸ್ ಹಾಗೂ ಬ್ಯಾಕ್ಟೀರಿಯಾದಿಂದ ಆಗಿರುವಂಥ ಒಂದು ಮೆಶ್ ಆಗಿರುತ್ತೆ. ಅದನ್ನೇ ನಾವು ಮೈಕ್ರೋಬಿಯಲ್ ಫ್ಲಾಕ್ ಅಂತ ಹೇಳಿ ಕೂಡ ಕರಿತೇವೆ. ಏನಂತ ಹೇಳಿ ಕರಿತಾ ಇದ್ದೇವೆ, ಮೈಕ್ರೋಬಿಯಲ್ ಫ್ಲಾಕ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಅರ್ಥ, ಸರಿನಾ. ಸೊ ಈಗ ಎಜಿಟೇಷನ್ ಟ್ಯಾಂಕ್ನಲ್ಲಿ ಮೆಕ್ಯಾನಿಕಲ್, ಅಂದರೆ ಏರಿಯೇಷನ್ ಟ್ಯಾಂಕ್ನಲ್ಲಿ ಮೆಕ್ಯಾನಿಕಲ್ ಎಜಿಟೇಷನ್ ಆಗ್ತಾ ಇದೆ, ಏರ್ ಪಂಪ್ ಆಗ್ತಾ ಇದೆ. ಈ ಮೂಲಕ ಏರೋಬಿಕ್ ಮೈಕ್ರೋಬ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಮೈಕ್ರೋಬಿಯಲ್ ಫ್ಲಾಕನ್ನು ಫಾರ್ಮ್ ಮಾಡ್ತಾ ಇದೆ. ಈ ಮೈಕ್ರೋಬಿಯಲ್ ಫ್ಲಾಕ್ನಲ್ಲಿ ಬ್ಯಾಕ್ಟೀರಿಯಾ ಹಾಗೂ ಫಂಗಲ್ ಫಿಲಮೆಂಟ್ಸ್ ಇರೋದನ್ನು ನಾವಲ್ಲಿ ಗಮನಿಸ್ಬೋದು. ಈ ಮೈಕ್ರೋಬ್ಸ್ಗಳು ಏನು ಮಾಡುತ್ತೆ, ಈ ಮೈಕ್ರೋಬ್ಸ್ಗಳು ದೇ ಕನ್ಸ್ಯೂಮ್ ಅಂಡ್ ಡೈಜೆಸ್ಟ್ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ಸೀವೇಜ್. ಇದೇ ಏರೋಬಿಕ್ ಮೈಕ್ರೋಬ್ಸ್ಗಳು ಆ ನೀರಿನಲ್ಲಿ ಇರುವಂಥ, ಆ ಎಫ್ಲುಯೆಂಟ್ನಲ್ಲಿರುವಂಥ ಆರ್ಗ್ಯಾನಿಕ್ ಮ್ಯಾಟರನ್ನು ತಿಂದು ಕಡಿಮೆ ಮಾಡ್ತಾ ಇದೆ, ಡೈಜೆಸ್ಟ್ ಮಾಡ್ತಾ ಇದೆ ಅಂತ ಹೇಳಿ. ಹಾಗಿದ್ರೆ ಈ ಮೈಕ್ರೋಬ್ಸ್ಗಳು ಆ ಆರ್ಗ್ಯಾನಿಕ್ ಮ್ಯಾಟರನ್ನು ಕಡಿಮೆ ಮಾಡೋದ್ರಿಂದ ನೀರು ಹೇಗೆ ಪ್ಯೂರಿಫೈ ಆಗುತ್ತೆ, ಕ್ವೆಶ್ಚನ್ ಅಲ್ವಾ. ಸಾಮಾನ್ಯವಾಗಿ ನೋಡಿ, ಯಾವಾಗ ನೀರಿನಲ್ಲಿ ಆರ್ಗ್ಯಾನಿಕ್ ಮಟೀರಿಯಲ್ ಜಾಸ್ತಿ ಇರುತ್ತೋ ಅದು ಆ ನೀರು ಅಥವಾ ಆ ಎಫ್ಲುಯೆಂಟ್ ಏನಿದೆಯಲ್ಲ ಅದು ಪೊಲ್ಯೂಟಿಂಗ್ ಪೊಟೆನ್ಷಿಯಲನ್ನು ತೋರಿಸುತ್ತೆ, ಅದರ ಪೊಲ್ಯೂಟಿಂಗ್ ಪೊಟೆನ್ಷಿಯಲನ್ನು ತೋರಿಸುತ್ತೆ ಅಂತ ಹೇಳಿದ್ರೆ ಸರಳ ಮಾಡ್ತೀನಿ. ಯಾವಾಗಲಾದರೂ ವಾಟರ್ನಲ್ಲಿ, ವೇಸ್ಟ್ ವಾಟರ್ನಲ್ಲಿ ಆರ್ಗ್ಯಾನಿಕ್ ಮಟೀರಿಯಲ್ ಹೆಚ್ಚಿಗೆ ಇದ್ದಂತೆ ಅದರ ಪೊಲ್ಯೂಟಿಂಗ್ ಪೊಟೆನ್ಷಿಯಲ್, ಅದು ಪೊಲ್ಯೂಟ್ ಆಗುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಅಂತ ಹೇಳಿ ಅರ್ಥ. ಇದನ್ನು ಕಡಿಮೆ ಮಾಡಲಿಕ್ಕೆ ಈ ಮೈಕ್ರೋಬ್ಸ್ಗಳು ಆ ಆರ್ಗ್ಯಾನಿಕ್ ಮ್ಯಾಟರನ್ನು ತಿಂದು ಡೈಜೆಸ್ಟ್ ಮಾಡಿ ಆರ್ಗ್ಯಾನಿಕ್ ಮ್ಯಾಟರನ್ನು ಕಡಿಮೆ ಮಾಡ್ತಾ ಇದೆ ಅಂತ ಹೇಳಿ ಅರ್ಥ, ಸರಿನಾ. ಸೊ ಇದನ್ನು ನಾವು ಇನ್ನೊಂದು ರೀತಿಯಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಬಹುದು, ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡನ್ನು ಮೆಜರ್ ಮಾಡೋದ್ರ ಮೂಲಕ. ಇಲ್ಲಿ ಯಾವಾಗ ಮೈಕ್ರೋಬ್ಸ್ಗಳು ಆರ್ಗ್ಯಾನಿಕ್ ಮ್ಯಾಟರನ್ನು ಕನ್ಸ್ಯೂಮ್ ಮಾಡುತ್ತವೋ ಆಗ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅನ್ನೋದು ಕಡಿಮೆಯಾಗುತ್ತೆ ಅಂತ ಹೇಳಿ ಅರ್ಥ, ಸರಿನಾ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡನ್ನು ನಾವು BOD ಅಂತ ಹೇಳಿ ಕೂಡ ಕರಿತೇವೆ. ಸರ್ ಇದೇನು ಬಯೋಕೆಮಿಕಲ್ ಆಕ್ಸಿಜನ್ನು ಅದು ಕಡಿಮೆ ಆಗುತ್ತೆ ಇದು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ, ಇದು ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿದ್ರೆ ಏನು? ಈಗ ನೋಡಿ, ಬಯೋಕೆಮಿಕಲ್ ಅಥವಾ BOD ಇನ್ ಸಿಂಪಲ್ ವರ್ಡ್ಸ್ ಈಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ಆಕ್ಸಿಜನ್ ಕನ್ಸ್ಯೂಮ್ಡ್ ಬೈ ಬ್ಯಾಕ್ಟೀರಿಯಾ ಫಾರ್ ದ ಆಕ್ಸಿಡೇಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಇನ್ 1 ಲೀಟರ್ ಆಫ್ ವಾಟರ್. ಅರ್ಥ ಆಯ್ತಾ? ಕನ್ಫ್ಯೂಷನ್ ಆಯ್ತಾ? ತುಂಬ ಸಿಂಪಲ್ಲಾಗಿ ಹೇಳ್ತೀನಿ. ಇಲ್ಲಿ 1 ಲೀಟ್ರ್ ವಾಟರ್ ಇದೆ ಅಂತ ಅಂದ್ಕೊಳ್ಳಿ, ಈ ವಾಟರ್ನಲ್ಲಿ ಸಾಕಷ್ಟು ಆರ್ಗ್ಯಾನಿಕ್ ಮಟೀರಿಯಲ್ ಇದೆ ಅಂತ ಅಂದ್ಕೊಳ್ಳಿ. ಈ ಇಷ್ಟು ಆರ್ಗ್ಯಾನಿಕ್ ಮಟೀರಿಯಲನ್ನು ಆ ಮೈಕ್ರೋಬ್ಸ್ಗಳು ತಿನ್ನೋದಕ್ಕೆ ಅಥವಾ ಡೈಜೆಸ್ಟ್ ಮಾಡಲಿಕ್ಕೆ ಎಷ್ಟು ಆಕ್ಸಿಜನ್ನ ರಿಕ್ವೈರ್ಮೆಂಟ್ ಇದೆ ಅದನ್ನೇ ನಾವು ಬಯೋಲಾಜಿಕಲ್ ಆಕ್ಸಿಜನ್ ಅಥವಾ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳಿ ಕರಿತೇವೆ. ಹೆಸರನ್ನು ಜ್ಞಾಪಕ ಇಟ್ಕೊಳ್ಳಿ, ಆಕ್ಸಿಜನ್ ಡಿಮ್ಯಾಂಡ್. ಆಕ್ಸಿಜನ್ ಬೇಕಿದೆ, ಏನಕ್ಕೆ ಬೇಕಿದೆ? ಆರ್ಗ್ಯಾನಿಕ್ ಮಟೀರಿಯಲನ್ನು ಡೈಜೆಸ್ಟ್ ಮಾಡಲಿಕ್ಕೆ. ಯಾರಿಗೆ ಬೇಕಿದೆ? ಬ್ಯಾಕ್ಟೀರಿಯಾಗೆ ಬೇಕಿದೆ, ಸರಿನಾ. ಇದನ್ನೇ ನಾವು
BOD ಅಂತ ಹೇಳಿ ಕರಿತೇವೆ. ದ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಫಾರ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಟು ಡೈಜೆಸ್ಟ್ ದಿಸ್ ಆರ್ಗ್ಯಾನಿಕ್ ಮಟೀರಿಯಲ್ ಅಂತ ಹೇಳಿ. ಅರ್ಥ ಆಯ್ತಪ್ಪ? ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಹೇಳಬೇಕು, ಸರಿನಾ? ಸುಮ್ಮನೆ ಈಗ ಇಲ್ಲಿ ಒಂದು ಲೀಟರ್ ವಾಟರ್ದ ಎಕ್ಸಾಂಪಲ್ನ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದ್ವಿ, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಹೇಳಬೇಕು, ಸರಿನಾ? 1 ಲೀಟರ್ ವಾಟರ್ನಲ್ಲಿರುವಂತಹ ಆರ್ಗ್ಯಾನಿಕ್ ಮಟೀರಿಯಲನ್ನು ಡೈಜೆಸ್ಟ್ ಮಾಡಲಿಕ್ಕೆ ಎಷ್ಟು ಅಮೌಂಟ್ ಆಕ್ಸಿಜನ್ ಬೇಕಾಗುತ್ತೆ ಅದನ್ನೇ ನಾವು BOD ಅಂತ ಹೇಳಿ ಕೂಡ ಕರಿತೇವೆ. ಸೊ ಹಾಗಾಗಿ BOD ಜಾಸ್ತಿ ಇದೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಮಟೀರಿಯಲ್ ಜಾಸ್ತಿ ಇದೆ, ಸರಿನಾ? ಓಕೆನಾ? ಸೊ BOD ಜಾಸ್ತಿ ಇದೆ ಅಂತ ಹೇಳಿದರೆ ಆರ್ಗ್ಯಾನಿಕ್ ಮಟೀರಿಯಲ್ ಜಾಸ್ತಿ ಇದೆ ಅಂತ ಹೇಳಿ. ಆರ್ಗ್ಯಾನಿಕ್ ಮಟೀರಿಯಲ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಪೊಲ್ಯೂಟಿಂಗ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಅಂತ ಹೇಳಿ. ಓಕೆನಾ? ಪೊಲ್ಯೂಟಿಂಗ್ ಪೊಟೆನ್ಷಿಯಲ್ಲು ಜಾಸ್ತಿ ಇದೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ನಾವು ಏನು ಮಾಡಬೇಕು, BODಯನ್ನು ಕಡಿಮೆ ಮಾಡಬೇಕು. ಸೊ ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಆರ್ಗ್ಯಾನಿಕ್ ಮಟೀರಿಯಲನ್ನು ತಿಂದು 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 BODಯನ್ನು ಕಡಿಮೆ ಮಾಡ್ತಾ ಬರುತ್ತೆ. ಅರ್ಥ ಆಗ್ತಿದೆಯಪ್ಪ? ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಏನಿದೆಯಲ್ಲ, ಇದನ್ನು ಟೆಸ್ಟ್ ಮಾಡೋದ್ರ ಮೂಲಕ ನಾವು ರೇಟ್ ಆಫ್ ಅಪ್ಟೇಕ್ ಆಫ್ ಆಕ್ಸಿಜನ್ನ ಕೂಡ ನಾವು ಡಿಟರ್ಮೈನ್ ಮಾಡ್ಬೋದು, ಸರಿನಾ? BOD ಹೆಚ್ಚಿಗೆ ಇದೆ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಮಟೀರಿಯಲ್ ಜಾಸ್ತಿ ಇದೆ ಅಂತ ಹೇಳಿ, ಸರಿನಾ? ಸೊ BOD ಇಂಡೈರೆಕ್ಟ್ಲಿ ಮೆಷರ್ಸ್ ಆರ್ಗ್ಯಾನಿಕ್ ಮ್ಯಾಟರ್ present in the water. Greater the BOD, higher the amount of organic matter. Higher the amount of organic matter, greater the polluting potential of water. So ಸೀವೇಜ್ ಟ್ರೀಟ್ ಮಾಡುವಾಗ ನಾವು BODಯನ್ನು ರೆಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ. ಈಗ BOD ರೆಡ್ಯೂಸ್ ಆಯಿತು, ಅದಾದಮೇಲೆ ನಾವು ಅದನ್ನು ನೆಕ್ಸ್ಟ್ ಟ್ಯಾಂಕ್ಗೆ, ಸೆಟ್ಲಿಂಗ್ ಟ್ಯಾಂಕ್ಗೆ ಕಳಿಸ್ತೇವೆ, ಸರಿನಾ? ಇಲ್ಲೇನು ಮಾಡ್ತೀವಿ, ಒನ್ಸ್ ದ BOD ಆಫ್ ಸೀವೇಜ್ ಈಸ್ ರೆಡ್ಯೂಸ್ಡ್ ಸಿಗ್ನಿಫಿಕೆಂಟ್ಲಿ, ಅದಾದಮೇಲೆ ಆ ಎಫ್ಲುಯೆಂಟನ್ನು ನಾವು ಮತ್ತೆ ಇನ್ನೊಂದು 4ನೇ ಟ್ಯಾಂಕಿಗೆ ಕಳಿಸ್ತೇವೆ. ಅದನ್ನು ನಾವು ಸೆಟಲಿಂಗ್ ಟ್ಯಾಂಕ್ ಅಂತ ಹೇಳಿ ಕರಿತೇವೆ. ಅಲ್ಲಿ ಏನು ಮಾಡ್ತೀವಿ, ಈ ಮೈಕ್ರೋಬಿಯಲ್ ಫ್ಲಾಕ್ ಏನಿತ್ತಲ್ಲ, ಈಗ ಅದು ಏರೋಬಿಕ್ ಮೈಕ್ರೋಬಿಯಲ್ ಫ್ಲಾಕ್ ಅಂದರೆ ಏರೋಬಿಕ್ ಮೈಕ್ರೋಬ್ಸ್ಗಳಾಗಿದ್ವು ಅವೆಲ್ಲವು. ಸೊ ಆ ಮೈಕ್ರೋಬಿಯಲ್ ಫ್ಲಾಕ್ಸನ್ನು ಕೂಡ ನಾವು ರಿಮೂವ್ ಮಾಡಬೇಕು, ಸರಿನಾ? ಸೊ ಈಗ ಆ ಮೈಕ್ರೋಬಿಯಲ್ ಫ್ಲಾಕ್ ಏನಿದೆಯಲ್ಲ, ಆ ಫ್ಲಾಕ್ ಈಗ ಸೆಡಿಮೆಂಟ್ ಆಗ್ತಾ ಇದೆ ಇಲ್ಲಿ, ಸರಿನಾ? Effluent is then passed into settling tank where the bacterial floc, ಆ ಮೈಕ್ರೋಬಿಯಲ್ ಫ್ಲಾಕ್ ಏನಿತ್ತಲ್ಲ ಅದು ಈಗ ಸೆಡಿಮೆಂಟ್ ಆಗ್ತಾ ಹೋಗುತ್ತೆ. ಈಗ ನಾವು ಅದನ್ನು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಹೇಳಿ ಕರಿತೇವೆ, ಸರಿನಾ? ಆ ಫ್ಲಾಕ್ ಸೆಡಿಮೆಂಟ್ ಏನಿದೆಯಲ್ಲಪ್ಪ ಅದನ್ನು ನಾವು ಆಕ್ಟಿವೇಟೆಡ್ ಸ್ಲಡ್ಜ್ ಅಂತ ಹೇಳಿ ಕರಿತೇವೆ. ಅಲ್ಲಿ ಮೊದಲಿದ್ದು ಪ್ರೈಮರಿ ಸ್ಲಡ್ಜ್. ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಈಗ ಆ ಮತ್ತೆ ಮೇಲೆ ಉಳ್ಕೊಂಡಿರುವಂತಹ ಸೂಪರ್ ನ್ಯಾಟೆಂಟ್ ಏನಿದೆಯಲ್ಲ, ಆ ಕ್ಲೀನ್ ಸೂಪರ್ ನ್ಯಾಟೆಂಟ್ ಏನಿದೆಯಲ್ಲ, ಅದನ್ನು ನಾವು ಟ್ರೀಟೆಡ್ ಎಫ್ಲುಯೆಂಟ್ ಅಂತ ಹೇಳಿ ಕರಿತೇವೆ. ಈಗ ಫ್ಲಾಕ್ನಲ್ಲಿ ಏನಿದೆ, ಹೆಟೆರೋಟ್ರೋಪಿಕ್ ಏರೋಬಿಕ್ ಮೈಕ್ರೋಬ್ಸ್ ಇದೆ ಅಂತ ಹೇಳಿ ನಮಗೆ ಗೊತ್ತು, ಅಥವಾ ಅದ್ರ ಜೊತೆಗೆ ಫಂಗಲ್ ಫಿಲಮೆಂಟ್ಸು ಇದೆ ಅಂತ ಹೇಳಿ ನಮಗೆ ಗೊತ್ತು. ಇಲ್ಲಿ ಒಂದಷ್ಟು ಫಂಗಲ್ ಫಿಲಮೆಂಟ್ಸ್ಗಳನ್ನು, ಒಂದಷ್ಟು ಫ್ಲಾಕ್ಸ್ಗಳನ್ನು ನಾವು ತಗೊಂಡು ಮತ್ತೆ ಈ ಏರಿಯೇಷನ್ ಟ್ಯಾಂಕ್ನ ಒಳಗಡೆ ಕಳಿಸ್ತೀವಿ. ಇಲ್ಲಿ ನೋಡಿ, ಈಗ ಏರಿಯೇಷನ್ ಟ್ಯಾಂಕ್ನಿಂದ ಆ ಎಫ್ಲುಯೆಂಟ್ ಬಂತು, ಆ ಮೈಕ್ರೋಬಿಯಲ್ ಫ್ಲಾಕ್ ಸೆಡಿಮೆಂಟ್ ಆಯಿತು, ಆ ಮೇಲ್ಗಡೆ ಇದ್ದಂಥ ಆ ಸೂಪರ್ ನ್ಯಾಟೆಂಟ್ ಎಫ್ಲುಯೆಂಟ್ ಏನಿದೆಯಲ್ಲ ಅದು ಈಗ ಟ್ರೀಟೆಡ್ ಎಫ್ಲುಯೆಂಟ್. ಈಗ ಕೆಳಗಡೆ ಇರುವಂಥದ್ದು ಮೈಕ್ರೋಬಿಯಲ್ ಫ್ಲಾಕ್ ಸೆಡಿಮೆಂಟು. ಇದರಿಂದ ಒಂದಷ್ಟು ಮೈಕ್ರೋಬ್ಸ್ಗಳನ್ನು ನಾವು ಏರಿಯೇಷನ್ ಟ್ಯಾಂಕ್ನ ಒಳಗೆ ಕೂಡ ಕಳಿಸ್ತೇವೆ. ಜಸ್ಟ್ ಲೈಕ್ ನಾವು ಒಂದಷ್ಟು ಮೊಸರನ್ನು ತಗೊಂಡು ಹಾಲಿನೊಳಗಡೆ ಹೇಗೆ ಹಾಕಿದ್ವಿ ಅದೇ ರೀತಿ. ಸೊ ದಟ್ ಇಲ್ಲಿ ಈ ಏರಿಯೇಷನ್ ಟ್ಯಾಂಕ್ನಲ್ಲಿ ಈ ಮೈಕ್ರೋಬಿಯಲ್ ಫ್ಲಾಕ್ಸ್ಗಳು ಬೆಳೀಲಿ ಅಂತ ಹೇಳಿ, ಅಲ್ಲಿ ಆರ್ಗ್ಯಾನಿಕ್ ಮಟೀರಿಯಲನ್ನು ಕಡಿಮೆ ಮಾಡಬೇಕಲ್ವಾ, ಆ ಕಾರಣಕ್ಕೆ. ಈಗ ಈ ಎಫ್ಲುಯೆಂಟ್ ಏನಿತ್ತಲ್ಲಪ್ಪ, ಈ ಎಫ್ಲುಯೆಂಟನ್ನು ನಾವು ಮತ್ತೆ ಹೊರಗಡೆಗೆ ಕಳಿಸ್ತಾ ಇದ್ವಿ, ಸರಿನಾ? ಈ ಟ್ಯಾಂಕನ್ನು ನೀವು ಇಲ್ಲಿ ಗಮನಿಸಬೇಕು. ಸೊ ಅ ಸ್ಮಾಲ್ ಪೋರ್ಷನ್ ಆಫ್ ಆಕ್ಟಿವೇಟೆಡ್ ಸ್ಲಡ್ಜ್ ಈಸ್ ಪಂಪ್ಡ್ ಬ್ಯಾಕ್ ಟು ದ ಏರಿಯೇಷನ್ ಟ್ಯಾಂಕ್ ಆಸ್ ಇನಾಕ್ಯುಲಮ್. ಓಕೆನಾ? ಹಾಗೆ ಇನಾಕ್ಯುಲಮ್ ಹೆಲ್ಪ್ಸ್ ಇನ್ ದ ಫಾರ್ಮೇಷನ್ ಆಫ್ ಫ್ಲಾಕ್ಸ್ ಇನ್ ದ ಏರಿಯೇಷನ್ ಟ್ಯಾಂಕ್ ನೆಕ್ಸ್ಟ್ ಟೈಮ್. ಈಗ ರಿಮೇನಿಂಗ್ ಮೇಜರ್ ಆಕ್ಟಿವೇಟೆಡ್ ಸ್ಲಡ್ಜ್ ಏನಿದೆಯಲ್ಲ, ಆ ಫ್ಲಾಕ್ ಏನಿದೆಯಲ್ಲ, ಇದು ಒನ್ಸ್ ಅಗೇನ್ ಇಟ್ ಈಸ್ ಟ್ರಾನ್ಸ್ಫರ್ ಟು ಅನದರ್ ಟ್ಯಾಂಕ್. ಇಲ್ಲಿ ಕೆಳಗಡೆ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲಪ್ಪ, ಈ 5ನೇ ಟ್ಯಾಂಕ್ಗೆ ನಾವು ಜಸ್ಟ್ ಏನನ್ನು ಕಳಿಸ್ತಾ ಇದ್ದೀವಿ, ಈ ಆಕ್ಟಿವೇಟೆಡ್ ಸ್ಲಡ್ಜ್, ಈ ಮೈಕ್ರೋಬಿಯಲ್ ಫ್ಲಾಕ್ದು ಸೆಡಿಮೆಂಟ್ ಇತ್ತಲ್ಲಪ್ಪ ಅದನ್ನು ಕಳಿಸ್ತಾ ಇದ್ದೀವಿ. ಈ ಎಫ್ಲುಯೆಂಟ್ ಇತ್ತಲ್ಲ, ಈ ಟ್ರೀಟೆಡ್ ಎಫ್ಲುಯೆಂಟು, ಈಗ ಈ ಟ್ರೀಟೆಡ್ ಎಫ್ಲುಯೆಂಟು ಹೊರಗಡೆ ನ್ಯಾಚುರಲ್ ಬಾಡಿಗೆ ಹೋಗ್ತಾ ಇದೆ, ಸರಿನಾ? ಇಲ್ಲಿ ಹೋಗ್ತಾ ಇದೆ. ಆ ಆಕ್ಟಿವೇಟೆಡ್ ಸ್ಲಡ್ಜ್ ಏನಿತ್ತಲ್ಲ ಮೇಜರ್ ಪಾರ್ಟು, ಈಗ ಮತ್ತೆ ಅಲ್ಲಿ ಏನಾಗುತ್ತೆ, ಆ ಮೈಕ್ರೋಬಿಯಲ್ ಫ್ಲಾಕನ್ನು ನಾವು ಡೈಜೆಸ್ಟ್ ಮಾಡಬೇಕು, ಅದನ್ನು ಕೂಡ ನಮಗೆ ಇಂಪಾರ್ಟೆಂಟೇ.
ಆಗ ನಾವೇನು ಮಾಡ್ತೀವಿ, ಆ ಕೊನೆಯ ಟ್ಯಾಂಕ್ ಏನಿದೆಯಲ್ಲ, ಆ ಕೊನೆಯ ಟ್ಯಾಂಕ್ನಲ್ಲಿ ಆಕ್ಸಿಜನ್ ಇಲ್ಲದೇ ಇರೋ ರೀತಿ ನೋಡಿಕೊಂಡು ಎನರೋಬಿಕ್ ಬ್ಯಾಕ್ಟೀರಿಯಾಗಳು ಅಲ್ಲಿ ಬೆಳೆಯೋ ರೀತಿ ನಾವು ನೋಡ್ಕೊಳ್ತೀವಿ. ಅಂತ ಹೇಳಿದ್ರೆ ಕೊನೆಯ ಟ್ಯಾಂಕ್ ಏನಿದೆಯಲ್ಲ ಅದನ್ನೇ ನಾವು ಆ್ಯನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಟ್ಯಾಂಕ್ ಅಂತ ಹೇಳಿ ಕರಿತೇವೆ. ಆ್ಯನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್, ಆ್ಯನರೋಬಿಕ್ ಅಂತ ಹೇಳಿದ್ರೆ ಅಲ್ಲಿ ಆಕ್ಸಿಜನ್ ಇರಲ್ಲ, ಸೋ ದಟ್ ಆಲ್ ದೋಸ್ ಏರೋಬಿಕ್ ಬ್ಯಾಕ್ಟೀರಿಯಾ ಡೈ. ಅಟ್ ದ ಸೇಮ್ ಟೈಮ್ different kinds of anaerobic bacteria that are present in the activated anaerobic sludge digester, ಅವು ಏನು ಮಾಡುತ್ತವೆ, ಆ ಎನರೋಬಿಕ್ ಬ್ಯಾಕ್ಟೀರಿಯಾಗಳು ಏನು ಮಾಡುತ್ತವೆ, ಅಲ್ಲಿರುವಂಥ ಏರೋಬಿಕ್ ಬ್ಯಾಕ್ಟೀರಿಯಾ ಹಾಗೆ ಫಂಗಲ್ ಫಿಲಮೆಂಟ್ಸ್ಗಳನ್ನು ನಿಧಾನವಾಗಿ ಡೈಜೆಸ್ಟ್ ಮಾಡ್ತಾ ಬಂದ್ಬಿಡುತ್ತವೆ. ಹೀಗೆ ಬ್ಯಾಕ್ಟೀರಿಯಲ್ ರಿಯಾಕ್ಷನ್ ನಡೆಯೋದ್ರ ಮೂಲಕ ಏನಾಗುತ್ತೆ, ಅಲ್ಲಿ ಮೀಥೇನ್, ಕಾರ್ಬನ್ ಡೈಆಕ್ಸೈಡ್ ಹಾಗೆ ಹೈಡ್ರೋಜನ್ ಸಲ್ಫೈಡ್ನಂತಹ ಗ್ಯಾಸಸ್ಗಳು ಕೂಡ ಉತ್ಪತ್ತಿಯಾಗುತ್ತವೆ. ಇದನ್ನೇ ನಾವು ಬಯೋಗ್ಯಾಸ್ ಅಂತ ಹೇಳಿ ಕೂಡ ಕರಿತೇವೆ. ಅರ್ಥ ಆಗ್ತಿದೆಯಪ್ಪ? ಸೊ ಈ ಬಯೋಗ್ಯಾಸನ್ನು ನಾವು ಎನರ್ಜಿ ಸೋರ್ಸ್ ಆಗಿ ಬಳಸ್ತೇವೆ. ಅಡುಗೆಗಳಲ್ಲಿ ಸಾಕಷ್ಟು ಕಡೆಗಳಲ್ಲಿ ಸಣ್ಣ ಸಣ್ಣ ಮೋಟಾರ್ಗಳನ್ನು ರನ್ ಮಾಡಲಿಕ್ಕೆ, ಲೈಟನ್ನು ಉತ್ಪತ್ತಿ ಮಾಡಲಿಕ್ಕೆ ಕೂಡ ನಾವು ಇದನ್ನು ಬಳಸ್ತೇವೆ ಕೂಡ. ಸರಿನಾ? ರೈಟ್. ಸೊ ಈಗೇನಾಯಿತು, ಅನರೋಬಿಕ್ ಸ್ಲಡ್ಜ್ ಇದೆಯಲ್ಲಪ್ಪ. ಸೊ ಫ್ರಮ್ ದ ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಟ್ಯಾಂಕ್ ವಿ ಒಬ್ಟೈನ್ ಅ ರಿಯಲಿ ಯೂಸ್ಫುಲ್ ಬೈ ಪ್ರಾಡಕ್ಟ್ ವಿಚ್ ಈಸ್ ಬಯೋಗ್ಯಾಸ್. ಇನ್ನು ಉಳ್ಕೊಂಡಿರುವಂಥ ರಿಮೈನಿಂಗ್ ಆರ್ಗ್ಯಾನಿಕ್ ಮಟೀರಿಯಲ್ ಏನಿದೆಯಲ್ಲಪ್ಪ, ಅದನ್ನೇ ನಾವು ಮ್ಯಾನ್ಯೂರ್ ಅಂತ ಹೇಳಿ ಕರಿತೇವೆ. ದ ರಿಮೈನ್ ಫ್ರಮ್ ದ ಡೈಜೆಸ್ಟೆಡ್ ಸ್ಲಡ್ಜ್ ಈಸ್ ಡ್ರೈಡ್ ಆ್ಯಂಡ್ ಬೀಯಿಂಗ್ ಯೂಸ್ಡ್ ಆ್ಯಸ್ ಮ್ಯಾನ್ಯೂರ್. ಅರ್ಥ ಆಗ್ತಿದೆಯಪ್ಪ? ಸೊ ಇಲ್ಲಿಗೆ ಸೀವೇಜ್ ಟ್ರೀಟ್ಮೆಂಟ್ ಅನ್ನೋದು ನಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಒಟ್ಟಾರೆಯಾಗಿ ಪ್ರೈಮರಿ ಟ್ರೀಟ್ಮೆಂಟ್ನಲ್ಲಿ ನಾವೇನು ಮಾಡಿದ್ವಿ, ಎಲ್ಲ ದೊಡ್ಡ ದೊಡ್ಡ ಡಿಬ್ರೀಸ್ಗಳನ್ನು ನಾವು ತೆಗೆದುಕೊಂಡ್ವಿ, ಸಪ್ರೇಟ್ ಮಾಡಿದ್ವಿ. ಅದಾದಮೇಲೆ ಕಲ್ಲು, ಮಣ್ಣು, ಸೆಡಿಮೆಂಟ್ಸ್ಗಳನ್ನೆಲ್ಲ ತೆಗೆದ್ವಿ. ಆ ಎಫ್ಲೂಯೆಂಟನ್ನು ಏರಿಯೇಷನ್ ಟ್ಯಾಂಕ್ ಒಳಗಡೆ ಹಾಕಿದ್ವಿ. ಅಲ್ಲಿ ಎಜಿಟೇಷನ್ ಮಾಡಿ ಸ್ಟಿರ್ ಮಾಡೋದ್ರ ಮೂಲಕ ಸಾಕಷ್ಟು ಏರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಲ್ಲಿ ಬೆಳೆಯೋ ಥರ ನೋಡ್ಕೊಂಡ್ವಿ. ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಮಾಡಿದ್ವಿ. ನಂತರ ಅದನ್ನು ಸೆಟಲಿಂಗ್ ಟ್ಯಾಂಕ್ಗೆ ಪಾಸ್ ಮಾಡಿದ್ವಿ. ಅದಾದಮೇಲೆ ಆ ಮೈಕ್ರೋಬಿಯಲ್ ಫ್ಲಾಕನ್ನು ಕೂಡ ಅಲ್ಲಿ ರಿಮೂವ್ ಮಾಡಿದ್ವಿ, ಸೆಡಿಮೆಂಟ್ ಮಾಡಿದ್ವಿ. ಟ್ರೀಟೆಡ್ ಎಫ್ಲೂಯೆಂಟನ್ನು ನ್ಯಾಚುರಲ್ ವಾಟರ್ ಬಾಡಿಗೆ ಕಳಿಸಿದ್ವಿ. ಇಲ್ಲಿದ್ದಂಥ ಆ ಲಾರ್ಜ್ ಪೋರ್ಷನ್ ಆಫ್ ಮೈಕ್ರೋಬಿಯಲ್ ಫ್ಲಾಕ್ ಏನಿತ್ತಲ್ಲ, ಬ್ಯಾಕ್ಟೀರಿಯಲ್ ಫ್ಲಾಕ್ ಏನಿತ್ತಲ್ಲ, ಅದನ್ನು ನಾವು ಅನರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ನ ಒಳಗಡೆ ಹಾಕಿದ್ವಿ. ಇಲ್ಲಿ ಏರೋಬಿಕ್ ಮಾಲಿಕ್ಯೂಲ್ಸ್, ಏರೋಬಿಕ್ ಮೈಕ್ರೋಬ್ಸ್ಗಳೆಲ್ಲ ಸತ್ತೋದ್ವು. ಎನರೋಬಿಕ್ ಮೈಕ್ರೋಬ್ಸ್ಗಳು ಅದನ್ನು ಡೈಜೆಸ್ಟ್ ಮಾಡೋದ್ರ ಮೂಲಕ ಬಯೋಗ್ಯಾಸ್ನ ಉತ್ಪತ್ತಿ ಮಾಡಿದ್ವು. ಈ ಬಯೋಗ್ಯಾಸ್ನಲ್ಲಿ ಮೀಥೇನು, ಕಾರ್ಬನ್ ಡೈಆಕ್ಸೈಡು, ಹೈಡ್ರೋಜನ್ ಸಲ್ಫೈಡ್ ಕೂಡ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸರಿನಾ? ಅರ್ಥ ಆಗ್ತಿದೆಯಪ್ಪ? ಸೊ ಈ ರೀತಿಯಾಗಿ ಒಟ್ಟು 2 ಬೈ ಪ್ರಾಡಕ್ಟ್ಸ್ಗಳನ್ನು ನಾವು ಸೀವೇಜ್ ಟ್ರೀಟ್ಮೆಂಟ್ನ ಮೂಲಕ ಪಡ್ಕೊಳ್ಬಹುದು. ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಹೇಳಬೇಕು. ಸೊ ನಾನು ಆಗಲೇ ಹೇಳಿದೆ, ದೆರ್ ಆರ್ ಲಾರ್ಜ್ ನಂಬರ್ ಆಫ್ ಸಿಟೀಸ್. ನಮ್ಮ ದೇಶದಲ್ಲಿ ಸಾಕಷ್ಟು ಸಿಟೀಸ್ಗಳಿದೆ. ಆದರೆ ಸಿಟೀಸ್ಗಳಿಗೆ ಕಂಪೇರ್ ಮಾಡಿದ್ರೆ ದೆರ್ ಆರ್ ವೆರಿ ಲೆಸ್ ನಂಬರ್ ಆಫ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಇನ್ ಅವರ್ ಕಂಟ್ರಿ ಅಲ್ವಾ? ಹಾಗಾಗಿ ಸೀವೇಜ್ ನಮ್ಮ ದೇಶದಲ್ಲಿ ಪ್ರೊಡ್ಯೂಸ್ ಆಗ್ತಿರುವಂಥ ಸೀವೇಜ್ ಇಷ್ಟು ಇದ್ದರೆ ಅದಕ್ಕೆ ಕಂಪ್ಯಾರಿಟಿವ್ಲಿ ನಮ್ಮ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳು ತುಂಬ ಕಡಿಮೆ ಇದೆ. ಹೀಗಾಗಿ ನಮಗೆ ಬೇರೆ ದಾರಿ ಇಲ್ಲದೆ ನಾವು ನಮ್ಮ ಸೀವೇಜನ್ನು ನದಿಗಳಿಗೆ ಬಿಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಆ್ಯಕ್ಷನ್ ಪ್ಲಾನ್ಸ್ಗಳನ್ನು ನಾವು ತಗೊಳ್ತಾ ಇದ್ದೀವಿ. ನದಿಗಳನ್ನು ನಾವು ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಗಂಗಾ ಆ್ಯಕ್ಷನ್ ಪ್ಲಾನ್ ಆಗಿರ್ಬೋದು, ಹಾಗೆ ಯಮುನಾ ಆ್ಯಕ್ಷನ್ ಪ್ಲಾನ್ ಆಗಿರ್ಬೋದು. ಇದನ್ನು ನಮ್ಮ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಹಾಗೆ ಫಾರೆಸ್ಟ್ ಅವರು ಇನಿಷಿಯೇಟ್ ಕೂಡ ಮಾಡಿದ್ದಾರೆ. ಸರಿನಾ? ಸೊ ಈ ಪ್ಲಾನ್ನ ಮೂಲಕ ಸೀವೇಜ್ ಟ್ರೀಟ್ಮೆಂಟ್ನ ಹೆಚ್ಚಿಗೆ ಮಾಡ್ತಾ ನಾವೇನು ಮಾಡಬೇಕು, ಆ ನೀರಿನ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಬೇಕು. ಅನ್ಟ್ರೀಟೆಡ್ ಸೀವೇಜ್ ಅನ್ನೋದು ನೀರೊಳಗಡೆ ಹೋಗೋದನ್ನು ನಾವು ತಡಿಬೇಕು. ಇದು ನಮ್ಮ ಮುಖ್ಯ ಕೆಲಸ. ಅರ್ಥ ಆಗ್ತಿದೆಯಪ್ಪ? ಸೊ ನಂತರ ಬಯೋಗ್ಯಾಸ್ ಪ್ರೊಡಕ್ಷನ್ನಲ್ಲಿ ಹೇಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಬಳಕೆ ಆಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ಬಿಡೋಣ. ಈಗ ನಾನು ಆಗಲೇ ಹೇಳಿದೆ, ಅಗೈನ್ ಎನ್ಏರೋಬಿಕ್ ಸ್ಲಡ್ಜ್ ಡೈಜೆಸ್ಟರ್ ಟ್ಯಾಂಕ್ ಏನಿತ್ತಲ್ಲಪ್ಪ, ಅಲ್ಲಿ ಎನರೋಬಿಕ್ ಮೈಕ್ರೋಬ್ಸ್ಗಳು ಏರೋಬಿಕ್ ಮೈಕ್ರೋಬ್ಸ್ಗಳನ್ನು ಆ ಫ್ಲಾಕನ್ನು ಡೈಜೆಸ್ಟ್ ಮಾಡ್ತಾ ಬಯೋಗ್ಯಾಸನ್ನು ಉತ್ಪತ್ತಿ ಮಾಡಿದ್ವು. ಅದೇ ರೀತಿಯಾದ ಮೀಥೇನ್ ಪ್ರೊಡ್ಯೂಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ನಮ್ಮ ಕ್ಯಾಟಲ್ಸ್ಗಳ ಗಟ್ಟಿನಲ್ಲಿ, ರೂಮೆನ್ನಲ್ಲಿ ಕೂಡ ಇರೋದನ್ನು ನಾವು ಗಮನಿಸ್ಬೋದು. ಸರಿನಾ? ಸೊ ಈ ಬ್ಯಾಕ್ಟೀರಿಯಾ ವಿಚ್ ಪ್ರೊಡ್ಯೂಸ್ ಮೀಥೇನ್ ಆರ್ ಕಾಲ್ಡ್ ಆಸ್ ಮೆಥನೋಜನ್ಸ್. ಈ ರೀತಿಯಾದ ಮೆಥನೋಜನ್ಸ್ಗಳು ಸಾಮಾನ್ಯವಾಗಿ ಆ ಸೆಲ್ಯುಲೋಸ್, ಆ ಪ್ಲ್ಯಾಂಟ್ ಸೆಲ್ಯುಲೋಸನ್ನು ಡೈಜೆಸ್ಟ್ ಮಾಡೋದ್ರ ಮೂಲಕ ಸಾಮಾನ್ಯವಾಗಿ ಮೀಥೇನ್ ಜನರೇಷನನ್ನು ಮಾಡೋದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಅದೇ ರೀತಿಯಾದ ಎನರೋಬಿಕ್ ಮೆಥನೋಜನ್ಸ್ಗಳು ಇಲ್ಲಿ ಕ್ಯಾಟಲ್ನ ಒಳಗಡೆ ಕೂಡ, ಗಟ್ನ ಒಳಗಡೆ ಕೂಡ ಇರೋದನ್ನು ನಾವು ಗಮನಿಸಬೇಕು. ಆ ಕಾರಣಕ್ಕಾಗಿ
ಕೌ ಡಂಗ್ನಲ್ಲಿ ಕೂಡ ಸಗಣಿಯಲ್ಲಿಯೂ ಕೂಡ ಹಸುವಿನ ಸಗಣಿಯಲ್ಲಿಯೂ ಕೂಡ ಸಾಮಾನ್ಯವಾಗಿ ಮೆಥನೋಜನ್ಸ್ಗಳಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಮೆಥನೋಜನ್ಸ್ಗಳಲ್ಲಿ ಕಂಡುಬರುವಂಥ ಒಂದು ಗುಂಪಿನ ಬ್ಯಾಕ್ಟೀರಿಯಂ ಇದೆ, ಅದನ್ನೇ ನಾವು ಮೆಥೆನೋಬ್ಯಾಕ್ಟೀರಿಯಂ ಅಂತ ಹೇಳಿ ಕೂಡ ಕರಿತೇವೆ. ಈ ಮೆಥೆನೋಬ್ಯಾಕ್ಟೀರಿಯಮನ್ನು ಅಗೈನ್ ಈ ಕೌಡಂಗನ್ನು ಸಾಮಾನ್ಯವಾಗಿ ನಾವು ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ನಲ್ಲಿ ಕೂಡ ಬಳಸ್ತೇವೆ. ಸಾಮಾನ್ಯವಾಗಿ ಎಲ್ಲಿ ಹೆಚ್ಚಿಗೆ ಸಗಣಿ ಸಿಗುತ್ತೆ, ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೆಚ್ಚಿಗೆ ಸಗಣಿ ಸಿಗುತ್ತೆ, ಗೋಬರ್ ಅಂತ ಹೇಳಿ ಕೂಡ ಕರಿತೇವೆ. ಸಗಣಿ ಎಲ್ಲಿ ಹೆಚ್ಚಿಗೆ ಸಿಗುತ್ತೆ ಅಲ್ಲಿ ನಾವು ಮೀಥೇನನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಇದನ್ನು ನಾವು ಗೋಬರ್ ಗ್ಯಾಸ್ ಅಂತ ಹೇಳಿ ಕೂಡ ಕರಿತೇವೆ. ಸೊ ಬಯೋಗ್ಯಾಸನ್ನು ನಾವು ಸಾಮಾನ್ಯವಾಗಿ ಈ ಸಗಣಿಯಿಂದ ಪ್ರೊಡ್ಯೂಸ್ ಮಾಡೋದ್ರಿಂದ ನಾವು ಇದನ್ನು ಗೋಬರ್ ಗ್ಯಾಸ್ ಅಂತ ಹೇಳಿ ಕೂಡ ಕರಿತೇವೆ. ಸರಿನಾ? ಸೊ ಈ ಗೋಬರ್ ಗ್ಯಾಸನ್ನು ನಾವು ಕಮರ್ಷಿಯಲಿ ಕೂಡ ಪ್ರೊಡ್ಯೂಸ್ ಮಾಡ್ತೇವೆ. ಇಲ್ಲಿ ಒಂದು ಅಂಶವನ್ನು ನೀವು ಗಮನಿಸಬೇಕು. ಹೀಗೆ ಉತ್ಪತ್ತಿಯಾದಂಥ ಈ ಬಯೋಗ್ಯಾಸ್ ಏನಿದೆಯಲ್ಲ ಅದರಲ್ಲಿ ಕೇವಲ ಮೀಥೇನ್ ಇರೋದಿಲ್ಲ, ಮೀಥೇನ್ನ ಜೊತೆಗೆ ಹೈಡ್ರೋಜನ್ ಸಲ್ಫೈಡ್ ಕೂಡ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕೂಡ ಇರುತ್ತೆ. ಸರಿನಾ? ಅದರ ಜೊತೆಗೆ ಒಂದಷ್ಟು ಅದರ್ ಗ್ಯಾಸಸ್ಗಳು ಕೂಡ ಇರೋದನ್ನು ನಾವಿಲ್ಲಿ ಗಮನಿಸಬೇಕು. ಬಟ್ ಪ್ರಿಡಾಮಿನೆಂಟ್ಲಿ ಮೀಥೇನ್ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸರಿನಾ? ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಗ್ಯಾಸಸ್, ಬಯೋಗ್ಯಾಸ್ ಅನ್ನೋದು ಮಿಕ್ಸ್ಚರ್ ಆಫ್ ಡಿಫ್ರೆಂಟ್ ಗ್ಯಾಸಸ್ಸು. ಮೀಥೇನ್ ಅಧಿಕವಾಗಿದ್ದರೂ ಕೂಡ ಮೀಥೇನ್ನ ಜೊತೆಗೆ ಕಾರ್ಬನ್ ಡೈಆಕ್ಸೈಡು, ಹೈಡ್ರೋಜನ್ ಸಲ್ಫೈಡು, ಈ ರೀತಿಯಾದ ಮಾಲಿಕ್ಯೂಲ್ಸ್ಗಳು ಕೂಡ ಅಲ್ಲಿರೋದನ್ನು ಗಮನಿಸಬೇಕು. ಅರ್ಥ ಆಗ್ತಿದೆಯಪ್ಪ? ಲಾರ್ಜ್ ಸ್ಕೇಲ್ ಪ್ರೊಡಕ್ಷನಲ್ಲಿ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಒಂದು 10 ರಿಂದ 15 ಫೀಟ್ ಒಳಗಡೆ ಭೂಮಿಯ ಒಳಗಡೆ ಡಿಗ್ ಮಾಡಿ ಗುಂಡಿ ತೋಡಿ ಅಲ್ಲಿ ಡೈಜೆಸ್ಟರನ್ನು ಇಟ್ಟಿರ್ತೇವೆ. ಡೈಜೆಸ್ಟರ್ನ ಮೇಲೆ ಒಂದು ಕವರನ್ನು ಇಟ್ಟಿರ್ತೇವೆ ಕೂಡ. ಸರಿನಾ? ಗ್ಯಾಸ್ ಹೋಲ್ಡರ್ ಅಂತ ಹೇಳಿ ಕೂಡ ಕರಿತೇವೆ. ಆ ಗೋಬರನ್ನು ಹಾಕಲಿಕ್ಕೆ ಒಂದು ಇನ್ಲೆಟ್, ಸ್ಲರ್ರಿ ಟ್ಯಾಂಕ್ ಅಂತ ಹೇಳಿ ಕರಿತೇವೆ. ಮತ್ತು ಇಲ್ಲಿ ಹೆಚ್ಚಿಗೆ ಆದಂಥ ಗೋಬರ್ ಹೊರಗಡೆ ಹೋಗೋದಕ್ಕೆ ಕೂಡ ಒಂದು ಔಟ್ಲೆಟ್, ಸ್ಲಡ್ಜ್ ಟ್ಯಾಂಕ್ ಅಂತ ಹೇಳಿ ಕೂಡ ಕರಿತೇವೆ. ಈ ರೀತಿಯಾಗಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನಲ್ಲಿ ದೊಡ್ಡ ದೊಡ್ಡದಾದ ಗುಂಡಿಗಳನ್ನು ತೋಡೋದ್ರ ಮೂಲಕ ನಾವು ಬಯೋಗ್ಯಾಸ್ ಪ್ಲ್ಯಾಂಟನ್ನು ಕೂಡ ನಾವಿಲ್ಲಿ ಫಾರ್ಮ್ ಮಾಡ್ಬೋದು. ಈ ಬಯೋಗ್ಯಾಸ್ ಪ್ರೊಡಕ್ಷನನ್ನು ಸಾಮಾನ್ಯವಾಗಿ ಹೆಚ್ಚಿಗೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ನಲ್ಲಿ ಸಹಾಯ ಮಾಡಿದ್ದೆ, ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಗೋ ರೀತಿ ಡೆವಲಪ್ ಮಾಡಿದ್ದು ನಮ್ಮ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IARI, ಹಾಗೆ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ KVIC, ಈ ಎರಡು ಕಮಿಟೀಸ್ಗಳೇನಿದೆ, ಈ ಎರಡು ಸಂಸ್ಥೆಗಳೇನಿದೆಯಲ್ಲ, ಇದು ನಮ್ಮ ಬಯೋಗ್ಯಾಸ್ ಪ್ರೊಡಕ್ಷನ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದ್ದು. ಟಿಪಿಕಲ್ ಬಯಾಲಜಿಕಲ್ ಪ್ಲಾಂಟ್ನಲ್ಲಿ ಸಾಮಾನ್ಯವಾಗಿ ಈ 3 ಮೇಜರ್ ಪಾರ್ಟ್ಸ್ಗಳನ್ನು ನಾವು ಗಮನಿಸ್ಬೋದು. ಒಂದು ಸ್ಲರ್ರಿ ಟ್ಯಾಂಕ್, ಸರಿನಾ? ಅದರ ಮೂಲಕ ನಾವು ಹಾಕುವಂಥ ಸಗಣಿ, ಗೊಬ್ಬರ ಅಥವಾ ಆರ್ಗ್ಯಾನಿಕ್ ವೇಸ್ಟ್ ಏನಿದೆಯಲ್ಲ ಅದೆಲ್ಲ ಒಳಗಡೆ ಹೋಗ್ತಾ ಇದೆ. ಒಂದು ದೊಡ್ಡದಾದ ಡೈಜೆಸ್ಟರ್ ಇದೆ, ಸರಿನಾ? ಇದರ ಒಳಗಡೆ ಮೈಕ್ರೋಬೇಲ್ ಆ್ಯಕ್ಷನ್ ನಡೀತಾ ಇದೆ. ಹಾಗೆ ಆ ಡೈಜೆಸ್ಟರ್ನ ಮೇಲ್ಭಾಗದಲ್ಲಿ ನಿಮಗೆ ಈಗ ಕಾಣಿಸ್ತಾ ಇದೆಯಲ್ಲಪ್ಪ, ಗ್ಯಾಸ್ ಹೋಲ್ಡರ್ ಅಂತ ಹೇಳಿ ಕಾಣಿಸ್ತಿದೆಯಲ್ಲ, ಇದನ್ನೇ ನಾವು ಕವರ್ ಅಂತ ಹೇಳಿ ಕೂಡ ಕರಿತೇವೆ. ಇಲ್ಲಿ ಗ್ಯಾಸ್ ಕಲೆಕ್ಟ್ ಆಗುತ್ತೆ. ಗ್ಯಾಸ್ ಕಲೆಕ್ಟ್ ಆದಂಥ ಗ್ಯಾಸ್ ಏನಿದೆ ಇದು ಔಟ್ಲೆಟ್ನ ಮೂಲಕ ಹೊರಗಡೆ ಮನೆಗಳಿಗೋ ಅಥವಾ ಬೇರೆ ಇನ್ಯಾವುದೋ ಸೋರ್ಸ್ಗೆ ಹೋಗೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಉಳ್ಕೊಂಡಿರುವಂಥ ಈ ಡೈಜೆಸ್ಟರ್ ಏನಿದೆ, ಈ ಡೈಜೆಸ್ಟರ್ನಲ್ಲಿರುವಂಥ ಈ ವೇಸ್ಟ್ ಏನಾದರೂ ಓವರ್ಫ್ಲೋ ಆದರೆ ಅದನ್ನು ರಿಮೂವ್ ಮಾಡಲಿಕ್ಕೆ ಕೂಡ ಇಲ್ಲೊಂದು ಟ್ಯಾಂಕನ್ನು ನಾವು ಕಾಣಬಹುದು, ಸ್ಲಡ್ಜ್ ಟ್ಯಾಂಕ್ ಅಂತ ಹೇಳಿ. ಸರಿನಾ? ಸೊ ಇಲ್ಲಿ ಸ್ಲಡ್ಜ್ ಟ್ಯಾಂಕ್ನಲ್ಲಿ ಎಕ್ಸಸ್ ಆಗಿ ಬರುವಂಥ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ನಾವು ಲಿಕ್ವಿಡ್ ಫರ್ಟಿಲೈಸರ್ ಏನಿದೆಯಲ್ಲಪ್ಪ ಅದೆಲ್ಲವೂ ಕೂಡ ಇಲ್ಲಿ ಕಲೆಕ್ಟ್ ಆಗುತ್ತೆ. ಅದರಿಂದ ನಾವು ಮತ್ತೆ ಅದನ್ನ ಆರ್ಗ್ಯಾನಿಕ್ ವೇಸ್ಟನ್ನು ನಾವು ಎತ್ಕೊಂಡು ಮ್ಯಾನ್ಯೂರ್ ಆಗಿ ಕೂಡ ಬಳಸ್ತೇವೆ. ಸರಿನಾ? ರೈಟ್. ಸೊ ಲಾರ್ಜ್ ಸ್ಕೇಲ್ನಲ್ಲಿ ನಾನು ಆಗಲೇ ಹೇಳಿದಾಗೆ ಸಾಮಾನ್ಯವಾಗಿ ಸ್ಲರಿ ಆರ್ಗ್ಯಾನಿಕ್ ವೇಸ್ಟ್ನಲ್ಲಿ, ಅಂದರೆ ಆ ಸ್ಲರಿ ಟ್ಯಾಂಕ್ ಏನಿದೆಯಲ್ಲ ಅಲ್ಲಿ ಕೌಡಂಗ್ನ ಜೊತೆಗೆ ನೀರು ಹಾಗೆ ಆರ್ಗ್ಯಾನಿಕ್ ವೇಸ್ಟ್ ಎಲ್ಲವನ್ನು ನಾವು ಆ ಸ್ಲರಿ ಟ್ಯಾಂಕ್ನ ಒಳಗಡೆ ಹಾಕ್ತೇವೆ. 10 ರಿಂದ 15 ಫೀಟ್ ಒಳಗಡೆ ಡೈಜೆಸ್ಟರ್ನ ನಾವು ರೆಡಿ ಮಾಡಿರ್ತೇವೆ. ಇದರ ಒಳಗಡೆ ಸಾಮಾನ್ಯವಾಗಿ ಎನರೋಬಿಕ್ ಮೆಥನೋಜನ್ಸ್ಗಳಿರುತ್ತವೆ. ಆ ಮೈಕ್ರೋಬ್ಸ್ಗಳು ಸಾಮಾನ್ಯವಾಗಿ ಎನರೋಬಿಕಲ್ಲಿ ರೆಸ್ಪಿರೇಟ್ ಮಾಡುತ್ತವೆ ಅಂತ ಹೇಳಿ. ಸ್ಲರಿ ಟ್ಯಾಂಕ್ನ ಮೂಲಕ ಬಂದಂಥ ಎಲ್ಲ ಆರ್ಗ್ಯಾನಿಕ್ ವೇಸ್ಟ್ ಏನಿದೆಯಲ್ಲ ಇಲ್ಲಿ ಡೈಜೆಸ್ಟರ್ನ ಒಳಗಡೆ ಬ್ರೇಕ್ ಡೌನ್ ಆಗ್ತಾ ಇದೆ, ನಿಧಾನವಾಗಿ ಗ್ಯಾಸ್ ಅನ್ನೋದು ಉತ್ಪತ್ತಿ ಆಗ್ತಾ ಇದೆ. ಹೌದಾ? ಹೀಗೆ ಉತ್ಪತ್ತಿಯಾದಂಥ ಈ ಗ್ಯಾಸ್ ಏನಿದೆಯಲ್ಲ ಇದು ಮೇಲ್ಭಾಗದಲ್ಲಿರುವಂಥ ಈ ಗ್ಯಾಸ್ ಹೋಲ್ಡರ್ನಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ನಾನಾಗಲೇ ಹೇಳಿದಾಗೆ ಬಯೋಗ್ಯಾಸ್ನಲ್ಲಿ ಮೀಥೇನ್ನ ಜೊತೆಗೆ ಕಾರ್ಬನ್ ಡೈಆಕ್ಸೈಡು, ಹೈಡ್ರೋಜನ್ ಕೂಡ ಇರುತ್ತೆ ಅನ್ನೋದನ್ನು ನಾವಲ್ಲಿ ಗಮನಿಸಬೇಕು. ಸರಿನಾ? ಸೊ ಆ ಮೆಥನೋಜನ್ ಬ್ಯಾಕ್ಟೀರಿಯಾಗಳೇನಿದೆಯಲ್ಲ ಅದರ ಮೂಲಕ ಮೀಥೇನ್ ಉತ್ಪತ್ತಿ ಆಗ್ತಾ ಇದೆ. ಹೀಗೆ ಉತ್ಪತ್ತಿಯಾದಂಥ ಮೀಥೇನು ಗ್ಯಾಸ್ ಹೋಲ್ಡರ್ನ ಒಳಗಡೆ ಕಲೆಕ್ಟ್ ಆಗ್ತಾ ಇದೆ. ಅದಾದ ಮೇಲೆ ಏನು ಕಳಿಸ್ತಾ ಇದ್ದಾರೆ, ಏನು ಕಾಣಿಸ್ತಾ ಇದೆ, ಇನ್ನೊಂದು ಓಪನಿಂಗ್ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು, ಸ್ಲಡ್ಜ್ ಟ್ಯಾಂಕ್. ಈ ಸ್ಲಡ್ಜ್ ಟ್ಯಾಂಕ್ ಏನು ಮಾಡುತ್ತೆ, ಇಟ್ ಕಲೆಕ್ಟ್ಸ್ ದ ಓವರ್ಫ್ಲೋ ಸ್ಲರಿ ಇನ್ ದ ಡೈಜೆಸ್ಟರ್. ಓಕೆನಾ? ಸೊ ಅದಾದಮೇಲೆ ಏನಾಗುತ್ತೆ, ನಾವೇನಾದರೂ ಆ ಓವರ್ಫ್ಲೋ ಆಗಿರುವಂಥ ಡೈಜೆಸ್ಟರ್ ಆ ಸ್ಲಡ್ಜ್ ಏನಿದೆಯಲ್ಲ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ತಗೊಂಡು ಬೇರೆ ಕಡೆ ಕೂಡ ಬಳಸ್ಕೊಳ್ಬಹುದು.
ಹಾಗೆ ನಾನಾಗಲೇ ಹೇಳಿದಾಗೆ ಎಲ್ಲೆಲ್ಲಿ ಸಗಣಿ ಹೆಚ್ಚಿಗೆ ಸಿಗುತ್ತೆ ಅಲ್ಲಿ ಗೋಬರ್ ಗ್ಯಾಸನ್ನು ನಾವು ಹೆಚ್ಚಿಗೆ ಉತ್ಪತ್ತಿ ಮಾಡ್ತೀವಿ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೆಚ್ಚಿಗೆ ಸಗಣಿ ಸಿಗುತ್ತೆ, ಹೆಚ್ಚಿಗೆ ಆರ್ಗ್ಯಾನಿಕ್ ವೇಸ್ಟ್ ಕೂಡ ಸಿಗುತ್ತೆ. ಹಾಗಾಗಿ ನಾವು ಹಳ್ಳಿಗಳಲ್ಲಿ ಹೆಚ್ಚಿಗೆ ಬಯೋಗ್ಯಾಸ್ ಪ್ಲಾಂಟ್ಸ್ಗಳು ಇರೋದನ್ನು ನಾವು ಗಮನಿಸಬಹುದು. ಸರಿನಾ? ಸೊ ತುಂಬ ಬ್ರೀಫಾಗಿ ನಾನು ಬಯೋಗ್ಯಾಸ್ ಪ್ರೊಡಕ್ಷನ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎಷ್ಟಿದೆಯೋ ಅಷ್ಟು ಆ ಪ್ಲ್ಯಾಂಟನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಸರಿನಾ? ಏನೆಲ್ಲ ಇರುತ್ತೆ ಅನ್ನೋದನ್ನು. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ಹೇಳಬೇಕು, ಅಥವಾ ನಾನು ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಮಾಡಿದರೆ ಅಥವಾ ಏನಾದರೂ ಅಂಶಗಳನ್ನು ಬಿಟ್ಟಿದ್ರೆ ಕೂಡ ನನಗೆ ಹೇಳಬೇಕು. ಸರಿನಾ? ರೈಟ್. ಸೊ ಈಗ ಮೈಕ್ರೋಬ್ಸ್ಗಳು ಅಗ್ರಿಕಲ್ಚರ್ನಲ್ಲಿ ಹೇಗೆ ಬಳಕೆ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಉದಾಹರಣೆಗೆ ಅಗ್ರಿಕಲ್ಚರ್ನಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನು ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಕೂಡ ಬಳಸ್ತೇವೆ, ಹಾಗೆ ಬಯೋ ಫರ್ಟಿಲೈಸರ್ಸ್ಗಳಾಗಿ ಕೂಡ ಬಳಸ್ತೇವೆ. ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳು ಹಾಗೆ ಬಯೋ ಫರ್ಟಿಲೈಸರ್ಸ್ಗಳಂದರೆ ಏನು? ಈಗ ನೋಡಿ, ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಂತ ಹೇಳಿದ್ರೆ ಆಲ್ ದೋಸ್ ಮೈಕ್ರೋ ಆರ್ಗಾನಿಸಮ್ಸ್ ವಿಚ್ ಆರ್ ಯೂಸ್ಡ್ ಇನ್ ಕಂಟ್ರೋಲಿಂಗ್ ದ ಪ್ಲಾಂಟ್ ಡಿಸೀಸಸ್ಗಳನ್ನು ಕಡಿಮೆ ಮಾಡುವಂಥ, ಕಂಟ್ರೋಲ್ ಮಾಡುವಂಥ, ಹಾಗೆ ಪೆಸ್ಟ್ಸ್ಗಳನ್ನು ಕಂಟ್ರೋಲ್ ಮಾಡುವಂಥ ಏಜೆಂಟ್ಸ್ಗಳಿಗೆ ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳು ಅಂತ ಹೇಳಿ ಕರಿತೇವೆ. ಸರಿನಾ? ಹಾಗೆ ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು. ಯಾಕೆ ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳನ್ನು ಬಳಸ್ತಾ ಇದ್ದೀವಿ? ಕೆಮಿಕಲ್ಸ್ಗಳನ್ನು ಈಸಿಯಾಗಿ ಸ್ಪ್ರೇ ಮಾಡಿ ನಾವು ಡಿಸೀಸ್ಗಳನ್ನು ಸ್ಪ್ರೆಡ್ ಮಾಡಬಹುದು, ಹಾಗೆ ಪೆಸ್ಟ್ಸ್ಗಳನ್ನು ಕಡಿಮೆ ಮಾಡ್ಬೋದು, ಹೌದಲ್ವಾ? ನಮಗೆಲ್ಲ ಗೊತ್ತಿರೋ ಹಾಗೆ ಕೆಮಿಕಲ್ಸ್ಗಳನ್ನು ಬಳಸೋದ್ರಿಂದ ಸಾಕಷ್ಟು ರೀತಿಯಲ್ಲಿ ನಮ್ಮ ಪರಿಸರಕ್ಕೆ ಹಾನಿ ಉಂಟಾಗುತ್ತೆ. ಇದೇ ಕೆಮಿಕಲ್ಸ್ಗಳು ನೀರಿನ ಜೊತೆ ಮಿಕ್ಸ್ ಆಗಿ ನಾವು ಕುಡಿಯುವಂಥ ನೀರಿನ ಒಳಗಡೆ ಕೂಡ ಸೇರ್ಕೊಂಡ್ಬಿಡುತ್ತವೆ. ಹಾಗೆ ಆ ಸುತ್ತಮುತ್ತ ಇರುವಂಥ ಎನ್ವಿರಾನ್ಮೆಂಟ್ನಲ್ಲಿ ಕೂಡ ಡ್ಯಾಮೇಜನ್ನು ಕಾಸ್ ಮಾಡುತ್ತೆ. ಈ ಕಾರಣಕ್ಕೆ ನಾವು ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ಏನು ಮಾಡ್ತೀವಿ? ಯಾವುದೇ ರೀತಿಯಾದ ಕೆಮಿಕಲ್ ಕಾಂಪೊನೆಂಟ್ಸ್ಗಳನ್ನು ನಾವು ಬಳಸೋದಿಲ್ಲ. ಹೀಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ನಾವು ಮುಖ್ಯವಾಗಿ ಮೈಕ್ರೋಬ್ಸ್ಗಳನ್ನು ಕೂಡ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ನಾವು ಬಳಸ್ತೇವೆ. ಸರಿನಾ? ಸೊ ಹಾಗಾಗಿ ಇಲ್ಲಿ ಇಂಟೆಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಒಂದು ಬರುತ್ತೆ. ಇಲ್ಲಿ ಆ ಪೆಸ್ಟ್ ಕಂಟ್ರೋಲನ್ನು ನಾವು ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳ ಮೂಲಕ ಯಾವ ರೀತಿ ಪೆಸ್ಟನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತೀವಿ, ಆ ಕೀಟಗಳ ಬಾಧೆಯನ್ನು ನಾವು ಹೇಗೆ ಕಡಿಮೆ ಮಾಡ್ತೀವಿ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಸರಿನಾ? ಯಾವೆಲ್ಲ ರೀತಿಯ ಮೈಕ್ರೋ ಆರ್ಗಾನಿಸಮ್ಗಳು ಇಲ್ಲಿ ಬಳಕೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಗಮನಿಸ್ಬಿಡೋಣ. ಬಯೋ ಫರ್ಟಿಲೈಸರ್ಸ್ಗಳಂತ ಹೇಳಿದ್ರೆ ಸಾಮಾನ್ಯವಾಗಿ ಆಲ್ ದೋಸ್ ಆರ್ಗಾನಿಸಮ್ಸ್ ವಿಚ್ ಇಂಪ್ರೂವ್ಸ್ ದ ಕ್ವಾಲಿಟಿ ಆಫ್ ಸಾಯಿಲ್, ಆ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚು ಮಾಡುವಂಥ ಆ ಮೈಕ್ರೋ ಆರ್ಗಾನಿಸಮ್ಸ್ಗಳನ್ನೇ ನಾವು ಬಯೋ ಫರ್ಟಿಲೈಸರ್ಸ್ಗಳು ಅಂತ ಹೇಳಿ ಕರಿತೇವೆ. ಮಣ್ಣಿನಲ್ಲಿರುವಂಥ ನ್ಯೂಟ್ರಿಯೆಂಟ್ ವ್ಯಾಲ್ಯೂವನ್ನು ಹೆಚ್ಚು ಮಾಡಬೇಕು. ಸರಿನಾ? ಈಗ ಉದಾಹರಣೆಯಾಗಿ ನೋಡಿ, ಅಡ್ವಾಂಟೇಜಸ್ ನಾನು ಆಗಲೇ ಹೇಳಿದಾಗೆ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳನ್ನು ನಾವು ಯಾಕೆ ಬಳಸ್ತೇವೆ? ಅವು ನಮ್ಮ ಎನ್ವಿರಾನ್ಮೆಂಟ್ಗೆ ಪೊಲ್ಯೂಷನನ್ನು ಕಾಸ್ ಮಾಡಲ್ಲ, ಹೌದಾ? ಹಾಗೆ ನಮ್ಮ ಪೆಸ್ಟ್ಗಳೇನಿದೆಯಲ್ಲ, ಈಗ ಸಾಮಾನ್ಯವಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಕೆಮಿಕಲ್ಸ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಈ ಪರಿಸರದಲ್ಲಿರುವಂಥ ಎಲ್ಲ ಜೀವಿಗಳು ಕೂಡ ಒಂದಲ್ಲ ಒಂದು ಆರ್ಗ್ಯಾನಿಸಮ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಒಂದಷ್ಟು ಪೆಸ್ಟ್ಗಳು ಕೂಡ ಡಿಪೆಂಡ್ ಆಗಿರುತ್ತೆ. ಅವು ಬದುಕಬೇಕು ಅಂತ ಹೇಳಿದ್ರೆ ಒಂದಷ್ಟು ಲಿವಿಂಗ್ ಆರ್ಗಾನಿಸಮ್ಸ್ಗಳನ್ನು ತಿಂದು ಬದುಕಲೇಬೇಕು, ಒಂದಷ್ಟು ಪ್ಲಾಂಟ್ಸ್ಗಳನ್ನು ತಿಂದು ಬದುಕಲೇಬೇಕು, ಅಥವಾ ಒಂದಷ್ಟು ಸಣ್ಣ ಸಣ್ಣ ಕೀಟಗಳನ್ನು ತಿಂದು ಬದುಕಲೇಬೇಕು ಅಲ್ವಾ? ಹಾಗೆ ಇಲ್ಲ ಅಂತ ಹೇಳಿದ್ರೆ ಅವೆಲ್ಲಿ ಹೋಗುತ್ತವೆ ಅಲ್ವಾ? ಹೀಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ನಲ್ಲಿ ಬಳಸುವಂಥ ಎಲ್ಲ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳು ಪೆಸ್ಟ್ಗಳನ್ನು ಕಂಟ್ರೋಲ್ ಮಾಡಿದ್ರೂ ಕೂಡ ಸಂಪೂರ್ಣವಾಗಿ ಸಾಯಿಸೋಲ್ಲ. ಹಾಗಾಗಿ 100% ಒಂದು ಚೂರೂ ಪೆಸ್ಟ್ಗಳಿಲ್ಲಿದೆ ಬೆಳೆಗಳು ಬರುತ್ತೆ ಅನ್ನೋದು ಸಾಧ್ಯ ಇಲ್ಲ. ಸರಿನಾ? ಆದರೆ ನ್ಯಾಚುರಲ್ ಆಗಿ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳು ಏನೂ ಕಾಸನ್ನು ಮಾಡಲ್ಲ. ಅದೇ ಕೆಮಿಕಲ್ಸ್ಗಳು ಯಾವುದೋ ಒಂದಕ್ಕೆ ಸ್ಪ್ರೇ ಮಾಡ್ತೀವಿ, ಯಾವುದೋ ಒಂದು ಕೀಟ ಸಾಯಿಲಿ ಅಂತ ಹೇಳಿ ನಾವು ಸ್ಪ್ರೇ ಮಾಡ್ತೀವಿ, ಅದು ಬೆನಿಫಿಷಿಯಲ್ ಇನ್ಸೆಕ್ಟ್ಗೂ ನಮಗೆ ಉಪಯೋಗ ಆಗುವಂಥ ಒಂದು ಕೀಟಕ್ಕೂ ಅದನ್ನು ಸಾಯಿಸ್ಬಿಡುತ್ತೆ ಅಲ್ವಪ್ಪ. ಕೆಮಿಕಲ್ಸ್ಗಳಿಗೆ ಡಿಫ್ರೆನ್ಷಿಯೇಟ್ ಏನು ಮಾಡೋಕ್ಕಾಗಲ್ಲ. ಆದರೆ ಇಲ್ಲಿ ನಾವು ಈ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳನ್ನು ಬಳಸೋದ್ರಿಂದ, ಮೈಕ್ರೋಬ್ಸ್ಗಳನ್ನು ಬಳಸೋದ್ರಿಂದ ಏನಾಗ್ತಾ ಇದೆ, ನಮಗೆ ಬೆನಿಫಿಷಿಯಲ್ ಪೆಸ್ಟ್ಸ್ ಆರ್ ರಿಟೇನ್ಡ್ ಬಟ್ ಹಾರ್ಮ್ಫುಲ್ ಪೆಸ್ಟ್ಸ್ ಆರ್ ನಾಟ್. ಸಂಪೂರ್ಣವಾಗಿ ಕಡಿಮೆ ಆಗದೇ ಇದ್ರೂ ಒಂದಷ್ಟು ಮಟ್ಟಕ್ಕೆ ಮ್ಯಾನೇಜ್ ಮಾಡ್ಬೋದು ನಾವು ಅವನ್ನ, ಹಾರ್ಮ್ಫುಲ್ ಪೆಸ್ಟ್ಗಳನ್ನು. ಹಾಗೆ ದೇ ಡಸ್ ನಾಟ್ ಎರಾಡಿಕೇಟ್, ನಾನಾಗಲೇ ಹೇಳಿದೆ, ಡಸ್ ನಾಟ್ ಎರಾಡಿಕೇಟ್ ಪೆಸ್ಟ್ ಬಟ್ ಕೀಪ್ ದೆಮ್ ಅಂಡರ್ ಮ್ಯಾನೇಜಬಲ್ ಲೆವೆಲ್ಸ್. ಈ ಮೂಲಕ ನಮ್ಮ ಎಕೋಸಿಸ್ಟಮ್ ಅನ್ನೋದು ಡಿಸ್ಟರ್ಬ್ ಆಗ್ತಾ ಇಲ್ಲ, ಹೌದಲ್ವಾ? ಹಾಗೆ ನಾವು ಕೆಮಿಕಲ್ ಸ್ಪ್ರೇ ಮಾಡಿದಂಥ ಹಣ್ಣುಗಳನ್ನು ತಿನ್ನೋದು, ವೆಜಿಟೇಬಲ್ಗಳನ್ನು ತಿನ್ನೋದ್ರಿಂದ ನಮಗುಂಟಾಗುವಂಥ ಹೆಲ್ತ್ ಇಶ್ಯೂಸ್ಗಳು ಕಡಿಮೆ ಆಗುತ್ತೆ ಅಲ್ವಾ? ಸೊ ಈ ಮೂಲಕ ನಮಗೆ ಮೈಕ್ರೋಬಿಯಲ್ ಏಜೆಂಟ್ಸ್ಗಳು ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಬಳಕೆಯಾಗಿ ನಮಗೆ ಸಹಾಯ ಮಾಡ್ತಾ ಇದೆ ಒಂದು ಅರ್ಥದಲ್ಲಿ ಅಲ್ವಪ್ಪ. ರೈಟ್. ಸೊ ಯಾವ ರೀತಿಯಾದ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಮೈಕ್ರೋಬ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದಷ್ಟು ಸಣ್ಣದಾಗಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಅನಿಮಲ್ಸ್ಗಳು ಕೂಡ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಬಳಸ್ತಾರೆ. ಯಾಕಂತ ಹೇಳಿದ್ರೆ
ಒಂದೊಂದು ಆರ್ಗ್ಯಾನಿಸಮ್ ಕೂಡ ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ನ ಮೇಲೆ ಡಿಪೆಂಡ್ ಆಗಿದೆ. ಒಂದು ಜೀವಿ ತಾನು ಬದುಕೋದಕ್ಕೆ ಇನ್ನೊಂದು ಜೀವಿಯನ್ನು ತಿಂದು ಬದುಕಲೇಬೇಕು ಅನ್ನೋಂಥ ಸಿಸ್ಟಮ್ ನಮ್ಮ ಫುಡ್ ಚೈನ್ ಇರೋದೇ ಹಾಗೆ ಅಲ್ವಾ. ಉದಾಹರಣೆಗೆ ನೋಡಿ, ಈ ಲೇಡಿ ಬರ್ಡ್ ಏನಿದೆಯಲ್ಲಪ್ಪ, ಈ ಲೇಡಿ ಬರ್ಡ್ ಕೀಟಗಳು ಸಾಮಾನ್ಯವಾಗಿ ಈ ಎಫಿಡ್ಸ್ ಅನ್ನುವಂಥ ಸಣ್ಣ ಸಣ್ಣದಾದ ಗ್ರೀನ್ ಫ್ಲೈಸ್ಗಳು ಹಾಗೆ ಸಣ್ಣ ಸಣ್ಣದಂಥ ಹುಳುಗಳನ್ನು ತಿಂದು ಬದುಕುತ್ತವೆ. ಈ ಮೂಲಕ ಈ ಕೀಟಗಳು ನಮ್ಮ ಬೆಳೆಗಳಿಗೆ ಹಾನಿ ಉಂಟು ಮಾಡೋದನ್ನು ಈ ಲೇಡಿ ಬರ್ಡ್ಸ್ ತಡೀತಾ ಇದೆ. ಹಾಗೆ ಡ್ರ್ಯಾಗನ್ ಫ್ಲೈಸು ಮಸ್ಕಿಟೋವನ್ನು ತಿನ್ನುತ್ತೆ. ಈಗ ಮಸ್ಕಿಟೋಸ್ಗಳ ಸಂಖ್ಯೆ ಕಡಿಮೆ ಆದರೆ ನಮ್ಗೆ ಒಳ್ಳೆಯದೇ ಅಲ್ವಾ. ಸೊ ಆ ಮೂಲಕ ಈ ಅನಿಮಲ್ಸ್ಗಳು ಕೂಡ ಸರ್ಟನ್ ಅನಿಮಲ್ಸ್ ಕೂಡ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಕೆಲಸ ಮಾಡ್ತಾ ಇದೆ. ಇಲ್ಲಿ ನಮಗೆ ಬೆನಿಫಿಷಿಯಲ್ ಆಗಿದೆ ಅಲ್ವಪ್ಪ. ಹಾಗೆ ಒಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ಕೂಡ ನಾವಿಲ್ಲಿ ಗಮನಿಸ್ಬಿಡೋಣ. ಬ್ಯಾಸಿಲಸ್ ತುರಿಜೆನೆಸಿಸ್ ಅನ್ನುವಂಥ ಒಂದು ಮೈಕ್ರೋ ಆರ್ಗ್ಯಾನಿಸಮ್, ಇದು ಕ್ಯಾಟರ್ ಪಿಲ್ಲರನ್ನು ಸಾಯಿಸುವಂಥ ಈಗ ಬಾಲ್ ವರ್ಮ್ಸ್ ಅಂತ ಹೇಳಿ ಬರುತ್ತವೆ, ಸಣ್ಣ ಸಣ್ಣದಾದ ಹುಳುಗಳು, ಕಾಂಡವನ್ನು ತಿಂದು ಬದುಕುವಂಥ ಹುಳುಗಳು, ಹಣ್ಣನ್ನು ತಿಂದು ಬದುಕುವಂಥ ಹುಳುಗಳು, ಈ ರೀತಿಯಾದ ಹುಳುಗಳೆಲ್ಲ ಇರುತ್ತೆ. ಓಕೆನಾ. ಸೀಡ್ ಬೋರಿಂಗ್, ಸ್ಟೆಮ್ ಬೋರಿಂಗ್, ಫ್ರೂಟ್ ಬೋರಿಂಗ್ಸ್, ಕ್ಯಾಟರ್ ಪಿಲ್ಲರ್ಸ್ ಅಂತೇಳಿ ಈ ಥರದ ಕ್ಯಾಟರ್ ಪಿಲ್ಲರ್ಸ್ಗಳಲ್ಲಿ ಈ ಬಟರ್ಫ್ಲೈ ಕ್ಯಾಟರ್ ಪಿಲ್ಲರ್ಸ್ಗಳು ಸಾಮಾನ್ಯವಾಗಿ ಕಾಟನ್ನಲ್ಲಿ ನಮಗೆ ಸಾಮಾನ್ಯವಾಗಿ ಕಾಣಿಸುವಂಥ ಕ್ಯಾಟರ್ ಪಿಲ್ಲರ್ಸ್ಗಳಿದು, ಸರಿನಾ. ಕಾಟನ್ನ ಫ್ರೂಟನ್ನು ಅಥವಾ ಆ ಹೂವನ್ನು ತಿಂದು ಬದುಕುವಂಥ ಕ್ಯಾಟರ್ ಪಿಲ್ಲರ್ಸ್ಗಳು. ಈ ರೀತಿಯಾದ ಕ್ಯಾಟರ್ ಪಿಲ್ಲರ್ಸ್ಗಳ ವಿರುದ್ಧ ಬ್ಯಾಸಿಲಸ್ ತುರಿಜೆನೆಸಿಸ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಂ ಕೆಲಸ ಮಾಡುತ್ತೆ. ಇದರೊಳಗಡೆ ಇರುವಂಥ ಒಂದಷ್ಟು ಟಾಕ್ಸಿನ್ ಪ್ರೋಟೀನ್ಸ್ಗಳು, ಬ್ಯಾಸಿಲಸ್ ತುರಿಜೆನೆಸಿಸ್ನಲ್ಲಿ ಇರುವಂಥ ಒಂದಷ್ಟು ಟಾಕ್ಸಿನ್ ಪ್ರೋಟೀನ್ಸ್ಗಳು ಈ ಕ್ಯಾಟರ್ ಪಿಲ್ಲರ್ನ ಒಳಗಡೆ ಏನಾದರೂ ಹೋದರೆ ಅದು ಆ ಕ್ಯಾಟರ್ ಪಿಲ್ಲರನ್ನು ಸಾಯಿಸುತ್ತವೆ. ಈ ಮೂಲಕ ಆ ಕ್ಯಾಟರ್ ಪಿಲ್ಲರ್ಗಳು ನಮ್ಮ ಬೆಳೆಗೆ ಹಾನಿ ಉಂಟು ಮಾಡದೇ ಇರೋ ರೀತಿ ಆ ಮೈಕ್ರೋ ಆರ್ಗ್ಯಾನಿಸಮ್ ನಮಗೆ ಸಹಾಯ ಮಾಡ್ತಾ ಇದೆ. ಇದೇ ಬ್ಯಾಸಿಲಸ್ ತುರಿಜೆನೆಸಿಸನ್ನು ಕೆಲವೊಮ್ಮೆ ನಾವು ನೀರಿನೊಳಗಡೆ ಮಿಕ್ಸ್ ಮಾಡಿಕೊಂಡು ಅಥವಾ ಸ್ಪ್ರೇನ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ನಾವು ಎಲ್ಲೆಲ್ಲಿ ಬೆಳೆ ಇದೆ ಅಲ್ಲೆಲ್ಲಿ ನಾವು ಬೆಳೆಸ್ತೇವೆ, ಎಲ್ಲೆಲ್ಲಿ ನಾವು ಸ್ಪ್ರೇ ಮಾಡ್ತೇವೆ. ಆಗ ಏನಾದರೂ ಆ ಕ್ಯಾಟರ್ ಪಿಲ್ಲರ್ ಬಂದು ಅದನ್ನು ತಿಂತು ಅಂತ ಹೇಳಿದ್ರೆ ಕ್ಯಾಟರ್ ಪಿಲ್ಲರ್ ಸತ್ತೋಗುತ್ತೆ, ಸರಿನಾ. ಇಲ್ಲಿ ಒಂದು ಅಂಶವನ್ನು ನೀವು ಗಮನಿಸಬೇಕು. ಯಾಕೆ ಇದೇ ಕ್ಯಾಟರ್ ಪಿಲ್ಲರ್ ಸತ್ತೋಗುತ್ತೆ, ಬೇರೆ ಕ್ಯಾಟರ್ ಪಿಲ್ಲರ್ ಯಾಕೆ ಸತ್ತೋಗಲ್ಲ, ನಾವು ಇದ್ರ ಬಗ್ಗೆ ನಾನು ನಿಮಗೆ ನಮ್ಮ ಬಯೋಟೆಕ್ನಾಲಜಿ ಚಾಪ್ಟರ್ನಲ್ಲಿ ಇನ್ನಷ್ಟು ಹೇಳ್ಕೊಡ್ತೀನಿ ಕೂಡ ಬ್ಯಾಸಿಲಸ್ ತುರಿಜೆನೆಸಿಸ್ನ ಬಗ್ಗೆ. ಈ ಕ್ಯಾಟರ್ ಪಿಲ್ಲರ್ನ ಗಟ್ನ ಒಳಗಡೆ ಆಲ್ಕಲಿನ್ ಮೀಡಿಯಮ್ ಇರುತ್ತೆ. ಆ ಕಾರಣಕ್ಕಾಗಿ ಆ ಕ್ರೈ ಪ್ರೋಟೀನ್ ಅಥವಾ ಟಾಕ್ಸಿಕ್ ಪ್ರೋಟೀನ್ ಏನಿದೆಯಲ್ಲ ಅದು ಆಕ್ಟಿವೇಟ್ ಆಗಿ ಆ ಕ್ಯಾಟರ್ ಪಿಲ್ಲರ್ಸ್ಗಳನ್ನು ಸಾಯಿಸುತ್ತೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಈ BT ಟಾಕ್ಸಿನ್ ಏನಿದೆಯಲ್ಲ, ಈ BT ಟಾಕ್ಸಿನ್ ಈ ಕ್ಯಾಟರ್ ಪಿಲ್ಲರ್ಸ್ಗಳನ್ನು ಸಾಯಿಸಿದ್ರೂ ಕೂಡ ಅದರ್ ಇನ್ಸೆಕ್ಟ್ಸ್ಗಳನ್ನು ದೇ ಡು ನಾಟ್ ಹಾರ್ಮ್ ಅದರ್ ಇನ್ಸೆಕ್ಟ್ಸ್, ಅದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಈ ಜೆನೆಟಿಕ್ ಇಂಜಿನಿಯರಿಂಗ್ ಅನ್ನೋ ಟೆಕ್ನಿಕ್ ಬೆಳೆದು ಈಗ ನಾವು ಈ ಬ್ಯಾಸಿಲಸ್ ತುರಿಜೆನೆಸಿಸ್ ಆ ಬ್ಯಾಕ್ಟೀರಿಯಂನಲ್ಲಿದ್ದಂಥ ಆ ಜೀನ್ ಏನಿದೆಯಲ್ಲ, ಆ ಜೀನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಾವು ಒಂದು ಪ್ಲ್ಯಾಂಟ್ನ ಒಳಗಡೆ ಕೂಡ ಇನ್ಸರ್ಟ್ ಮಾಡಿ ಆ ಪ್ಲ್ಯಾಂಟ್ ಈಗ ನ್ಯಾಚುರಲ್ಲಾಗಿ ತಾನು ಪ್ರೊಡ್ಯೂಸ್ ಮಾಡುತ್ತಲ್ಲ ಆ ಎಲ್ಲ ಜೀನ್ಸ್ಗಳು, ಅಂದರೆ ಆ ಎಲ್ಲ ಸೆಲ್ಸ್ಗಳಲ್ಲೂ ಕೂಡ ಆ ಜೀನ್ ಇರೋದ ರೀತಿ ನಾವು ನೋಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ತುಂಬ ಸಿಂಪಲ್ಲಾಗಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಸರಿನಾ. ಇದ್ರ ಬಗ್ಗೆ ನಾನು ನಿಮಗೆ ಬಯೋಟೆಕ್ನಾಲಜಿಯಲ್ಲಿ ಇನ್ನೂ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಳ್ಬೇಡಿ. ನಾವು 2 ಜೀವಿಗಳ ಜೀನೋಮನ್ನೇ ನಾವು ಅದಲು ಬದಲು ಮಾಡ್ತಾ ಇದ್ದೀವಿ. ಬ್ಯಾಕ್ಟೀರಿಯಂ ಅನ್ನುವಂಥ ಬ್ಯಾಸಿಲಸ್ ತುರಿಜೆನೆಸಿಸ್ ಅನ್ನೋ ಈ ಬ್ಯಾಕ್ಟೀರಿಯಂನಿಂದ ಒಂದು ಜೀನನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಆ ಜೀನನ್ನು ಒಂದು ಪ್ಲ್ಯಾಂಟ್ ಸೆಲ್ನ ಒಳಗಡೆ ಇರುವಂಥ ಜೀನೋಮ್ನ ಜೊತೆ ಸೇರಿಸಿ ಈ ಪ್ಲ್ಯಾಂಟ್ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಆ ಪ್ಲ್ಯಾಂಟ್ ನ್ಯಾಚುರಲ್ ಆಗಿ ಈಗ BT ಟಾಕ್ಸಿನನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿಯನ್ನು ಪಡ್ಕೊಂಡ್ಬಿಡುತ್ತೆ. ಈಗ ಏನಾದರೂ ಈ ಕ್ಯಾಟರ್ ಪಿಲ್ಲರ್ ಇಲ್ಲಿ ಬಂದು ಇದರ ಹಣ್ಣನ್ನು ಏನಾದರೂ ತಿಂದರೆ ನ್ಯಾಚುರಲ್ ಆಗಿ ಆ ಕ್ಯಾಟರ್ ಪಿಲ್ಲರ್ ಅಲ್ಲಿ ಸತ್ತೋಗ್ಬಿಡುತ್ತೆ. ಅದರಿಂದ ಬೇರೆ ಇನ್ಸೆಕ್ಟ್ಸ್ಗಳಿಗೆ ಏನು ತೊಂದರೆ ಆಗ್ತಾ ಇಲ್ಲ, ಕೇವಲ ಈ ಬಟರ್ಫ್ಲೈ ಕ್ಯಾಟರ್ ಪಿಲ್ಲರ್ಸ್ ಏನಿದೆಯಲ್ಲಪ್ಪ ಇದಕ್ಕೆ ತೊಂದರೆ ಆಗ್ತಾ ಇದೆ. ಓಕೆನಾ. ಸೊ ಫ್ರೂಟ್ ಟ್ರೀಸ್ಗಳಲ್ಲಿ ನಾವು ಸಾಮಾನ್ಯವಾಗಿ ಬೆಳೆಯುವಾಗ ಈ ಬ್ಯಾಸಿಲಸ್ ತುರಿಜೆನೆಸಿಸನ್ನು ಸ್ಪ್ರೇ ಮಾಡ್ತೀವಿ. ಇನ್ನೂ ಕೆಲವು ಸಂದರ್ಭಗಳಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಪ್ಲಾಂಟ್ಸ್ಗಳನ್ನು ಬೆಳೆಸೋದ್ರ ಮೂಲಕ ನಾವು ಆ ಕ್ಯಾಟರ್ ಪಿಲ್ಲರ್ಸ್ಗಳನ್ನು ಅಥವಾ ಈ ಸೀಡ್ ಬೋರಿಂಗ್ ಆಗಿರ್ಬೋದು ಅಥವಾ ಫ್ರೂಟ್ ಬೋರಿಂಗ್ ಹುಳುಗಳೇನಿದೆಯಲ್ಲ ಅವುಗಳನ್ನು ಪ್ರಿವೆಂಟ್ ಮಾಡ್ತಾ ಇದ್ದೀವಿ. ಒನ್ ಆಫ್ ದ ಕಾಮನ್ ಎಲ್ಲರೂ ಕೂಡ ನಮಗೆ ಗೊತ್ತಿರೋ ಹಾಗೆ BT ಕಾಟನನ್ನು ಕೇಳಿದಿರಲ್ವಾ. ಈ BT ಕಾಟನಲ್ಲಿರುವಂಥ ಈ BT ಅನ್ನೋ ಪದ ಏನಿದೆಯಲ್ಲಪ್ಪ, ಆ BT ಈಸ್ ನಥಿಂಗ್ ಬಟ್ ಬ್ಯಾಸಿಲಸ್ ತುರಿಜೆನೆಸಿಸ್ ಅನ್ನುವಂಥ ಈ ಬ್ಯಾಕ್ಟೀರಿಯಂನ ಹೆಸರೋದು. ಅರ್ಥ ಆಗ್ತಿದೆಯಾ. ಸೊ ಹೀಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಬಯೋ ಕಂಟ್ರೋಲ್ ಏಜೆಂಟ್ಗಳಾಗಿ ಬಳಕೆ ಆಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಿದ್ರಿ. ಅದೇ ರೀತಿ ಇನ್ನೊಂದು ಫಂಗೈನ ಸ್ಪೀಷೀಸ್ ಒಂದಿದೆ, ಟ್ರೈಕೋಡರ್ಮಾ ಅಂತ ಹೇಳಿ ಕರೆಯುವಂಥ ಒಂದು ಸ್ಪೀಷೀಸ್ ಇದು. ಈ ಟ್ರೈಕೋಡರ್ಮಾ ಏನಿದೆಯಲ್ಲ ಇದು ರೂಟ್ ಎಕೋಸಿಸ್ಟಮ್ನಲ್ಲಿ ಕಂಡುಬರುತ್ತೆ, ಸಾಮಾನ್ಯವಾಗಿ ಪ್ಲಾಂಟ್ಸ್ಗಳ ರೂಟ್ನಲ್ಲಿ. ಈ ಟ್ರೈಕೋಡರ್ಮಾ ಇಟ್ ಕಂಟ್ರೋಲ್ಸ್ ಸೆವೆರಲ್ ಪ್ಯಾಥೋಜನ್ಸ್ ಅಫೆಕ್ಟಿಂಗ್ ಪ್ಲಾಂಟ್ಸ್ ಆ್ಯಂಡ್ ಆ್ಯಕ್ಟ್ಸ್ ಆಸ್ ಅ ಬಯೋ ಕಂಟ್ರೋಲ್ ಏಜೆಂಟ್. ಓಕೆನಾ. ಟ್ರೈಕೋಡರ್ಮಾ ಈ ಪ್ಯಾಥೋಜೆನಿಕ್ ಫಂಗಸನ್ನು ಪ್ರಿವೆಂಟ್ ಮಾಡೋದ್ರ ಮೂಲಕ
ಅಟ್ಯಾಕ್ ಮಾಡೋದ್ರ ಮೂಲಕ ಈ ಸಸ್ಯಕ್ಕೆ ಆ ಸಸ್ಯಗಳಿಗೆ ಬೇಕಿರುವಂತಹ ಅಂದರೆ ಸಸ್ಯಕ್ಕೆ ಸಹಾಯ ಮಾಡ್ತಾ ಇದೆ ಅಂಥೇಳಿ ಅರ್ಥ. ಸರಿನಾ? ಒಂದರ್ಥದಲ್ಲಿ ಟ್ರೈಕೋಡರ್ಮಾ ಕೂಡ ಒಂದು ಫಂಗಸ್ಸೇನೆ. ಬೇರೆ ಪ್ಯಾಥೋಜೆನಿಕ್ ಫಂಗಸ್ಗಳು ಬೆಳೆದೇ ಇರೋ ರೀತಿ ಅದು ಆ ಬೇರೆ ಪ್ಯಾಥೋಜೆನಿಕ್ ಫಂಗಸ್ನ ವಿರುದ್ಧ ಆಕ್ಟಿವೇಟ್ ಮಾಡಿ ಆ ಸಸ್ಯಗಳ ರೂಟನ್ನು ಅದು ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ. ಓಕೆನಾ? ಸೊ ಹಾಗೆ ಇಟ್ ಇಂಡ್ಯೂಸಸ್ ರೆಸಿಸ್ಟೆನ್ಸ್ ಫಾರ್ ದ ಪ್ಲಾಂಟ್ ಆ್ಯಂಡ್ ಆಲ್ಸೋ ಡೆಸ್ಟ್ರಾಯ್ ನೆಮಟೋಡ್ ಎಗ್ಸ್. ಸರಿನಾ? ಸೊ ಈ ಮೂಲಕ ಟ್ರೈಕೋಡರ್ಮಾ ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಕೆಲಸ ಮಾಡ್ತಿರೋದನ್ನು ನಾವೇ ಗಮನಿಸಬೇಕು. ಹಾಗೆ ಒಂದಷ್ಟು ವೈರಸಸ್ಗಳು ಕೂಡ ಇದೆ. ಸರಿನಾ? ಮುಖ್ಯವಾಗಿ ಬ್ಯಾಕ್ಯುಲೋ ವೈರಸಸ್ ಅನ್ನುವಂಥ ಒಂದು ಗುಂಪು. ಈ ಬ್ಯಾಕ್ಯುಲೋ ವೈರಸಸ್ಗಳ ವಿಶೇಷತೆ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ವೈರಸಸ್ಗಳು ಸಾಮಾನ್ಯವಾಗಿ ಪ್ಯಾಥೋಜನ್ ಸ್ಪೆಸಿಫಿಕ್ ಆಗಿರುತ್ತೆ ಅಥವಾ ಸ್ಪೀಷಿಸ್ ಸ್ಪೆಸಿಫಿಕ್ ಅಂತ ಹೇಳಿ ಕರಿಬೋದು. ಸಾಮಾನ್ಯವಾಗಿ ಅನಿಮಲ್ ಅಂದರೆ ಪ್ರಾಣಿಗಳಿಗೆ ಇನ್ಫೆಕ್ಟ್ ಮಾಡುವಂಥ ಒಂದು ಗುಂಪಿನ ವೈರಸ್ಸು, ಸಸ್ಯಗಳಿಗೆ ಇನ್ಫೆಕ್ಟ್ ಮಾಡುವಂಥ ಒಂದು ಗುಂಪಿನ ವೈರಸ್ಸು, ನಮ್ಮಲ್ಲಿ ಮನುಷ್ಯರಲ್ಲಿ ಕಂಡುಬರುವಂಥ ಒಂದಷ್ಟು ಗುಂಪಿನ ವೈರಸಸ್ಗಳು. ಈ ರೀತಿಯಾಗಿ ನಾವು ಸ್ಪೀಷಿಸ್ ಸ್ಪೆಸಿಫಿಕ್ ಆಗಿ ವೈರಸಸ್ಗಳು ಇರೋದನ್ನು ನಾವಲ್ಲಿ ಗಮನಿಸ್ಬೋದು. ಈ ಬ್ಯಾಕ್ಯುಲೋ ವೈರಸಸ್ಗಳೇನಿದೆಯಲ್ಲ ಇದು ಆರ್ಥ್ರೋಪೋಡ್ಸ್ಗಳು. ಅಗೈನ್ ಆರ್ಥ್ರೋಪೋಡ್ಸ್ಗಳು ಅಂತ ಹೇಳಿದ್ರೆ ನಿಮಗೆ ಯಾರು ಅಂತ ಕಮೆಂಟ್ ಮಾಡಿ. ಆರ್ಥ್ರೋಪೋಡ ಅಂತ ಹೇಳಿದ್ರೆ ಏನು ಕಲ್ತಿದ್ದೀರಲ್ವಾ ಅನಿಮಲ್ ಕಿಂಗ್ಡಮ್ನಲ್ಲಿ? ಕಾಮನ್ ನೇಮ್ ಏನದು? ತುಂಬ ಸಿಂಪಲ್ ಆಗಿ ಬರೀಬೇಕು, ನೀವು ಕಮೆಂಟ್ ಮಾಡಬೇಕು ಅಟ್ಲೀಸ್ಟ್ ಇದನ್ನು. ಸರಿನಾ? ಈ ಆರ್ಥ್ರೋಪೋಡ್ಸ್ಗಳ ಗುಂಪಿನ ಮೇಲೆ ಈ ಬ್ಯಾಕ್ಯುಲೋ ವೈರಸಸ್ಗಳು ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಈ ಸಣ್ಣ ಸಣ್ಣ ಇನ್ಸೆಕ್ಟ್ಸ್ಗಳು ಆರ್ಥ್ರೋಪೋಡ್ಸ್ಗಳು ಸತ್ತೋಗುತ್ತೆ ಈ ಬ್ಯಾಕ್ಯುಲೋ ವೈರಸ್ನ ಆಕ್ಟಿವಿಟಿಯಿಂದಾಗಿ. ಅಗೈನ್ ನಾನು ಇಲ್ಲಿ ಹೇಳ್ತಾ ಇರೋದು ವೈರಸಸ್ಗಳ ಈ ನೇಚರ್ನಿಂದಾಗಿ ನಾವು ಅವುಗಳನ್ನು ಬಳಸ್ಕೊಳ್ತಾ ಇದ್ದೀವಿ ಇಲ್ಲಿ. ದೀಸ್ ವೈರಸಸ್ ಬಿಲಾಂಗ್ ಟು ಜೀನಸ್ ಕಾಲ್ಡ್ ಆಸ್, ನೋಡಿ ಇಲ್ಲಿ ನ್ಯೂಕ್ಲಿಯೋ ಪಾಲಿಹೆಡ್ರೋ ವೈರಸ್ ಅಂಥೇಳಿ ಕರೆಯುವಂಥ ಒಂದು ಜೀನಸ್ಗೆ ಈ ಬ್ಯಾಕ್ಯುಲೋ ವೈರಸಸ್ಗಳು ಬಿಲಾಂಗ್ ಆಗುತ್ತೆ. ನ್ಯೂಕ್ಲಿಯೋ ಪಾಲಿಹೆಡ್ರೋ ವೈರಸ್ ಅನ್ನುವಂಥ ಒಂದು ಗುಂಪಿನ ಬ್ಯಾಕ್ಯುಲೋ ವೈರಸಸ್ಗಳೇನಿದೆಯಲ್ಲ ಇವುಗಳು ಸಾಮಾನ್ಯವಾಗಿ ಇನ್ಸೆಕ್ಟ್ಸ್ ಹಾಗೂ ಆರ್ಥ್ರೋಪೋಡ್ಸ್ಗಳನ್ನು ಸಾಯಿಸುತ್ತವೆ. ಆದರೆ ಬೇರೆ ಪ್ಲಾಂಟ್ಸ್ಗಳಿಗೆ ಅಂದರೆ ಬೇರೆ ಸ್ಪೀಷೀಸ್ಗಳಿಗೆ ಇದು ಅಫೆಕ್ಟ್ ಮಾಡೋಲ್ಲ. ಸರಿನಾ? ದೇ ಹ್ಯಾವ್ ನೋ ನೆಗೆಟಿವ್ ಇಂಪ್ಯಾಕ್ಟ್ಸ್ ಆನ್ ಪ್ಲಾಂಟ್ಸ್, ಮೆಮಲ್ಸ್, ಬರ್ಡ್ಸ್, ಫಿಶ್ ಆರ್ ಈವನ್ ನಾನ್ ಟಾರ್ಗೆಟ್ ಇನ್ಸೆಕ್ಟ್ಸ್. ಸರಿನಾ? ಈ ರೀತಿಯಾಗಿ ಅವು ಸ್ಪೀಷೀಸ್ ಸ್ಪೆಸಿಫಿಕ್ ಆಗಿರೋದ್ರಿಂದ ನಾವು ಆ ಒಂದೊಂದು ಸ್ಪೆಸಿಫಿಕ್ ಸ್ಪೀಷೀಸ್ನಲ್ಲಿ ಅವುಗಳನ್ನು ಬಯೋ ಕಂಟ್ರೋಲ್ ಏಜೆಂಟ್ಸ್ ಆಗಿ ನಾವು ಬಳಸ್ತೇವೆ. ಎಲ್ಲೆಲ್ಲಿ ಆರ್ಥ್ರೋಪೋಡ್ಸ್ಗಳು ನಮ್ಮ ಗಿಡಗಳನ್ನು ನಮ್ಮ ಬೆಳೆಗಳನ್ನು ಹಾನಿ ಮಾಡ್ತಾ ಇದೆ ಅಲ್ಲಿ ನಾವು ಬ್ಯಾಕ್ಯುಲೋ ವೈರಸಸ್ಗಳನ್ನು ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಸ್ಪ್ರೇ ಮಾಡಬಹುದು. ಸರಿನಾ? ಸೊ ನಾನಾಗಲೇ ಹೇಳಿದೆ, ಬಿಕಾಸ್ ಆಫ್ ಇಟ್ಸ್ ರೆಸ್ಟ್ರಿಕ್ಟೆಡ್ ಸ್ಪೀಷೀಸ್ ವೆರೈಟಿ ಅಥವಾ ಸ್ಪೀಷೀಸ್ ಡೈವರ್ಸಿಟಿ, ಸರಿನಾ, ಅಥವಾ ಸ್ಪೀಷೀಸ್ ಹೋಸ್ಟ್ ರೇಂಜ್, ಇಟ್ ಡಸ್ ನಾಟ್ ಕಿಲ್ ಅದರ್ ಆರ್ಗ್ಯಾನಿಸಮ್ಸ್. ಸರಿನಾ? ಬೇರೆ ವರ್ಟಿಬ್ರೇಟ್ಸ್ಗಳ ಮೇಲೆ, ಬೇರೆ ಪ್ಲಾಂಟ್ಸ್ಗಳ ಮೇಲೆ, ಬೇರೆ ನಾನ್ ಆರ್ಥ್ರೋಪೋಡ್ ಇನ್ವರ್ಟಿಬ್ರೇಟ್ಸ್ಗಳ ಮೇಲೆ ಇದು ಎಫೆಕ್ಟ್ ಮಾಡೋದಿಲ್ಲ. ಆ ಕಾರಣದಿಂದಾಗಿ ನಾವು ಇದನ್ನು ಒಂದು ಬಯೋ ಕಂಟ್ರೋಲ್ ಏಜೆಂಟ್ ಆಗಿ ಬಳಸ್ತಾ ಇದ್ದೀವಿ. ಬ್ಯಾಕ್ಯುಲೋ ವೈರಸಸ್ಗಳನ್ನು ನಾವು ಇದೇ ಕಾರಣಕ್ಕಾಗಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಏನಿದೆಯಲ್ಲ, ಸ್ಪೀಷೀಸ್ ಸ್ಪೆಸಿಫಿಕ್ ಕ್ಯಾರೆಕ್ಟರಿಕ್ ಫೀಚರ್ ಏನಿದೆಯಲ್ಲ, ಆ ಕಾರಣದಿಂದಾಗಿಯೇ ನಾವು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಇದನ್ನು ಕಂಟ್ರೋಲಿಂಗ್ ಏಜೆಂಟ್ಸ್ಗಳಾಗಿ ಬಯೋ ಕಂಟ್ರೋಲ್ ಏಜೆಂಟ್ಸ್ಗಳಾಗಿ ಬಳಸ್ತಾ ಇದ್ದೀವಿ ಕೂಡ. ಸರಿನಾ? ಸ್ಪೀಷೀಸ್ ಸ್ಪೆಸಿಫಿಕ್ ಆಗಿರೋದು ಕಾರಣದಿಂದ. ಹಾಗೆ ಇಲ್ಲಿ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಒಂದು ಪದ ಬಂತು. IPM ಅಂತ ಹೇಳಿದರೆ ಏನು? ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದರೆ ನಾಲೆಡ್ಜ್ ಆಫ್ ದ ಪೆಸ್ಟ್ಸ್ ಆ್ಯಂಡ್ ದೇರ್ ಲೈಫ್ ಸೈಕಲ್ ಆ್ಯಂಡ್ ದೇರ್ ಇಂಟರಾಕ್ಷನ್ ವಿತ್ ದ ಎನ್ವಿರಾನ್ಮೆಂಟ್ ದಟ್ ಹೆಲ್ಪ್ಸ್ ಇನ್ ಡೆವಲಪಿಂಗ್ ಹಾಲಿಸ್ಟಿಕ್ ಅಪ್ರೋಚ್ ಇನ್ ಮ್ಯಾನೇಜಿಂಗ್ ದ ಪೆಸ್ಟ್. ಇನ್ ಸಿಂಪಲ್ ವರ್ಡ್ಸ್, ಯಾವ ರೀತಿಯಾದ ಪೆಸ್ಟ್ಗಳು ಯಾವ ರೀತಿಯಾದ ಬೆಳೆಗಳಿಗೆ ಅಫೆಕ್ಟ್ ಮಾಡುತ್ತವೆ, ಅವುಗಳ ಲೈಫ್ ಸೈಕಲ್ ಏನು ಅನ್ನೋದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಆ ಪೆಸ್ಟ್ಗಳನ್ನು ಕಂಟ್ರೋಲ್ ಮಾಡುವಂಥ ಸಿಸ್ಟಮನ್ನೇ ನಾವು ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೇವೆ. ಸಿಂಪಲ್, ರೈಟ್? ಓಕೆ. ಸೊ ಇದಾದ ಮೇಲೆ ಬಯೋ ಫರ್ಟಿಲೈಸರ್ಸ್ಗಳಾಗಿ ಹೇಗೆ ಮೈಕ್ರೋಬ್ಸ್ಗಳು ಕೆಲಸ ಮಾಡ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೊಂಬರೋಣ. ನಾನು ಆಗಲೇ ಹೇಳಿದೆ, ಬಯೋ ಫರ್ಟಿಲೈಸರ್ಸ್ ಅಂತ ಹೇಳಿದರೆ ಆಲ್ ದೋಸ್ ಆರ್ಗ್ಯಾನಿಸಮ್ಸ್ ದಟ್ ಪ್ರೊವೈಡ್ ನರಿಶ್ಮೆಂಟ್ ಟು ದ ಕ್ರಾಪ್ಸ್ ಅಲ್ವಾ? Fertilizers in simple words are those which provide nourishment to the crops ಅಲ್ವಾ? ಸಾಯಿಲ್ನ ನ್ಯೂಟ್ರಿಯೆಂಟ್ ಕ್ವಾಲಿಟಿನ ಇಂಪ್ರೂವ್ ಮಾಡಿ ಬೆಳೆಗಳಿಗೆ ನರಿಶ್ಮೆಂಟನ್ನು ಕೊಡುವಂಥ ಕಾಂಪೊನೆಂಟ್ಸ್ಗಳೇನಿದೆ ಅವನ್ನ ನಾವು ಫರ್ಟಿಲೈಸರ್ಸ್ಗಳು ಅಂತ ಹೇಳಿ ಕರಿತೇವೆ. ಬಯೋ ಫರ್ಟಿಲೈಸರ್ಸ್ ಅಂತ ಹೇಳಿದರೆ ಸಾಮಾನ್ಯವಾಗಿ ಲಿವಿಂಗ್ ಸೋರ್ಸಿಂದ ಬಂದಿರುವಂಥದ್ದು ಅಂತ ಹೇಳಿ ಅಲ್ವಪ್ಪ? ಸೊ ನಾವು ಸಾಮಾನ್ಯವಾಗಿ ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ಬಳಸ್ತೇವೆ ಅಲ್ವಾ? ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ಬಳಸೋದ್ರಿಂದ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಮಗೆ ಗೊತ್ತು. ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕು, ಆ ಸಸ್ಯಗಳಿಗೆ ಬೇಕಿರುವಂಥ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ಗಳೇನಿದೆ, ಉದಾಹರಣೆಗೆ ಈಗ ನೈಟ್ರೋಜನ್ ಬೇಕು, ಫಾಸ್ಫರಸ್ ಬೇಕು, ಪೊಟ್ಯಾಷಿಯಮ್ ಬೇಕು ಅಲ್ವಾ?
ಈ ರೀತಿಯಾದ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ತಲುಪಿಸುವಂಥವು ಅಥವಾ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ಸಾಯಿಲ್ನಲ್ಲಿ ಹೆಚ್ಚಿಗೆ ಮಾಡುವಂತಹ ಸಾಕಷ್ಟು ಮೈಕ್ರೋ ಆರ್ಗನಿಸಮ್ಸ್ಗಳನ್ನು ನಾವು ಸಾಯಿಲ್ನಲ್ಲಿ ಗಮನಿಸಬಹುದು. ಈ ಮೂಲಕ ಅವು ಬಯೋ ಫರ್ಟಿಲೈಸರ್ಸ್ಗಳಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಅರ್ಥ ಆಗ್ತಿದೆಯಪ್ಪ? ರೈಟ್. ಸೊ ಈ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ಗಮನಿಸಬೇಕು ನಾವು, ಸರಿನಾ? ನೈಟ್ರೋಜನ್ನು, ಫಾಸ್ಫರಸ್ಸು, ಪೊಟ್ಯಾಷಿಯಮ್ಮು, ಇನ್ಯಾವುದಿದೆ ಮ್ಯಾಕ್ರೋನ್ಯೂಟ್ರಿಯೆಂಟ್ಸು? ಸೊ ಬ್ಯಾಕ್ಟೀರಿಯಾಗಳ ವಿಷಯಕ್ಕೆ ಬಂದಾಗ ಯಾವ ರೀತಿಯಾದ ಬ್ಯಾಕ್ಟೀರಿಯಾಗಳು ಬಯೋ ಫರ್ಟಿಲೈಸರ್ಸ್ಗಳಾಗಿ ಕೆಲಸ ಮಾಡ್ತಾಯಿದೆ ಅಂತ ನಾವು ನೋಡೋದಾದರೆ, ಈಗ ನಮಗೆ ಗೊತ್ತಿರೋ ಹಾಗೆ ನೀವು ಚಿಕ್ಕ ವಯಸ್ಸಿಂದನೂ ಕೂಡ ನೀವು ರೈಸೋಬಿಯಮ್ನ ಬಗ್ಗೆ ತಿಳ್ಕೊಂಡು ಬಂದಿದ್ದೀರಿ. ರೈಸೋಬಿಯಮ್ ಅನ್ನೋದು ಒಂದು ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಅಲ್ವಾ? ಲೆಗ್ಯೂಮ್ಸ್ ಅಥವಾ ಲೆಗ್ಯುಮಿನಸ್ ಪ್ಲಾಂಟ್ಸ್ಗಳೇನಿದೆ ಅವುಗಳ ರೂಟ್ ನೋಡ್ಸ್ಗಳಲ್ಲಿ ಕಂಡುಬರುವಂಥ ಬ್ಯಾಕ್ಟೀರಿಯಾ ಏನಿದು. ಈ ರೈಸೋಬಿಯಮ್ ಏನು ಮಾಡುತ್ತೆ? ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ನ ಬೇರೆ ಬೇರೆ ಕಾಂಪೌಂಡ್ಸ್ಗಳಾಗಿ ಕನ್ವರ್ಟ್ ಮಾಡೋದ್ರಿಂದ ಸಸ್ಯಗಳು ಆ ನೈಟ್ರೇಟ್ಸ್ಗಳನ್ನು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೈಟ್ರೋಜನ್ ಆ ಮೂಲಕ ಸಸ್ಯಗಳಿಗೆ ಸಿಗುತ್ತೆ ಅಲ್ವಾ? ಹೀಗೆ ಆ ಸಾಯಿಲ್ನಲ್ಲಿ ನೈಟ್ರೋಜನ್ನ ಪ್ರಮಾಣ ಜಾಸ್ತಿ ಆಗ್ತಾ ಇರೋ ರೀತಿ ರೈಸೋಬಿಯಮ್ ನೋಡ್ಕೊಳ್ತಾ ಇದೆ ಅಲ್ವಪ್ಪ? ಸೊ ಹೀಗೆ ಇದು ಒಂದು ರೀತಿಯಾಗಿ ಬಯೋ ಫರ್ಟಿಲೈಸರ್ ಆಗಿ ಕೆಲಸ ಮಾಡ್ತಾ ಇದೆ ಅಲ್ವಪ್ಪ? ಹಾಗೆ ಸಾಕಷ್ಟು ಫಂಗೈಗಳು, ಹಾಗೆ ಸಾಕಷ್ಟು ಬ್ಲೂ ಗ್ರೀನ್ ಆಲ್ಗೆ, ಸೈನೋ ಬ್ಯಾಕ್ಟೀರಿಯಾಗಳು ಕೂಡ ಇಲ್ಲಿ ಬಯೋ ಫರ್ಟಿಲೈಸರ್ಸ್ಗಳಾಗಿ ಕೆಲಸ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು, ಸರಿನಾ? ಸೊ ನಮಗೆ ಗೊತ್ತಿರೋ ಹಾಗೆ ಕೆಮಿಕಲ್ಸ್ಗಳನ್ನು ಬಳಸದೆ ನಾವು ಮೈಕ್ರೋಬ್ಸ್ಗಳನ್ನು ಬಳಸೋದ್ರಿಂದ ನಾವು ಎಕನಾಮಿಕಲಿ ಕೂಡ ಬೆಳಿಬೋದು. ಕಾರಣ ಇಷ್ಟೇ, ಕೆಮಿಕಲ್ಸ್ಗಳಿಗೆ ಸಾಕಷ್ಟು ಹಣವನ್ನು ಸುರಿಬೇಕಾಗುತ್ತೆ. ಮೈಕ್ರೋಬ್ಸ್ಗಳಿಗೆ ನಾವಲ್ಲಿ ನಮ್ಮ ಸಾಯಿಲ್ನ ಗುಣಮಟ್ಟವನ್ನು ಜಾಸ್ತಿ ಮಾಡ್ಕೊಳ್ತಾ ಅವುಗಳನ್ನು ನಾವು ಜಸ್ಟ್ ನಮಗೆ ಆ ಮೈಕ್ರೋ ಆರ್ಗನಿಸಮ್ಸ್ಗಳು ಬೆಳೆಯೋದಕ್ಕೆ ಬೇಕಿರುವಂಥ ಒಂದು ಎನ್ವಿರಾನ್ಮೆಂಟನ್ನು ಕೊಟ್ಟರೆ ಸಾಕಲ್ವಾ? ತಾನೇ ಒಂದು ನ್ಯಾಚುರಲ್ ಆಗಿ ಆ ಸಾಯಿಲ್ನ ಗುಣಮಟ್ಟವನ್ನು, ಆ ಮಣ್ಣಿನ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡ್ತಾ ಹೋಗುತ್ತವೆ, ಸರಿನಾ? ಹೆಚ್ಚಿಗೆ ಕೆಮಿಕಲ್ನ ಬಳಸಬಾರ್ದು ಅಷ್ಟೇ. ಹಾಗೆ ಇನ್ನೊಂದಷ್ಟು ಗುಂಪಿನ ಬ್ಯಾಕ್ಟೀರಿಯಾಗಳಿದೆ ಗಮನಿಸ್ಬಿಡಿ. ಅಜೋಟೋಬ್ಯಾಕ್ಟರ್ ಅಂತ ಹೇಳಿ ಕರೆಯುವಂಥ ಇನ್ನೊಂದು ಗುಂಪು. ಸೊ ಇಲ್ಲಿ ರೈಸೋಬಿಯಮ್ ಇದು ಸಿಂಬಯೋಟಿಕ್ ಆಯ್ತಲ್ವಪ್ಪ, ಸಿಂಬಯೋಟಿಕ್. ಆದರೆ ಅಜೋಟೋಬ್ಯಾಕ್ಟರ್ ಹಾಗೆ ಆ್ಯಝೋಸ್ಪೈರಿಲಮ್ ಅಂತ ಹೇಳಿ ಕರೆಯುವಂಥ ಇನ್ನೊಂದು ಬ್ಯಾಕ್ಟೀರಿಯಾ ಇದೆ. ಇವೆರಡೂ ಕೂಡ ಫ್ರೀ ಲಿವಿಂಗ್, ಸಿಂಬಯೋಟಿಕ್ ಅಸೋಸಿಯೇಷನ್ ಇಲ್ಲ, ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾಗಳು. ಇವು ಕೂಡ ನಮ್ಮ ಸಾಯಿಲ್ನಲ್ಲಿರುವಂತಹ ನೈಟ್ರೋಜನ್ ಪ್ರಮಾಣವನ್ನು ಹೆಚ್ಚಿಗೆ ಮಾಡೋದನ್ನು ನಾವಿಲ್ಲಿ ಗಮನಿಸಬಹುದು, ಸರಿನಾ? ಫ್ರೀ ಲಿವಿಂಗ್ ಬ್ಯಾಕ್ಟೀರಿಯಾಗಳು. ಸೊ ಇದರ ಜೊತೆಗೆ ಇನ್ನೊಂದಷ್ಟು ಬ್ಯಾಕ್ಟೀರಿಯಾಗಳಿದೆ, ಫಾಸ್ಫರಸನ್ನು ಜಾಸ್ತಿ ಮಾಡುವಂಥ ಒಂದಷ್ಟು ಬ್ಯಾಕ್ಟೀರಿಯಾಗಳು. ಉದಾಹರಣೆಗೆ ನೋಡಿ, ಈಗ ನಾನಾಗಲೇ ಹೇಳಿದಾಗೆ ಆಲ್ ದೋಸ್ ಬ್ಯಾಕ್ಟೀರಿಯಾ ದೇ ಪ್ಲೇ ಆ ಮೇಜರ್ ರೋಲ್ ಇನ್ ನೈಟ್ರೋಜನ್. ನಿಮಗೆ ನೈಟ್ರೋಜನ್ ಸೈಕಲನ್ನು ನೀವು ಕಲ್ತಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನೈಟ್ರೋಜನ್ ಇದ್ದಿದ್ದನ್ನ ಅಮೋನಿಯಾ ಆಗಿ, ಅಮೋನಿಯಂ ಇದ್ದಿದ್ದು ನೈಟ್ರೇಟ್ ಆಗಿ ಅಥವಾ ನೈಟ್ರೈಟ್ ಆಗಿ ಬದಲಾಗೋದನ್ನು ಕೂಡ ನೀವು ಅಲ್ಲಿ ಗಮನಿಸಿದ್ದೀರಾ ಅಲ್ವಪ್ಪ, ಆ ನೈಟ್ರೋಜನ್ ಸೈಕಲ್ನಲ್ಲಿ. ಸೊ ಅದಾದಮೇಲೆ ನೈಟ್ರೇಟ್ ಫಾರ್ಮ್ನಿಂದ ಸಸ್ಯಗಳು ತಮಗೆ ಬೇಕಿರುವಂಥ ನೈಟ್ರೋಜನ್ನ ಪಡ್ಕೊಳ್ಳುತ್ತವೆ, ಸರಿನಾ? ಸೊ ಟೆಕ್ನಿಕಲಿ ಏನು ಮಾಡ್ತಾ ಇದೆ ಇಲ್ಲಿ, ಈ ಎಲ್ಲ ಮೈಕ್ರೋ ಆರ್ಗನಿಸಮ್ಸ್ಗಳು ನ್ಯೂಟ್ರಿಯೆಂಟ್ ಕ್ವಾಲಿಟಿ ಆಫ್ ಸಾಯಿಲನ್ನು ಇನ್ಕ್ರೀಸ್ ಮಾಡ್ತಾ ಇದೆ ಅಂಥೇಳಿ ನಮಗೆ ಅರ್ಥ ಆಯಿತು. ಅರ್ಥ ಆಯ್ತಾ? ಸೊ ನಾನಾಗಲೇ ಹೇಳಿದೆ, ಒಂದಷ್ಟು ಫಾಸ್ಫರಸನ್ನು ಇನ್ಕ್ರೀಸ್ ಮಾಡುವಂಥ ಬ್ಯಾಕ್ಟೀರಿಯಾಗಳು ಕೂಡ ಇದೆ, ಒಂದಷ್ಟು ಮೈಕ್ರೋ ಆರ್ಗನಿಸಮ್ಸ್ ಕೂಡ ಇದೆ. ಉದಾಹರಣೆಗೆ ಮೈಕೋರಿಜಾವನ್ನು ಕೂಡ ನೀವು ಕಲ್ತಿದ್ದೀರಿ. ಮೈಕೋರಿಜಾ ಕೂಡ ಒಂದು ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ದ ಪ್ಲಾಂಟ್ ರೂಟ್ಸ್ ಆ್ಯಂಡ್ ದ ಫಂಗೈ, ಸರಿನಾ? ಸೊ ಇಲ್ಲಿ ಫಂಗೈ ಹಾಗೂ ಪ್ಲಾಂಟ್ ರೂಟ್ಸ್ಗಳ ಮಧ್ಯೆ ಇರುವಂಥ ಒಂದು ಈ ಸಿಂಬಯೋಟಿಕ್ ಅಸೋಸಿಯೇಷನ್ ಮೂಲಕ ಏನಾಗ್ತಾ ಇದೆ, ಸಾಯಿಲ್ನಲ್ಲಿ ಫಾಸ್ಫರಸ್ನ ಕ್ವಾಂಟಿಟಿ ಹೆಚ್ಚಾಗ್ತಾ ಇದೆ. ಇಲ್ಲಿ ಫಂಗೈ ಏನಿದೆಯಲ್ಲ, ಈ ಫಂಗೈ ಫಾಸ್ಫರಸ್ನ ಅಬ್ಸಾರ್ವ್ ಮಾಡಿಕೊಂಡು ಆ ಸಾಯಿಲಿಂದ ಫಾಸ್ಫರಸನ್ನು ಸಸ್ಯಗಳಿಗೆ ತಲುಪಿಸ್ತಾ ಇದೆ, ಸರಿನಾ? ಫಂಗೈ ಅಬ್ಸಾರ್ಬ್ ದ ಫಾಸ್ಫರಸ್ ಫ್ರಮ್ ದ ಸಾಯಿಲ್ ಆ್ಯಂಡ್ ಪಾಸ್ ಇಟ್ ಆನ್ ಟು ದ ಪ್ಲಾಂಟ್. ಸೊ ಈ ಮೂಲಕ ಫಾಸ್ಫರಸ್ ಅನ್ನೋದು ಆ ಸಸ್ಯಗಳಿಗೆ ಸಿಗ್ತಾ ಇದೆ. ಮೋಸ್ಟ್ ಆಫ್ ದ ಫಂಗೈ ದಟ್ ಬಿಲಾಂಗ್ ಟು ಜೀನಸ್ ಗ್ಲಾಮಸ್ ಫಾರ್ಮ್ ದಿಸ್ ಮೈಕೋರಿಜಾ. ಅರ್ಥ ಆಗ್ತಿದೆಯಪ್ಪ? ಸೊ ಒಂದಷ್ಟು ನೈಟ್ರೋಜನನ್ನು ಇನ್ಕ್ರೀಸ್ ಮಾಡ್ತಾ ಇದೆ, ಒಂದಷ್ಟು ಫಾಸ್ಫರಸ್ ಇಂಟೇಕನ್ನು ಹೆಚ್ಚಿಗೆ ಮಾಡ್ತಾ ಇದೆ ಸಸ್ಯಗಳಿಗೆ. ಈ ಮೂಲಕ ಅವು ಬಯೋ ಫರ್ಟಿಲೈಸರ್ಸ್ಗಳಾಗಿ ಕೆಲಸ ಮಾಡ್ತಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಅದರ ಜೊತೆಗೆ ಸಯನೋ ಬ್ಯಾಕ್ಟೀರಿಯಾ ಕೂಡ ಬಯೋ ಫರ್ಟಿಲೈಸರ್ ಆಗಿ ಕೆಲಸ ಮಾಡ್ತಾ ಇದೆ. ಸಯನೋ ಬ್ಯಾಕ್ಟೀರಿಯಾ ಅಥವಾ ಬ್ಲೂ ಗ್ರೀನ್ ಆಲ್ಗೆ ಅಂತ ನೀವು ಕೇಳಿದ್ದೀರಿ. ಈ ಬ್ಲೂ ಗ್ರೀನ್ ಆಲ್ಗೆ ಕೂಡ ಒಂದು ಆಟೋಟ್ರೋಪಿಕ್ ಮೈಕ್ರೋಬ್ ಅಲ್ವಾ, ತನ್ನಷ್ಟಕ್ಕೆ ತಾನೇ ತನ್ನ ಆಹಾರವನ್ನು ಸಿಂಥಸೈಸ್ ಮಾಡಿಕೊಳ್ಳುತ್ತೆ. ಇದೂ ಕೂಡ ಒಂದಷ್ಟು ಗುಂಪಿನ ಸಯನೋ ಬ್ಯಾಕ್ಟೀರಿಯಾ. ನಾಸ್ಟಾಕ್ ಕೇಳಿದ್ದೀರಾ, ಅನಾಬಿನ ಕೇಳಿದ್ದೀರಾ ಅಲ್ವಪ್ಪ? ಸೊ ಇವೆಲ್ಲವುಗಳು ಕೂಡ ಅಟ್ಮಾಸ್ಫಿಯರಿಕ್ ನೈಟ್ರೋಜನನ್ನು ಫಿಕ್ಸ್ ಮಾಡ್ತಾ ಇದೆ. ಸೊ ಅಟ್ಮಾಸ್ಫಿಯರಿಕ್ ನೈಟ್ರೋಜನನ್ನು ಫಿಕ್ಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನೈಟ್ರೋಜನ್ ಕ್ವಾಂಟಿಟಿಯನ್ನು ಇದು ಹೆಚ್ಚಿಗೆ ಮಾಡ್ತಾ ಇದೆ, ಸರಿನಾ? ಅನಾಬಿನ ಹಾಗೆ ಈ ಸೈನೋ ಬ್ಯಾಕ್ಟೀರಿಯಾಗಳಲ್ಲಿ ಏನಿದೆಯಲ್ಲಪ್ಪ, ಇವು ಕೆಲವೊಮ್ಮೆ ಸಿಂಬಯೋಟಿಕ್ ಅಸೋಸಿಯೇಷನ್ನಲ್ಲಿ ಕೂಡ ಇರೋದನ್ನು ನಾವಲ್ಲಿ ಗಮನಿಸ್ಬೋದು. ಯಾವುದರ ಜೊತೆಗೆ? ಆ ಫ್ಲೋಟಿಂಗ್ ವಾಟರ್ ಫರ್ನ್ ಕಾಲ್ಡ್ ಎಜೋಲಾ ಅನ್ನುವಂಥ ಒಂದಷ್ಟು
ಫರ್ನ್ಸ್ಗಳ ಜೊತೆಗೆ ಕೂಡ ಸಿಂಬಯೋಟಿಕ್ ಅಸೋಸಿಯೇಷನಲ್ಲಿ ಇರೋದನ್ನು ನಾವಿಲ್ಲಿ ಗಮನಿಸಬಹುದು. ಸರಿನಾ? ಆ್ಯನಾಬಿನಾ, ಆ್ಯಝೋಲೆ. ಓಕೆನಾ? ಸೊ ಇವೇನು ಮಾಡ್ತಾ ಇದೆ? ದೇ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಆ್ಯಂಡ್ ಫಾರ್ಮ್ಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದಟ್ ಆರ್ ಸಿಮಿಲರ್ ಟು ಅದರ್ ಬ್ಯಾಕ್ಟೀರಿಯಾ. ಬೇರೆ ಬೇರೆ ನೈಟ್ರೋಜನ್ ಫಾರ್ಮ್ಸ್ನ ಅವು ಫಾರ್ಮ್ ಮಾಡ್ತಾ ಇದೆ. ಸರಿನಾ? ಸೊ ಈ ಮೂಲಕ ಅಲ್ಲಿ ಅಗೈನ್ ಆ ರಿಲೇಷನ್ಶಿಪ್ನಲ್ಲಿ ಸಿಂಬಯೋಟಿಕ್ ಅಸೋಸಿಯೇಷನ್ ಇರುವಂಥ ಆ ರಿಲೇಷನ್ಶಿಪ್ನಲ್ಲಿ ಕೂಡ ಸಸ್ಯಕ್ಕೆ ಬೇಕಿರುವಂಥ ನೈಟ್ರೋಜನ್ ಅನ್ನೋದು ಅಲ್ಲಿ ಸಿಗ್ತಾ ಇದೆ. ಸರಿನಾ? ಸೊ ಈ ರೀತಿಯಾಗಿ ಅಟ್ಮಾಸ್ಫಿಯರ್ನಲ್ಲಿ ನೈಟ್ರೋಜನ್ ಕ್ವಾಂಟಿಟಿನ ಇಂಪ್ರೂವ್ ಮಾಡೋದಕ್ಕೆ ಒಂದಷ್ಟು ಗುಂಪಿನ ಬ್ಯಾಕ್ಟೀರಿಯಾಗಳಿದೆ. ನಾನು ಆಗಲೇ ಹೇಳಿದೆ ಸೈನೋಬ್ಯಾಕ್ಟೀರಿಯಾವನ್ನು ಕೂಡ, ಅಂದರೆ ಸೈನೋಬ್ಯಾಕ್ಟೀರಿಯಾ ಅನ್ನೋದು ಒಂದು ದೊಡ್ಡ ಗುಂಪು ಕಣಪ್ಪ. ಆ ಸೈನೋಬ್ಯಾಕ್ಟೀರಿಯಾದ ಗುಂಪನ್ನು, ಸೈನೋಬ್ಯಾಕ್ಟೀರಿಯಾವನ್ನು ನಾವು ಪ್ಯಾಡಿ ಫೀಲ್ಡ್ನಲ್ಲಿ ಕೂಡ ಬಳಸ್ತೇವೆ. ಇಲ್ಲಿ ಏನು ಮಾಡುತ್ತೆ? ಆ ಸೈನೋಬ್ಯಾಕ್ಟೀರಿಯಾ ಈಗ ಆರ್ಗ್ಯಾನಿಕ್ ಮ್ಯಾಟರನ್ನು ಬೆಳೀತಾ ಇರುವಂಥ ಆ ಪ್ಯಾಡಿ ಫೀಲ್ಡ್ ಏನಿದೆಯಲ್ಲ ಅಲ್ಲಿ ಜಾಸ್ತಿ ಮಾಡ್ತಾ ಇದೆ. ಸೊ ಈಗ ಬ್ಲೂ ಗ್ರೀನ್ ಆಲ್ಗೆ ಆಲ್ಸೋ ಆ್ಯಡ್ ಆರ್ಗ್ಯಾನಿಕ್ ಮ್ಯಾಟರ್ ಟು ದ ಸಾಯಿಲ್ ಆ್ಯಂಡ್ ದಟ್ ಇನ್ಕ್ರೀಸಸ್ ಫರ್ಟಿಲಿಟಿ. ಫರ್ಟಿಲಿಟಿ ಅಂತ ಹೇಳಿದ್ರೆ ಮಣ್ಣಿನ ಗುಣಮಟ್ಟ. ಬೀಜವನ್ನು ಹಾಕಿದ್ರೆ ಆ ಬೀಜ ಉತ್ಪತ್ತಿಯಾಗ, ಅಂದರೆ ಆ ಬೀಜ ಮತ್ತೆ ಒಂದು ಸಸಿಯಾಗಿ ಬೆಳೆಯೋದಕ್ಕೆ ಬೇಕಿರುವಂಥ ಎಲ್ಲ ಗುಣಗಳನ್ನು ಹೊಂದಿರುವಂಥ ಮಣ್ಣಿನ ಗುಣ ಫರ್ಟಿಲಿಟಿ. ಆಯಿತಾ? ಸೊ ಬೀಜ ಹಾಕಿದ್ರೆ ಸಸ್ಯ ಬೆಳೀತಾ ಇದೆ ಅಂತ ಹೇಳಿದ್ರೆ ಸಾಯಿಲ್ ಫರ್ಟೈಲ್ ಆಗಿದೆ ಅಂತ ಹೇಳಿ. ಬೀಜ ಹಾಕಿದ್ರೆ ಸಸ್ಯ ಬೆಳೆಯುವಂಥ ಶಕ್ತಿಯನ್ನು ಬೆಳೆಸುವಂಥ ಶಕ್ತಿಯನ್ನು ಸಾಯಿಲ್ ಕಳ್ಕೊಂಡಿದೆ ಅಂತ ಹೇಳಿದ್ರೆ ಅದು ಸಾಯಿಲ್ ಇನ್ಫರ್ಟೈಲ್ ಅಂತ ಹೇಳಿ ಅರ್ಥ. ಸರಿನಾ? ಸೊ ಹೀಗೆ ಆರ್ಗ್ಯಾನಿಕ್ ಮಾಸ್ ಅನ್ನೋದು, ಆರ್ಗ್ಯಾನಿಕ್ ಕಾಂಪೋನೆಂಟ್, ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೋದು ಸಾಯಿಲ್ನಲ್ಲಿ ಇಂಪ್ರೂವ್ ಆಗ್ತಾ ಇರೋದ್ರ ಮೂಲಕ ಏನಾಗ್ತಾ ಇದೆ? ಅಲ್ಲಿ ಸಾಯಿಲ್ನ ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ. ಈ ಮೂಲಕ ಸೈನೋಬ್ಯಾಕ್ಟೀರಿಯಾ ಕೂಡ ಒಂದು ಬಯೋ ಫರ್ಟಿಲೈಸರ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತಾಯಿತು. ಸೊ ಇದೇ ರೀತಿ ಸಾಕಷ್ಟು ಕಮರ್ಷಿಯಲಿ ಕೂಡ ನಾವು ಬಯೋ ಫರ್ಟಿಲೈಸರ್ಸ್ಗಳನ್ನು ಬಳಸ್ತೇವೆ. ಸಾಕಷ್ಟು ಮೈಕ್ರೋಬಿಯಲ್ ಫಾರ್ಮಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಫರ್ಟಿಲೈಸರ್ಸ್ಗಳನ್ನು ಕೂಡ ನಾವು ಕಮರ್ಷಿಯಲ್ ಆಗಿ ಬಳಸ್ತಾ ಇದ್ದೇವೆ, ಕಮರ್ಷಿಯಲ್ ಆಗಿ ಪ್ರೊಡ್ಯೂಸ್ ಮಾಡಿ ಬಳಸ್ತಾ ಇದ್ದೇವೆ. ಸರಿನಾ? ಸೊ ಈ ಮೂಲಕ ನಮ್ಮ ಡಿಪೆಂಡೆನ್ಸಿ, ಕೆಮಿಕಲ್ ಫರ್ಟಿಲೈಸರ್ಸ್ಗಳ ಮೇಲೆ ಇರುವಂಥ ನಮ್ಮ ಡಿಪೆಂಡೆನ್ಸಿ ಏನಿದೆ ಅದು ನಮಗೆ ಕಡಿಮೆ ಆಗ್ತಾ ಇದೆ. ಸರಿನಾ? ಸೊ ರೈಸೋಬಿಯಮ್ ಅನ್ನುವಂಥ ನೋಡಿ ಈ ಬ್ರ್ಯಾಂಡ್ ಆಗಿರ್ಬೋದು, ಸಾಕಷ್ಟು ಬ್ರ್ಯಾಂಡ್ಸ್ಗಳಿದೆ. ಅಜೆಟೋಬ್ಯಾಕ್ಟರ್ ಅಂತ ಸಾಕಷ್ಟು ಬ್ರ್ಯಾಂಡ್ಗಳಿದೆ, ಎಜೋವಿಟಾ. ಸೊ ಈ ರೀತಿಯಾಗಿ ಸಾಕಷ್ಟು ಬಯೋ ಫರ್ಟಿಲೈಸರ್ಸ್ಗಳನ್ನು ನಾವು ಕಮರ್ಷಿಯಲಿ ಪ್ರೊಡ್ಯೂಸ್ ಮಾಡಿ ಅವುಗಳನ್ನು ಬಳಸ್ತಾ ಇದ್ದೀವಿ ಕೂಡ. ಕೆಮಿಕಲ್ ಕಾಂಪೊನೆಂಟ್ಸ್ಗಳಿಗೆ, ಕೆಮಿಕಲ್ ಫರ್ಟಿಲೈಸರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇವುಗಳಿಂದ ಉಂಟಾಗುವಂಥ ಹಾನಿ ಕಡಿಮೆ, ಅಂದರೆ ಏನು ಹಾನಿ ಉಂಟಾಗಲ್ಲ. ಆ್ಯಂಡ್ ಎಕನಾಮಿಕಲಿ ಕೂಡ ನಮಗೆ ಅಷ್ಟು ಹೊರೆ ಅನಿಸೋಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಒಂದಷ್ಟು ಕ್ವೆಶನ್ಸ್ಗಳನ್ನು ನೋಡಿಬಿಡೋಣ. ಸರಿನಾ? ಸೊ ಗಿವ್ ಎಕ್ಸಾಂಪಲ್ಸ್ ಟು ಪ್ರೂವ್ ದಟ್ ಮೈಕ್ರೋಬ್ಸ್ ರಿಲೀಸ್ ಗ್ಯಾಸಸ್ ಡ್ಯೂರಿಂಗ್ ಮೆಟಬಾಲಿಸಮ್. ಈಗ ಮೈಕ್ರೋಬ್ ಆರ್ಗ್ಯಾನಿಸಮ್ಸ್ಗಳು ಮೆಟಬಾಲಿಸಮ್ ನಡೆಸುವಾಗ ಗ್ಯಾಷಿಯಸ್ ಕಾಂಪೊನೆಂಟ್ಸ್ಗಳು ರಿಲೀಸ್ ಆಗ್ತಾ ಇದೆ. ನಮಗೆ ಗೊತ್ತಿರೋ ಹಾಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಇಡ್ಲಿ ದೋಸೆ ಮಾಡುವಾಗ ಅಲ್ವಾ, ಮೀಥೇನ್ ರಿಲೀಸ್ ಆಗುತ್ತೆ ಬಯೋಗ್ಯಾಸ್ನಲ್ಲಿ. ಇವೆಲ್ಲ ಗ್ಯಾಷಿಯಸ್ ಫಾರ್ಮ್ಸ್ ಅಲ್ವಪ್ಪ. ಸೊ ಫರ್ಮೆಂಟೇಷನ್ ಆಫ್ ಇಡ್ಲಿ ದೋಸೆ ಬ್ರೆಡ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್. ಬಯೋಗ್ಯಾಸ್ ಪ್ಲಾಂಟ್ನಲ್ಲಿ ಮೆಥನಾಲ್ ರಿಲೀಸ್ ಆಗ್ತಾ ಇದೆ, ಮೀಥೇನ್ ರಿಲೀಸ್ ಆಗ್ತಾ ಇದೆ, ನಾಟ್ ಮೆಥನಾಲ್, ಮೀಥೇನ್ ರಿಲೀಸ್ ಆಗ್ತಾ ಇದೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡು, ಹೈಡ್ರೋಜನ್ ಕೂಡ ರಿಲೀಸ್ ಆಗ್ತಾ ಇದೆ ಅಲ್ವಾ. ಹಾಗೆ ಚೀಸ್ ಮೇಕಿಂಗ್ನಲ್ಲಿಯೂ ಕೂಡ ನಮಗೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋದನ್ನು ನಾವಲ್ಲಿ ಗಮನಿಸ್ಬೋದು ಅಲ್ವಾ. ಸೊ ಯಾವ ಯಾವ ಮೈಕ್ರೋಬಿಯಲ್ ಫಾರ್ಮ್ ಇದೆ ಅದನ್ನು ಕೂಡ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಸರಿನಾ? ಸೊ ಈ ರೀತಿಯಾಗಿ ಎಲ್ಲ ಫರ್ಮೆಂಟೇಷನ್ ಪ್ರೋಸೆಸ್ಗಳೇನಿದೆಯಲ್ಲ ಆ ಎಲ್ಲ ಪ್ರೋಸೆಸ್ಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾದ ಗ್ಯಾಸ್ ಫಾರ್ಮ್ ಆಗ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಐದರ್ ಕಾರ್ಬನ್ ಡೈಆಕ್ಸೈಡ್, ಐದರ್ ಹೈಡ್ರೋಜನ್ ಆರ್ ಮೀಥೇನ್. ಸರಿನಾ? ನೇಮ್ 2 ಸ್ಪೀಷೀಸ್ ಆಫ್ ಫಂಗಸ್ ವಿಚ್ ಆರ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಆ್ಯಂಟಿಬಯೋಟಿಕ್ಸ್. ಪೆನಿಸಿಲಿಯಮ್ ನೋಟಾಟಮ್ ಅನ್ನೋದು ನಮಗೆ ಗೊತ್ತು. ಪೆನಿಸಿಲಿಯಮ್ ಇದು ಒಂದು ಫಂಗಸ್ ತಾನೆ. ಇದರಿಂದ ಏನು ಉತ್ಪತ್ತಿ ಆಗ್ತಾ ಇದೆ? ಪೆನಿಸಿಲಿನ್ ಉತ್ಪತ್ತಿ ಆಗ್ತಾ ಇದೆ. ಆ್ಯಂಟಿಬಯೋಟಿಕ್ಸ್ ಅಂತ ಸ್ಪೆಸಿಫಿಕ್ ಆಗಿ ನಾವಿಲ್ಲಿ ಮೆನ್ಷನ್ ಮಾಡಲಿಕ್ಕೆ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥದ್ದು ಈ ಒಂದು ಎಕ್ಸಾಂಪಲ್. ಅದರ ಜೊತೆಗೆ ಟ್ರೈಕೋಡರ್ಮಾಸ್ ಪಾಲಿಸ್ಪೋರಮ್ ಅಂತ ಹೇಳಿ ಇನ್ನೊಂದು ಫಂಗಸ್ನ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಏನು ಪ್ರೊಡ್ಯೂಸ್ ಮಾಡುತ್ತೆ? ಸೈಕ್ಲೋಸ್ಪೋರಿನ್ ಎ ಅನ್ನುವಂಥ ಒಂದು ಮಾಲಿಕ್ಯೂಲನ್ನು, ಕಾಂಪೋನೆಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು ನಾವು ಇಮ್ಯುನೋಸಪ್ರೆಸಿವ್ ಏಜೆಂಟ್ ಆಗಿ ಬಳಸ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಪ್ಪ? ರೈಟ್. ಸೊ ಇನ್ನೊಂದಷ್ಟು ಕ್ವೆಶನ್ ಇದೆ. ವಾಟ್ ಈಸ್ ದ ಕೀ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೀವೇಜ್ ಟ್ರೀಟ್ಮೆಂಟ್? ಪ್ರೈಮರಿ ಟ್ರೀಟ್ಮೆಂಟ್ನಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ಫಿಲ್ಟರ್ ಮಾಡ್ತೀವಿ, ಸೆಡಿಮೆಂಟ್ ಮಾಡ್ತೀವಿ ಅಲ್ವಾ. ಮೇಜರ್ ಆಗಿ ರಿಮೂವಲ್ ಆಫ್ ಲಾರ್ಜ್ ಆ್ಯಂಡ್ ಸ್ಮಾಲ್ ಪಾರ್ಟಿಕಲ್ಸ್ ಫ್ರಮ್ ದ ಸೀವೇಜ್ ಥ್ರೂ ಫಿಲ್ಟ್ರೇಷನ್ ಆ್ಯಂಡ್ ಸೆಡಿಮೆಂಟೇಷನ್. ಸೆಕೆಂಡರಿ ಟ್ರೀಟ್ಮೆಂಟ್ನಲ್ಲಿ ನಾವು ಮುಖ್ಯವಾಗಿ ನಡೆಸೋದು ಮೈಕ್ರೋಬಿಯಲ್ ಆ್ಯಕ್ಷನ್ಸ್ಗಳ ಮೂಲಕ ಅಲ್ಲಿರುವಂತಹ ಆರ್ಗ್ಯಾನಿಕ್ ಮ್ಯಾಟರನ್ನು ಕಡಿಮೆ ಮಾಡೋದು ಅಲ್ವಪ್ಪ. ಇದು ಸೆಕೆಂಡರಿ ಟ್ರೀಟ್ಮೆಂಟ್ ನಡೆಯೋದು. ಸೆಕೆಂಡರಿ ಟ್ರೀಟ್ಮೆಂಟಲ್ಲಿ ನಡೆಯುವಂಥ ಮೇಜರ್ ಪ್ರೋಸೆಸ್ ಇದು.
ಅಲ್ಲಿ ಏನು ಮಾಡ್ತಾ ಇದ್ದೀವಿ, ಏರೋಬಿಕ್ ಮೈಕ್ರೋಬ್ಸ್ಗಳನ್ನು ಬಳಸ್ಕೊಳ್ತೇವೆ, ಆರ್ಗ್ಯಾನಿಕ್ ಮ್ಯಾಟರನ್ನು ಕಡಿಮೆ ಮಾಡ್ತೇವೆ, ಅದಾದಮೇಲೆ ಬಯೋಲಾಜಿಕಲ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡನ್ನು ಕಡಿಮೆ ಮಾಡ್ತೇವೆ, ಸರಿನಾ, ಸೀವೇಜ್ನ ಮೂಲಕ, ಸೀವೇಜ್ನಲ್ಲಿ. ಅದಾದಮೇಲೆ ನಾವೇನು ಮಾಡ್ತೇವೆ, ಆ ಉಳ್ಕೊಂಡಿರುವಂತಹ ಆ ಮೈಕ್ರೋಬಿಯಲ್ ಫ್ಲಾಕ್ ಏನಿದೆ, ಬ್ಯಾಕ್ಟೀರಿಯಲ್ ಫ್ಲಾಕ್ ಏನಿದೆ, ಅದನ್ನು ನಾವು ಮತ್ತೆ ಡೈಜೆಸ್ಟ್ ಮಾಡೋದ್ರ ಮೂಲಕ ಬಯೋಗ್ಯಾಸನ್ನು ಉತ್ಪತ್ತಿ ಮಾಡ್ತೇವೆ. ಇನ್ನೊಂದು ಕಡೆ ಆ ಟ್ರೀಟೆಡ್ ಎಫ್ಲುಯೆಂಟ್ ಏನಿರುತ್ತಲ್ಲ ಅದನ್ನು ನಾವು ನೀರಿಗೆ, ನ್ಯಾಚುರಲ್ ವಾಟರ್ ಬಾಡೀಸ್ಗಳಿಗೆ ಬಿಡ್ತೇವೆ, ಸರಿನಾ. ಇದು ಪ್ರೈಮರಿ ಹಾಗೂ ಸೆಕೆಂಡರಿ ಸೀವೇಜ್ ಟ್ರೀಟ್ಮೆಂಟ್ನಲ್ಲಿರುವಂಥ ಮೇಜರ್ ಡಿಫ್ರೆನ್ಸು. ಎಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳ ಬಳಕೆ ಆಗ್ತಾ ಇದೆ, ಸೆಕೆಂಡರಿ ಟ್ರೀಟ್ಮೆಂಟ್ನಲ್ಲಿ ಮುಖ್ಯವಾಗಿ ಬಳಕೆ ಆಗ್ತಾ ಇದೆ. ಅರ್ಥ ಆಗ್ತಿದೆಯಪ್ಪ? ರೈಟ್. ಸೊ ಇಲ್ಲಿಗೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದ್ದಂಥ ಎಲ್ಲ ಕಾನ್ಸೆಪ್ಟ್ಸ್ಗಳು ಹಾಗೆ ಒಂದಷ್ಟು ಕ್ವೆಶನ್ಸ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನನಗೆ ಅದನ್ನು ಹೇಳಬೇಕು. ಯಾವುದಾದ್ರೂ ಅರ್ಥ ಆಯಿತಾ, ಇಷ್ಟ ಆಯಿತಾ, ಏನು ಅನ್ನಿಸ್ತು ನಿಮಗೆ, ಅದನ್ನು ಆನೆಸ್ಟಾಗಿ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು. ಯಾರೆಲ್ಲ ವೀಡಿಯೋಗಳನ್ನು ನೋಡ್ತಿರೋ, ನೀವೇನಾದರೂ ಇದನ್ನು ಈ ವಿಡಿಯೋಗಳನ್ನು ಮೊದಲನೇ ಸರ್ತಿ ನೋಡ್ತಾ ಇದ್ದರೆ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಿದೆಯಾ, ಕ್ಲಾಸಸ್ಗಳು ಇಷ್ಟ ಆಗ್ತಿದೆಯಾ, ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ನ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ, ಸರಿನಾ. ನೀವು ರೆಗ್ಯುಲರಾಗಿ ಯಾರೆಲ್ಲ ಮಕ್ಕಳು ನೋಡ್ತಾ ಇದ್ದೀರೋ, ನೀವು ಏನೇ ಡೌಟ್ಸ್ಗಳಿದ್ರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ರಪ್ಪ, ಅಥವಾ ನಮ್ಮ ಡೌಟ್ ಸೆಷನ್ಗೆ ಬಂದು ಕೇಳಿ, ಅಲ್ಲಿಯೂ ಕೂಡ ನಿಮಗೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಸಾಧ್ಯ ಆದಷ್ಟು ನಾನು ಕಾಮೆಂಟ್ನಲ್ಲೇ ನಿಮಗೆ ಆನ್ಸರ್ಸ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ, ಸರಿನಾ. ಹಾಗಿದ್ರೆ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಮುಂದಿನ ಕ್ಲಾಸ್ನಲ್ಲಿ ಇದೇ ಚಾಪ್ಟರ್ನ ಸಮ್ಮರಿಯನ್ನು ನೋಡಿಬಿಟ್ಟು, ನಾವು KCT ವಿಡಿಯೋ ಮಾಡ್ತೀವಲ್ವಾ, ಅದರಲ್ಲಿ ಎಂಟೈರ್ ಚಾಪ್ಟರ್ದು ಸಮ್ಮರಿ ನೋಡಿಬಿಟ್ಟು KCTದು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತೀವಿ, ಸರಿನಾ. ಸೊ ಅಲ್ಲಿ ಎಂಟೈರ್ ಚಾಪ್ಟರ್ದು ಸಮ್ಮರಿ ನಿಮಗೆ ಒಂದು 30-40 ಮಿನಿಟ್ಸಲ್ಲಿ ಸಿಕ್ಬಿಡುತ್ತೆ. ಉಳಿದಂತೆ KCT ಕ್ವೆಶನ್ಸ್ಗಳು ಕೂಡ ನಿಮಗೆ ಸಿಗುತ್ತೆ, ಸರಿನಾ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೀವೇನು ಮಾಡ್ತಿರಬೇಕು, ಚೆನ್ನಾಗಿ ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರಬೇಕು, ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಪಾಠ ಓದಬೇಕು, ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಕಾಲೇಜ್ಗೆ ಹೋಗೋದನ್ನು ಮರಿಬಾರ್ದು, ಸರಿನಾ. ಓಕೆ, ಟೇಕ್ ಕೇರ್, ಬಾಯ್.